ಸಹೋದರಿಯರೇ, ಇದೊಂದು ಸ್ಟಡಿ ಇರೋದ್ರಿಂದ ನಾವು PPT ಮಾಡಿಲ್ಲ, ಪ್ರೆಸೆಂಟೇಶನ್ ಮಾಡಿಲ್ಲ. ಇದೊಂದು ಸ್ಟಡಿ. ಸರಿ, ಹೀಗಿರುವಾಗ ಮೋಸೆ ಬೆಟ್ಟದ ಮೇಲೆ ಏರಿ ಹೋದನು ಅಂತ ನಮಗೆಲ್ಲರೂ ಗೊತ್ತು. ಸೊ ಹಾಗಿರುವಾಗ ಯಾವ ಬೆಟ್ಟದ ಮೇಲೆ ಹೋದ್ರು ಅಂತ ಕೇಳುವಾಗ, ಯಾವ ಬೆಟ್ಟ ಅಂದ್ರೆ ಅದು ಸಿನಾಯಿ ಬೆಟ್ಟ. ಎಷ್ಟು ದೊಡ್ಡದಾಗಿ, ಎಷ್ಟು ಉದ್ದ ಇರ್ತಿತ್ತು? ಒಂದು ಅಂದಾಜ್ ಎಷ್ಟು ಉದ್ದ ಇರಬೇಕು? ಮೋಸೆ ಹತ್ಕೊಂಡು ಮೇಲೆ ಹೋಗಿ ಬರ್ಬೇಕಾದ್ರೆ ಎಷ್ಟು ಉದ್ದ, ಎಷ್ಟು ದೊಡ್ಡದಾಗಿ, ಎಷ್ಟು ಎತ್ತರ ಇರಬೇಕು ಅಂತ ನೋಡಿದ್ರೆ ಸುಮಾರು ಸಹೋದರ ಅದು ಇಮ್ಯಾಜಿನೇಷನ್ ಮಾಡೋಕ್ಕಾಗಲ್ಲ. ಬಟ್ ಗೂಗಲ್ ಎಲ್ಲ ಸರ್ಚ್ ಮಾಡಿದ್ರೆ ಇದನ್ನ ನೋಡ್ಬೇಕಾದ್ರೆ, ಈಗ ಈ ಫ್ಲೋರು ಎಷ್ಟು ಹೈಟ್ ಇರ್ಬೋದು, ಎಷ್ಟು ಫೀಟು? 10 ಫೀಟು. 10 ಫೀಟ್ ಅಂದರೆ ಈಗ 10 ಫೀಟು, ಈಗ 10 ಫ್ಲೋರ್ ಇದ್ರೆ ಎಷ್ಟು ಫೀಟ್ ಆಗುತ್ತೆ? 100 ಅಲ್ವರಾ? ಸೊ ಹಂಗಾದ್ರೆ ಇಲ್ಲಿ ನಾವು ಬೆಂಗಳೂರಲ್ಲಿ ನೋಡ್ತೀವಿ, ಮೇಲ್ ಬಿಲ್ಡಿಂಗ್ ಫಸ್ಟ್ ದೊಡ್ಡದಾಗಿತ್ತು, 24 ಫ್ಲೋರ್. ಎಷ್ಟು ಫೀಟ್ ಅದು? 240 ಫೀಟು. 240 ಫೀಟ್ ನೋಡಿದ್ರೆ ಇಷ್ಟು ದೊಡ್ಡದಾಗಿದೆ. ಇವಾಗೆಲ್ಲ 36 ಕೂಡ ಬಂದಿದೆ ಅಲ್ವಾ? 36 ಅಂದ್ರೂ ಕೂಡ 360 ಅಡಿ 36 ಅಂದ್ರೆ. ಆದ್ರೆ ಈ ಸೀನೆ ಬೆಟ್ಟ ಎಷ್ಟು ಉದ್ದ, ಎಷ್ಟು ಫೀಟ್ ಇತ್ತು ಅಂತ ನೋಡಿದ್ರೆ 7497 ಫೀಟು. ಸೊ ಇಮ್ಯಾಜಿನ್ ಮಾಡಿ, ಅದಕ್ಕೆ ಫ್ಲೋರ್ ನಾನು ಲೆಕ್ಕ ಕೊಟ್ಟೆ. ಫ್ಲೋರ್ ಲೆಕ್ಕ ಕೊಟ್ರೆ ಹಿಂಗೇ ನೋಡಿದ್ರೆ ಇದು 7000 ಅಡಿ ಅಂತ ಹೇಳಿದ್ರೆ ಎಷ್ಟು ಉದ್ದ ಇರ್ತದೆ. ಅದಕ್ಕೆ ಯಾವ ಕಿಲೋಮೀಟರ್ ಲೆಕ್ಕ ನಾವು ನೋಡುವಾಗ, ಇಲ್ಲಿಂದ 10 ಕಿಲೋಮೀಟರ್ ಎಷ್ಟು ದೂರ ಇದೆ? ಇಲ್ಲಿಂದ ನೋಡಿದ್ರೆ 10 ಕಿಲೋಮೀಟರ್ ಹತ್ರನೇ. ಆದ್ರೆ ಹಿಂಗ್ ನಿಲ್ಸ್ಬಿಟ್ರೆ ಅದು ಹೆಂಗ ಇರ್ತದೆ? ಅದು ತುಂಬಾ ಉದ್ದ ಇರ್ತದೆ. ಹಂಗಾದ್ರೆ ಮೋಸಸ್ಸು ಕರೆದ ಮೇಲೆ ಅವ್ರ ಮೇಲೆ ಹೋಗಿ ಬಂದ್ರಲ್ಲ, ಎಷ್ಟು ಸತಿ ಹೋಗಿ ಬಂದ್ರು? ಇದೆ 2 ಟೈಮ್ಸ್ ಅಲ್ಲರ. ಫಸ್ಟ್ ಟೈಮ್ ಏನಕ್ಕೆ ಹೋದ್ರು ಅಂತ ಕೇಳಿದ್ರೆ, ಅವರು ಹೋಗಿ ಇಸ್ರಾಯೇಲ್ ಮಕ್ಕಳನ್ನ ಕೆಳಗಿದ್ರು, ಹೋಗಿ ಒಂದು ಏನು ದರ್ಶ ಆಜ್ಞೆನ ತರ್ತಾರೆ, ಆ ಕಟ್ಟಲೆಯನ್ನ ತರ್ತಾರೆ. ತರುವಾಗ ಇವ್ರು ಏನ್ ಮಾಡಿರ್ತಾರೆ? ವಿಗ್ರಹಗಳನ್ನು ಆರಾಧನೆ ಮಾಡ್ತಾ ಇರುವಾಗ ಅದನ್ನ ಹೊಡೆದಾಕ್ತಾರೆ. ಮತ್ತೆ ಇನ್ನೊಂದ್ಸತಿ ಏನಾಗ್ತಾರೆ, 40 ದಿವಸ ಮತ್ತೆ 40 ಇದ್ದು ಮತ್ತೆ ಹೋಗ್ತಾರೆ, ಮತ್ತೆ ಇನ್ನೊಂದ್ಸತಿ ತರ್ತಾರೆ. ಅವರೇ ಬರ್ದು ಕೊಡ್ತಾರೆ ಅಂತ ನಾವು ತಿಳ್ಕೊಂಡಿದ್ದೀವಲ್ಲ. ಆಕ್ಚುಲಿ ಅವ್ರು ಹೋಗಿದ್ದು 7 ಸತಿ ಹೋದ್ರು. ಎಷ್ಟು ಸತಿ ಹೋಗಿದ್ದಾರೆ ಅಂತ ಕೇಳಿದ್ರೆ 7 ಟೈಮ್ಸ್. ಈಗ ಇಮ್ಯಾಜಿನ್ ಮಾಡಿ, 7 ಟೈಮ್ಸ್ ಅಂದ್ರೆ ಇಷ್ಟು ಉದ್ದ. 7 ಟೈಮ್ಸ್ ಹೋಗಿ ಬಂದ್ರ ಅಂತ ಕೇಳುವಾಗ, ಇದು ಕೂಡ ಸ್ವಲ್ಪ ನೋಡ್ಬೇಕಾದ್ರೆ ಎಲ್ಲಿಗೆ ಹೋದ್ರು? ಬೆಟ್ಟದ ಕೊನೆ ಅಲ್ಲಿ ಮೇಲಿತ್ತಲ್ಲ, ಅಲ್ಲಿ ಹೋದ್ರ ಅಂತ ಕೇಳಿದ್ರೆ ಇಲ್ಲ. ಶೋಲ್ಡರ್ ಪ್ಲೇಸ್ ಅಂತಾರೆ. ಅದಕ್ಕೆ ಶೋಲ್ಡರ್ ಪ್ಲೇಸ್ ಅಂದ್ರೆ ಬೆಟ್ಟ ಹಿಂಗಿದ್ರು ಕೂಡ ಕೆಲವು ಸಮಭೂಮಿ ಇರ್ತದೆ ಎಲ್ಲ ಅಲ್ವಾ? ಅಲ್ಲಿ ತನಕ ಹೋಗಿ ದೇವ್ರನ್ನ ಮೀಟ್ ಮಾಡಿ ಬಂದ್ರು. ಅದು ಕೂಡ ಎಷ್ಟು ಇತ್ತು ಅಂತ ಕೇಳಿದ್ರೆ 3000 ಫೀಟ್ ಇತ್ತಂತೆ. ಅರ್ಧ ಇದ್ರೆ ಕೂಡ 3000 ಫೀಟ್ ಇತ್ತು ಅಂತ ನೋಡ್ತೀವಿ. ಸರಿ, ಈಗ ನೋಡುವಾಗ ಸಹೋದರ ಸಹೋದರಿಯರೇ, ಜನರಲ್ ಏನ್ ತಿಳ್ಕೊಂತೀವಿ ಅಂದ್ರೆ 2 ಸತಿ ಹೋಗಿ ಬಂದ್ರು ಅಂತ ನೋಡ್ತೀವಿ ಅಲ್ಲರ. ಇಮಿಡಿಯೇಟ್ ಆಗಿ ಬಂದ್ರು, ಕರ್ಸಿದ ತಕ್ಷಣ ಇಮಿಡಿಯೇಟ್ ಆಗಿ ಹೋದ್ರು, ಬಂದು ಒಂದು ಟ್ಯಾಬ್ಲೆಟ್ ತಗೊಂಡ್ ಬಂದು ಕಟ್ಟಲೆನ ತಗೊಂಡು ಕೊಟ್ರು ಅಂತ ನೋಡ್ತೀವಿ. ಹಂಗೆ ಕೊಟ್ಟಿಲ್ಲ ದೇವರು. ಇಸ್ರೇಲ್ ಮಕ್ಕಳಿಗೆ ಕರೆದು ಆ ತರ ಕಟ್ಟಳೆಗಳನ್ನು, ಆಜ್ಞೆಗಳನ್ನು ಹಾಗೆ ಕೊಟ್ಟಿಲ್ಲ. ನೋಡ್ಬೇಕಾದ್ರೆ ಇವರು ಇಸ್ರಾಯೇಲ್ ಜನ ಮಕ್ಕಳು ಈಜಿಪ್ತಿಂದ ಇದ್ರು. ಈಜಿಪ್ತಿಂದ ಫಾರೋಗ್ ಏನು ಹೇಳಿ ಬಂದ್ರು ಅಂತ ಕೇಳಿದ್ರೆ, ನಾವು ಹೋಗ್ತೀವಿ, ದೇವರ ಒಂದು ಆ ಬಲಿಯನ್ನು ಸಲ್ಲಿಸಿ ಮತ್ತೆ ನಾವು 3 ದಿವಸದಲ್ಲಿ ಬರ್ತೀವಿ ಅಂತ ಹೇಳಿದ್ರು ಅಲ್ಲರ. ಹಾಗಾದ್ರೆ ಇವ್ರು ಇಲ್ಲಿಂದ ಪ್ರಯಾಣ ಮಾಡಕ್ಕೆ, ಇಲ್ಲಿಂದ ಎಲ್ಲಿ ಪ್ರಯಾಣ ಮಾಡಿದ್ರು ಅಂತ ಕೇಳಿದ್ರೆ ಸೀನೆ ಬೆಟ್ಟಕ್ಕೆ. ಎಲ್ಲಿಂದ? ಈಜಿಪ್ತಿಂದ ರೆಫದಿಮ್ ಬಿಟ್ಟು, ಸುಕೋತ್ ಬಿಟ್ಟು, ಏಲಿಮ್ ಬಿಟ್ಟು, ಮಿಗ್ದಾಲ್ ಬಿಟ್ಟು, ಮತ್ತೆ ಮಾರ ಬಂದು ಆಮೇಲೆ ಸೀನೈ ಬರ್ತಾರೆ. ಬರುವಾಗ ಎಷ್ಟು ದಿವಸ ಆಯ್ತು ಅಲ್ಲಿ ಹೋಗಿ ಸೇರೋದಕ್ಕೆ? 1 ಇಯರ್ ಕರೆಕ್ಟ್. 1 ಇಯರ್ 1 ಮಂತ್ 10 ಡೇಸ್ ನೋವಾ ಬಂದು ಎಲ್ಲಿ ಬಂದ್ರು? ಅದು ಅಲ್ವಾ? ಸೊ ಇದು ಎಷ್ಟು ದಿವಸ ಆಯ್ತು ಅವ್ರಿಗೆ, ಎಷ್ಟು ಕಾಲ ಆಯ್ತು ಅಲ್ಲಿಂದ ಬರೋಕ್ಕೆ? ಇದು ನಾನು ಹೇಳ್ದಲ್ಲ, ಒಂದು ಸ್ಟಡಿ. ಯಾಕೆ ಇದು ಫುಲ್ ಫಿನಿಶ್ ಮಾಡೋಕ್ಕಾಗಲ್ಲ. ಎಷ್ಟಾಗುತ್ತೆ 1 ಅವರಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ನಾನು ಮುಗಿಸ್ತೀನಿ. ಹಂಗಾದ್ರೆ ಎಷ್ಟು ಕಾಲ ಆಯ್ತು ನೋಡಿದ್ರೆ, ಓದನ ಅದರಲ್ಲೇ 1ನೇ ವಾಕ್ಯದಲ್ಲೇ ಇದೆ, 19ನೇ 1ನೇ ವಾಕ್ಯ. ಇಸ್ರಾಯೇಲ್ಯರು ಐಗುಪ್ತ ದೇಶದಿಂದ ಹೊರಟ 3ನೆಯ ತಿಂಗಳಿನ ಅದೇ ದಿವಸದಲ್ಲಿ ಸೀನಾಯಿ ಅರಣ್ಯಕ್ಕೆ ಬಂದರು. ನೋಡಿದ್ರೆ ಎಷ್ಟು ದಿವಸ ಆಯ್ತು ಅಂತ ಕೇಳಿದ್ರೆ 3ನೇ ತಿಂಗಳು
ತಿಂಗಳಿನ ಹಾ ಅದೇ ದಿವಸದಲ್ಲಿ 3 ತಿಂಗಳಾಯ್ತು ಅವ್ರು ಬಂದು ಮೊದಲನೇ ವರ್ಷದಲ್ಲಿ ಮೂರನೇ ತಿಂಗಳಲ್ಲಿ ಬಂದ್ರು. ಅದೇ ವರ್ಷದಲ್ಲಿ 3ನೇ ತಿಂಗಳಲ್ಲಿ ಬಂದ್ರು ಅಂತ ನಾವು ಗೊತ್ತಿದೆ. ಸರಿ, ಸೀನಾಯಿ ಬೆಟ್ಟದಲ್ಲಿ ಅಲ್ಲೇ ಎಷ್ಟು ದಿವಸ ಇದ್ರು? ಸೀನಾಯಲ್ಲೇ ಎಷ್ಟು ದಿವಸ ಇದ್ರು ಅಲ್ಲಿಗೆ? ಯಾಕೆಂದ್ರೆ ಅಲ್ಲೊಂದು ಘಟನೆ ನಡೆಯುತ್ತೆ ಸಹೋದರ ಸಹೋದರರೇ. ಒಂದು ಫ್ಯಾಮಿಲಿ ಅಂತ ಹೇಳುವಾಗ ಒಂದು ಇಸ್ರಾಯೇಲ್ ಮಕ್ಕಳು ಅಲ್ಲಿ ಬರುವಾಗ ಒಂದು ದೇಶವಾಗಿ ಹೊರಗಡೆ ಬರ್ತಾರೆ. ಫಸ್ಟ್ ಯಾಕೋಬ್ ಮುಖಾಂತರ ಈಜಿಪ್ಟ್ಗೆ ಹೋಗುವಾಗ ಒಂದು ಫ್ಯಾಮಿಲಿ ಅಂತ ಕೇಳಿದ್ರೆ ಒಂದು ಕುಟುಂಬವಾಗಿ ಅಲ್ಲಿ ಹೋಗ್ತಾರೆ. ಹೊರಗಡೆ ಬರುವಾಗ ಇಸ್ರೇಲ್ ಒಂದು ದೇಶವಾಗಿ ಬರುತ್ತೆ. ಆ ದೇಶಕ್ಕೆ ಇರುವ ಎಲ್ಲಾ ನಿಯಮಗಳು ಎಲ್ಲಿ ಕೊಡ್ತಾರೆ ಅಂತ ಕೇಳಿದ್ರೆ, ದೇವರ ಒಂದು ಯೋಜನೆ ಎಲ್ಲಿ ಕೊಡ್ತಾರೆ ಅಂತ ಕೇಳಿದ್ರೆ ಸೀನಾಯಿ ಬೆಟ್ಟದಲ್ಲೇ ಎಲ್ಲ ಕೊಡ್ತಾರೆ. ಹಂಗಾದ್ರೆ ಅಲ್ಲಿ ಎಷ್ಟು ದಿವಸ ಅಲ್ಲಿ ವಾಸ ಮಾಡ್ತಿದ್ರು? ಯಾರಾದ್ರೂ ಒಂದು ಕ್ಲೂ? ಅಲ್ಲಿ ಸಿಗಲ್ಲ ಬಿಡಿ, 19ನೇ ಅಧ್ಯಾಯದಲ್ಲಿ ಇಲ್ಲ. ಎಷ್ಟು ಅಂತ ಹೇಳುವಾಗ 19ನೇ ಅಧ್ಯಾಯದಲ್ಲಿ ಇಲ್ಲ. ನಂಬರ್ಸ್ ಅಂದ್ರೆ 10ನೇ ಖಂಡದಲ್ಲಿ 10ನೇ ಅಧ್ಯಾಯ 11, 12ನೇ ವಾಕ್ಯ. ಇದಲ್ಲದೆ ನೀವು ಉತ್ಸವ ಕಾಲಗಳಲ್ಲಿಯೂ ಹಬ್ಬಗಳಲ್ಲಿಯೂ ಅಮಾವಾಸ್ಯೆಗಳಲ್ಲಿಯೂ ಸರ್ವಾಂಗ ಹೋಮಗಳನ್ನು ಸಮಾಧಾನ ಯಜ್ಞಗಳನ್ನು ಸಮರ್ಪಿಸುವಾಗ ಅಲ್ಲ, ನಂಬರ್ಸ್ 10, 10th ಚಾಪ್ಟರ್ 11 and 12. 11 and 12. 11, 12 ಓದ್ರಿ. ಎರಡನೆಯ ವರ್ಷದ ಎರಡನೆಯ ತಿಂಗಳಿನ ನೋಡಿ, 2ನೇ ವರ್ಷದ 2ನೇ ತಿಂಗಳಲ್ಲಿ 20ನೆಯ ದಿನದಲ್ಲಿ ದೇವದರ್ಶನದ ಗುಡಾರದ ಮೇಲಿದ್ದ ಮೇಘವು ಮೇಲಕ್ಕೆ ಎದ್ದದ್ದರಿಂದ ಇಸ್ರಾಯೇಲ್ಯರು ಸಿನಾಯ್ ಅರಣ್ಯವನ್ನು ಬಿಟ್ಟು ಮುಂದೆ ಮುಂದೆ ಪ್ರಯಾಣ ಮಾಡಿದರು. ಬಿಟ್ಟು ಹೋದ್ರಂತೆ. ಹಾಗಿದ್ರೆ ಎಷ್ಟು ವರ್ಷ, ಎಷ್ಟು ಕಾಲ ಇದ್ರಲ್ಲಿ? ನೋಡಿ, ಎಷ್ಟು ಸಿಂಪಲ್ ಆಗಿ ಆನ್ಸರ್ ಹೇಳ್ಬಿಟ್ರಿ. ಎಷ್ಟು? 2 ವರ್ಷ 2 ತಿಂಗಳು. 2 ವರ್ಷನಾ? ಎರಡನೇ ವರ್ಷದ. ಹಂಗಾದ್ರೆ ಎಷ್ಟು ಲೆಕ್ಕ ಮಾಡಿ ನೋಡಿ, ಎಷ್ಟು ಟ್ವಿಸ್ಟ್ ಇದೆ ಅದರಲ್ಲಿ ಅಂತ ಕೇಳಿದ್ರೆ, ಮೊದಲನೇ ವರ್ಷದಲ್ಲಿ 3ನೇ ತಿಂಗಳು ಎಲ್ಲಿಗೆ ಬರ್ತಾರೆ ಅಂತ ಕೇಳಿದ್ರೆ ಮೊದಲನೇ ವರ್ಷ. ಯಾಕಂದ್ರೆ ಅವ್ರಿಗೆ ಹಬೀಬೆ ಮೊದಲನೇ ವರ್ಷ ಅಂತ ಸ್ಟಾರ್ಟ್ ಮಾಡ್ಬಿಟ್ರು. ಅಲ್ಲಿಗೆ ಸ್ಟಾರ್ಟ್ ಮಾಡುವಾಗ ಅಲ್ಲಿಂದ ಮೊದಲನೇ ವರ್ಷ 3ನೇ ತಿಂಗಳು ಸೀನಾಯಿ ಬಂದ್ಬಿಟ್ರು. ಇವಾಗ ಅಲ್ಲಿ ಎಷ್ಟು ಕಾಲ ಅಲ್ಲಿ ಇದ್ದಾರೆ ಅಂತ ಕೇಳಿದ್ರೆ 2ನೇ ವರ್ಷ 2ನೇ ತಿಂಗಳು ಅಂತ ಹೇಳಿದ್ರೆ ಫಸ್ಟ್ ಇಯರ್ ಆಲ್ರೆಡಿ ದೇರ್. 3 months is over. 3 months ಆದ್ಮೇಲೆ ಅಲ್ಲಿ ಬರ್ತಾರೆ. ಆ ವರ್ಷದಲ್ಲಿ ಎಷ್ಟು ತಿಂಗಳು ಉಳಿತದೆ? 9. 2ನೇ ವರ್ಷ ಅಂತ ಕೇಳಿದ್ರೆ ಮತ್ತೆ 2ನೇ ವರ್ಷದಲ್ಲಿ 2ನೇ ತಿಂಗಳು ಬರ್ತಾರೆ. ಹಂಗಾದ್ರೆ 11 months ಅಷ್ಟೇ. 11 months 20 days. ಓಕೆ, ಕರೆಕ್ಟ್ ಆಗಿದೆ. 11 months 20 days ಅಲ್ಲಿಂದ ಅವರು ಒಟ್ಟು. ಇಲ್ಲಿ ನಡೆದಿರೋ ಘಟನೆಗಳು ಅನೇಕ ವಿಷಯಗಳು, ದೇವರ ಯೋಜನೆ ನಮಗೆ ಹೆಂಗೆ ಒಂದು ಯೋಜನೆ ಕೊಟ್ಟಿದ್ರು ಅದೇ ತರ ಅಲ್ಲಿ ಎಲ್ಲನೂ ಅವ್ರು ತೋರಿಸ್ಬಿಟ್ಟಿದ್ರು. ಅವ್ರಿಗೆ ಎಲ್ಲ ವಿಷಯಗಳನ್ನು ತೋರಿಸ್ಬಿಟ್ಟಿದ್ರು. ಏನ್ ನಡೀತಾ ಇದೆ ರಾಜ್ಯದಲ್ಲಿ, ಏನಾಗುತ್ತೆ, ರಾಜ್ಯ ಯಾವಾಗ, ಕ್ರಿಸ್ತನು ಯಾವಾಗ ಬರ್ತಾರೆ, ಇವೆಲ್ಲ ವಿಷಯಗಳು ಏನನ್ನು ನಡೆಯುತ್ತೆ ಎಲ್ಲ ಅಲ್ಲೇ ನಡೆಯುತ್ತೆ. ಎಲ್ಲ ಅಲ್ಲೇ ತೋರಿಸ್ಬಿಟ್ರು ಸಹೋದರ ಸಹೋದರಿಯರೇ ಇಸ್ರಾಯೇಲ್ ಮಕ್ಕಳಿಗೆ. ಸರಿ, ಆ ಥರ ಇರುವಾಗ ಇವರು ಎಷ್ಟು ಸಾರಿ ಮೇಲೆ ಹತ್ತಿ ಬಂದ್ರು ಅಂತ ಹೇಳಿದ್ರೆ, ಒಂದೊಂದು ಬಾರಿ ಕೂಡ ಅವ್ರ ಮೇಲೆ ಬೆಟ್ಟದ ಮೇಲೆ ಹೋಗಿ ಕೆಳಗೆ ಬಂದ ತಕ್ಷಣ ಇಸ್ರಾಯೇಲ್ಗೆ ಯಾವುದೋ ಒಂದು ಸುದ್ದಿ ಹೇಳುವಾಗ ಅದರಲ್ಲಿ ಒಂದೊಂದು ವಿಷಯ ಕೂಡ ನಮಗೆ ಒಂದು ಪಾಠ ಆಯ್ತು, ಒಂದು ಯೋಜನೆ ಇತ್ತು. ದೇವರು ಫಸ್ಟ್ ಅವ್ರಿಗೆ ಆಗನೆ ಕಟ್ಟೆಲ್ಲ ಕೊಡಕ್ ಮುಂಚೆ ದೇವ್ರು ಏನ್ ಹೇಳಿದ್ರು ಗೊತ್ತಾ? ನಾನು ಇಮಿಡಿಯೇಟ್ ಆಗಿ ಕಟ್ಟಲೆ ಕೊಟ್ಟ ಮೇಲೆ ನೋಡಿ ನಾವು ಏನ್ ತಿಳ್ಕೊಂತೀವಿ, ಪಿಕ್ಚರ್ ಎಲ್ಲ ನೋಡ್ಬಿಟ್ಟು ಇವ್ರಿಗೆ ಗೊತ್ತಿರ್ಲಿಲ್ಲ, ಅವ್ನು ಮೋಸ ಡಿಲೇ ಮಾಡ್ಬಿಟ್ರು ಬರಕ್ಕೆ. ಇವ್ರಿಗೆ ಮುಂಚೆನೆ ಹೇಳ್ಬಿಟ್ಟಿದ್ರೆ ನೀ ಇದೆಲ್ಲ ಮಾಡಬಾರ್ದು ಅಂತ ಹೇಳಿದ್ರೆ ಇಸ್ರೇಲ್ ಮಕ್ಕಳಿಗೆ ಏನ್ ಮಾಡಿರೋರು, ಅಟ್ಲೀಸ್ಟ್ ವೆಯ್ಟ್ ಮಾಡಿರೋರು, ಏನು ಗೊತ್ತಿಲ್ಲಲ್ಲ ಅಂತ. ಆ ತರ ಇಲ್ಲ. ಏನ್ ನಡೀತು ಗೊತ್ತಾ? ದೇವರು ಮೊದಲು ಆಜ್ಞೆನ ಅವ್ರಿಗೆ ಕೊಟ್ಟೇ ಇಲ್ಲ, ಆ ಕಟ್ಟಲೆಯನ್ನು ಕೊಟ್ಟೇ ಇಲ್ಲ. ಮೊದಲು ಅವ್ರು ಕೇಳಿದ ವಿಷಯ ಏನಂತ ಕೇಳಿದ್ರೆ, ಮೋಶೆ ಮೊದಲು ನೀನು ಕೆಳಗೆ ಹೋಗು, ಆ ಮಕ್ಕಳ ಹತ್ರ ನಾನು ಕೊಡುವ ಈ ವಾಕ್ಯ, ಈ ಒಂದು ಒಡಂಬಡಿಕೆಯನ್ನ ಮೊದಲು ಕೈಕೊಳ್ತಾರ ಅಂತ ಕೇಳ್ಕೊಂಡ್ ಬಾ ಅಂತ ಕಳಿಸ್ತಾರೆ. ಹಂಗಲ್ಲ ಓದೋಣ ಅಷ್ಟರ. ಕಂಟಿನ್ಯೂ ಮಾಡಿ. ಈಗ ವಿಮೋಚನಾ ಖಂಡದಲ್ಲಿ 19ನೇ ಅಧ್ಯಾಯ 3ನೇ ವಾಕ್ಯದಿಂದ ಕೆಲವು ವಾಕ್ಯಗಳು ಓದೋಣ. ಮೋಶೆ ಬೆಟ್ಟವನ್ನೇರಿ ದೇವರ ಸನ್ನಿಧಿಗೆ ಹೋದಾಗ ಯೆಹೋವನು ಅವನಿಗೆ ಬೆಟ್ಟದ ಮೇಲಿನಿಂದ ಕೂಗಿ, ನೀನು ಯಾಕೋಬನ ಮನೆತನದವರಾದ ಇಸ್ರಾಯೇಲರಿಗೆ ಈ ಮಾತುಗಳನ್ನು ಹೇಳಬೇಕು. ಏನೆಂದರೆ, ನಾನು ಐಗುಪ್ತರಿಗೆ ಏನು ಮಾಡಿದೆನೋ
ಹದ್ದು ತನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತುಕೊಂಡು ನನ್ನ ಸ್ಥಳಕ್ಕೆ ಹೇಗೆ ಸೇರಿಸಿದೆನೋ ಇದನ್ನೆಲ್ಲ ನೀವು ನೋಡಿದ್ದೀರಷ್ಟೇ. ಹೀಗಿರಲಾಗಿ ಹೀಗಿರಲಾಗಿ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಹ್ಮ್. ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ನೀವು ಎಲ್ಲಾ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗುವಿರಿ. ಸಮಸ್ತ ಭೂಮಿಯು ನನ್ನದಷ್ಟೇ. ನೀವು ನನಗೆ ಯಾಜಕ ರಾಜ್ಯವೂ ಪರಿಶುದ್ಧ ಜನವೂ ಆಗಿರುವಿರಿ. ಇವೇ ನೀನು ಇಸ್ರಾಯೇಲರಿಗೆ ಹೇಳಬೇಕಾದ ಮಾತುಗಳು ಅಂದನು. ಮೊದಲು ಇದು ಹೇಳಿದ್ರು. ಏನ್ ಹೇಳಿದ್ರು ಮೊದಲು? ನೀನು ಹೋಗಿ ಕೆಳಗೆ ಏನ್ ಮಾಡು, ಹೀಗಿರುವಾಗಿ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆದ್ರೆ ನೀನೇನಾಗ್ತೀರಾ ಅಂತ ಕೇಳಿದ್ರೆ, ನೀವೇ ಎಲ್ಲಾ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗಿ ಇರ್ತೀರಾ. ಅದು ಮಾತ್ರ ಅಲ್ಲ, ಸಮಸ್ತ ಭೂಮಿ ನನ್ನದೇ. ಆಮೇಲೆ ಏನ್ ಹೇಳ್ತಾನೆ ಅಂತ ಕೇಳಿದ್ರೆ, ಆಮೇಲೆ ನೀವು ನನಗೆ ಏನಾಗಿರ್ತೀರಾ? ಯಾಜಕ ರಾಜವು, ಆಮೇಲೆ ಪರಿಶುದ್ಧ ಜನರು ಆಗಿರುವಿರಿ ಅಂತ ಹೇಳಿ ಇವನ್ನ ಹೋಗಿ ಮೊದಲು ಹೇಳು ಅಂತ ಹೇಳಿದ್ರು. ಸರಿ, ಈ ವಾಕ್ಯ ಓದಿದ ತಕ್ಷಣ ಏನ್ ಗೊತ್ತಾಗತ್ತೆ ನಮಗೆ ಅಂತ ಹೇಳಿದ್ರೆ, ಏನ್ರಿ ಇದು, ಏನು ವಿಷಯ, ಏನು ಆಫರು ನೋಡಿ. ಫಸ್ಟ್ ಇಸ್ರೇಲಿಗೆ ಒಂದು ಆಫರ್ ಕೊಡ್ತಾರೆ. ಆಫರ್ ಅಂದ್ರೆ ಏನು? ಅವಕಾಶ. ಒಂದು ಅವಕಾಶ. ಇಸ್ರೇಲ್ ಮಕ್ಕಳಿಗೆ ದೇವರು ಮೊಟ್ಟ ಮೊದಲು ಒಂದು ಅವಕಾಶ, ಒಂದು ಆಫರ್ ಕೊಡ್ತಾರೆ. ಏನ್ ಅವಕಾಶ ಕೊಟ್ರು ಅಂದ್ರೆ, ಇವಾಗ ಹೇಳಿದಲ್ಲ, ನೀವು ನನ್ನ ಮಾತನ್ನು ಕೇಳಿ ಶ್ರದ್ಧೆಯಿಂದ ನಡೆದ್ರೆ, ಒಡಂಬಡಿಕೆನ ಕೈಕೊಳ್ಳಿದ್ರೆ ನೀವೇ ಯಾರಂತೆ? ಸ್ವರ್ಗೀಯ ಜನರು ಅಂತ ಕೇಳಿದ್ರೆ, ಪರಲೋಕ ಕರೆ ಮೊದಲು ಅವ್ರಿಗೆ ಅಲ್ಲೇ ಕೊಟ್ಬಿಟ್ರು ನೋಡಿ. ಆಜ್ಞೆಲ್ಲ ಕೊಡಕ್ ಮುಂಚೆ, ಕಟ್ಟಲೆ ಕೊಡಕ್ ಮುಂಚೆ ಪರಲೋಕ ಕರೆ ಇವರಿಗೆ ಫಸ್ಟ್ ಕೊಟ್ಟಿದ್ದು. ನೀವೇ ಸ್ವರ್ಗೀಯ ಜನರಾಗಿರ್ತೀರಾ, ಪರಿಶುದ್ಧ ಜನರಾಗಿರ್ತೀರಾ ಅಂತ ಹೇಳಿ ಒಂದು ಆಫರ್ ಕೊಟ್ರು ಇವ್ರಿಗೆ. ಸರಿ, ಇವ್ರು ಏನ್ ಮಾಡಿದ್ರು? ಈಗ ನೋಡಿ, ಇವಾಗ ಹೇಳಿದ್ರು ನೀವೇ ಪರಿಶುದ್ಧ ಜನರು, ಸ್ವರ್ಗೀಯ ಜನರು ಅಂತ ಹೇಳಿ ಆಗ್ತೀರಾ. ಆದ್ರೆ ಒಂದು ಕಂಡೀಷನ್ ಕೊಟ್ರು. ಏನ್ ಕಂಡೀಷನ್ನು? ಫಸ್ಟ್ ಏನ್ ಮಾಡ್ಬೇಕಂದ್ರೆ, ನಾನು ಹೇಳೋದಲ್ಲ ಏನ್ ಮಾಡ್ಬೇಕು? ಶ್ರದ್ಧೆಯಿಂದ ಕೇಳಿ ಅನುಸರಿ ನಡೆದ್ರೆ ಮಾತ್ರ ನೀವೇನಾಗ್ತೀರಾ? ಸ್ವರ್ಗೀಯ ಜನರಾಗ್ತೀರಾ ಅಂತ ಹೇಳಿ ಇವ್ರಿಗೆ ಆಫರ್ ಕೊಟ್ರು. ಈ ಆಫರ್ಗೆ ಏನ್ ಮಾಡಿದ್ರ ಜನ? ಎಲ್ಲ ಸೇರಿ ಓದನಷ್ಟ ಕಂಟಿನ್ಯೂ ಮಾಡಿ ಹಂಗೆ. ಆಗ ಮೋಶೆ ಬಂದು ಜನರ ಹಿರಿಯರನ್ನು ಕೂಡಿಸಿ ಯೆಹೋವನು ಆಜ್ಞಾಪಿಸಿದ್ದ ಈ ಮಾತುಗಳನ್ನೆಲ್ಲ ಅವರಿಗೆ ತಿಳಿಸಿದನು. ಜನರೆಲ್ಲರೂ ಯೆಹೋವನು ಹೇಳಿದಂತೆಯೇ ಮಾಡುವೆವು ಎಂದು ಒಗ್ಗಟ್ಟಾಗಿ ಪ್ರತ್ಯುತ್ತರ ಕೊಡಲಾಗಿ, ಮೋಶೆ ಯೆಹೋವನ ಬಳಿಗೆ ಹೋಗಿ ಅವರ ಮಾತುಗಳನ್ನು ಆತನಿಗೆ ಅರಿಕೆ ಮಾಡಿದನು. ಅಂತ ಕೇಳಿದ್ರೆ, ಬಂದ್ರು ಮೋಶೆ ಬಂದು ತಂದೆ ದೇವ್ರು ಹೇಳುವ ಒಂದು ಸುದ್ದಿಯನ್ನು ಹೇಳಿದ್ರು. ನೋಡಪ್ಪ, ಫಸ್ಟ್ ಕಟ್ಟಲೆ ಕೊಟ್ಟಿಲ್ಲ, ಇಲ್ಲಿ ಟ್ಯಾಬ್ಲೆಟ್ ಕೊಟ್ಟಿಲ್ಲ, ಯಾವ ಇದನ್ನು ಕೊಟ್ಟಿಲ್ಲ. ಮೊದಲು ನೀನು ಹೋಗಿ ನಾನು ಹೇಳುವ ಈ ನಿಬಂಧನೆಗಳು ಎಲ್ಲ ಅನುಸರಿಸಿ ನಡೀತಾರೆ, ಎಲ್ಲ ಕೇಳ್ಕೊಂಡು ಮಾಡುವಾಗ ಈ ಜನರು ಹೆಂಗ್ ಒಪ್ಕೊಂಡ್ರಂತೆ? ಒಗ್ಗಟ್ಟಾಗಿ ಏನಂತ ಹೇಳಿದ್ರು? ನಾವು ನಮ್ಮಂಗೆ ನಾವು ಒಡಂಬಡಿಕೆ ಮಾಡುವಾಗ, ದೀಕ್ಷಾಸ್ಥಾನ ತಗೊಳ್ಳುವಾಗ ನಾವು ಏನ್ ಹೇಳಿದ್ವೋ ಅದೇ ತರ ಇವ್ರು ಕೂಡ ಏನ್ ಹೇಳಿದ್ರು? ಒಗ್ಗಟ್ಟಾಗಿ ನಾವು ಮಾಡ್ತೀವಿ, ಧೈರ್ಯವಾಗಿ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಫಸ್ಟ್ ಒಪ್ಕೊಂಡ್ರು. ಸರಿ, ಓಕೆ ಮಾಡ್ತೀವಿ ಅಂತ ಹೇಳಿದ್ರು. ಈ ಆಫರ್ ಕೊಟ್ರು. ಸಹೋದರ ಸಹೋದರಿಯರೇ, ಈ ಜನರು ಹೇಳಿದ ಮಾತಿ ತಕ್ಕಂಗೆ ಇವ್ರು ನಡೆದ್ರಾ ಅಲ್ವಾ? ಏನ್ ಮಾಡಿದ್ರು ಇವರು? ನೋಡಿ, ಯೇಸು ಸ್ವಾಮಿ ಬಂದ್ರು. ಯಾವಾಗ ಯೇಸು ಸ್ವಾಮಿ ಬರೋ ಗಂಟ ಅವ್ರಿಗೆ ಒಂದು ಸಿಯೋನ್ ಒಂದು ವಾಕ್ಯ ಕೂಡ ನಾವು ಓದಿದ್ವಿ. ಜಕರ್ಯ 9ನೇ ವಾಕ್ಯ ಏನ್ರಿ? ಯಾರು ಬರ್ತಾರೆ ನಿಮ್ಮಲ್ಲಿ? ಅರಸನು. ಓದ್ಬಿಡೋಣ ಅದನ್ನ, ಜಕರ್ಯ 9:9. ಚಿಯೋನ್ ನಗರಿಯೇ ಬಹು ಸಂತೋಷ ಪಡು, ಯೆರೂಸಲೇಮ್ ಪುರಿಯೇ ಹರ್ಷಧ್ವನಿಗೈ. ನೋಡು, ನಿನ್ನ ಅರಸನು ನಿನ್ನ ಬಳಿಗೆ ಬರುತ್ತಾನೆ. ಆತನು ನ್ಯಾಯವಂತನು, ಸುರಕ್ಷಿತನು, ಶಾಂತ ಗುಣವುಳ್ಳವನಾಗಿಯೂ ಕತ್ತಿಯನ್ನು, ಹೌದು, ಪ್ರಾಯದ ಕತ್ತಿ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆ. ಇಷ್ಟು ಕಾಲ ಆಯ್ತು, ನಿಮಗೆ ಯಾರು ಬರ್ತಾನೆ ಅಂತ ಕೇಳಿದ್ರೆ ನಿಮ್ಮ ಅರಸನು ಬಂದಿರ್ತಾನೆ ಅಂತ ಹೇಳುವಾಗ, ಆ ಕಾಲದೊಳಗೆ ಇವರು ಏನೆಲ್ಲ ಮಾಡಿದ್ರು ಅಂತ ಕೇಳಿದ್ರೆ ಇವೆಲ್ಲ ಮಾಡಿದ್ರು. ಆದ್ರೆ ದೇವರಿಗೆ ಒಗ್ಗಟ್ಟಾಗಿ ಇದು ಮಾಡ್ತೀನಿ ಅಂತ ಹೇಳುವ ಮಾತುಗಳು ಕೇಳಿದ್ರ ಅಂತ ಕೇಳಿದ್ರೆ ಕೇಳಿಲ್ಲ. ಯಾರಂಗೆ ಕೇಳಿಲ್ಲ? ನಮ್ಮಂಗೆ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅನೇಕ ಕನ್ವೆನ್ಷನ್ಗಳು ಅಟೆಂಡ್ ಮಾಡಿದ್ರಂತೆ. ಎಲ್ಲಾ ಕ್ಲಾಸ್ಗಳು ಒಂದು ಕ್ಲಾಸ್ ಬಿಟ್ಟಿಲ್ಲ ಅಂತೆ.
ವಾರ ವಾರ ಏನ್ ಮಾಡೋರಂತೆ, ಆರಾಧನೆ ಕೂತ್ಕೊಳ್ಳೋರಂತೆ. ಎಲ್ಲೆಲ್ಲ ಮೀಟಿಂಗ್ ಆಗುತ್ತೋ ಅಲ್ಲಿ ಹೋಗಿ ಮನೆಗಳಲ್ಲಿ ಬಾಗಿಲಲ್ಲೆಲ್ಲ ಕೂತ್ಕೊಂಡು ದೇವರ ವಾಕ್ಯ ಕೇಳೋಣ ನಡಿ, ನಾವು ಹೇಳ್ತೀವಲ್ಲ ದೇವರ ವಾಕ್ಯ ಕೇಳೋಣ ನಡಿ ಅಂತ ನಮ್ಮಂಗೆ ಹೋದ್ರಂತೆ. ಓದನ ನೋಡಿ, ಎಸೇಕಿಯೇಲಲ್ಲಿ 33ನೇ ಅಧ್ಯಾಯ 30ನೇ ವಾಕ್ಯದಿಂದ 33ನೇ ವಾಕ್ಯ ತನಕ ಓದನ ಒಂದೊಂದಾಗಿ. 33ನೇ ಅಧ್ಯಾಯ 30ನೇ ವಾಕ್ಯದಿಂದ. ನರಪುತ್ರನೇ, ಹ್ಮ್ ನಿನ್ನ ಜನರು ಗೋಡೆಗಳ ನೆಳಿನಲ್ಲಿಯೂ ಮನೆಯ ಬಾಗಿಲುಗಳಲ್ಲಿಯೂ ನಿನ್ನ ಪ್ರಸ್ತಾಪವನ್ನೆತ್ತಿ ಪರಸ್ಪರವಾಗಿ ಒಬ್ಬರಿಗೊಬ್ಬರು ಯೆಹೋವನ ಬಾಯಿಂದ ಹೊರಟ ಮಾತೇನು ಕೇಳೋಣ ಬನ್ನಿರಿ ಎಂದು ಹೇಳುತ್ತಿದ್ದಾರೆ. ನೋಡಿ, ಒಬ್ಬರೊಬ್ರು ಹೇಳದಂತೆ, ಬನ್ನಿ ಯೆಹೋವನ ಮಾತು ಕೇಳೋಣ ಬನ್ನಿ ಅಂತ ಹೇಳಿ ಕರೆದರಂತೆ. ಆಮೇಲೆ ಪ್ರಶ್ನೆ ಕೇಳುವುದಕ್ಕೆ ಬರುವ ಜನರಂತೆ ಅವರು ನಿನ್ನ ಬಳಿಗೆ ಬಂದು ನನ್ನ ಭಕ್ತರಾಗಿ ನಿನ್ನ ಮುಂದೆ ಕೂತುಕೊಂಡು ಹ್ಮ್ ನಿನ್ನ ಮಾತುಗಳನ್ನು ಕೇಳುತ್ತಾರೆ. ನೋಡಿ, ಎಷ್ಟು ಭಕ್ತರಾಗಿ ನಿಂತುಕೊಂಡು ಅವ್ರ ಮಾತನ್ನ ಏನ್ ಮಾಡ್ತಾರಂತೆ, ಕೇಳುತ್ತಾರೆ, ಕೇಳ್ತಾರೆ. ಆಮೇಲೆ ಆದರೆ ಕೈಗೊಳ್ಳುವುದಿಲ್ಲ. ಆದ್ರೆ ಏನ್ ಮಾಡ್ಲಿಲ್ಲ ಅಂತೆ. ಕೈಗೊಳ್ಳುವುದಿಲ್ಲ. ಇದು ನೋಡಿ, ಇದೇ ತರ ನಮ್ ತರನೇ ವಾಕ್ಯ ಕೇಳ್ತಾರೆ, ಕನ್ವೆನ್ಷನ್ ಹೋಗ್ತಾರೆ, ಎಲ್ಲ ಮಾಡ್ತಾರೆ, ಕೂತ್ಕೊಂಡು ಎಲ್ಲಾ ವಿಷಯಗಳನ್ನ ಕೇಳ್ತಾರೆ, ಆದ್ರೆ ಏನ್ ಮಾಡಲ್ಲ, ಕೈಗೊಳ್ಳುವುದಿಲ್ಲ. ಕೈಕೊಂಡು ನಡೆದಿಲ್ಲ ಅಂತ ಹೇಳ್ತಾರೆ. ಕೈಕೊಂಡು ನಡೆದಿಲ್ಲ. ನೋಡಿ, ಈ ಒಂದು ಆಫರ್ ಅವರಿಗೆ ಸಿಕ್ಕಿದ್ದ ಒಂದು ಆಫರು ಇವರಿಗೆ ಸಿಗದಿರೋ ಕಾರಣ ಏನಂತ ಹೇಳಿದ್ರೆ, ಎಲ್ಲಾ ವಾಕ್ಯಗಳು ಸ್ಟಡಿಗಳು ಎಲ್ಲ ಮಾಡೋರು, ಆದ್ರೆ ಏನ್ ಮಾಡ್ತಿಲ್ಲ ಇವರು, ಕೈಕೊಂಡು ನಡೀತಾ ಇಲ್ಲ. ಯಾಕೆ ಅವರ ಆ ಕಾಲ್ನ, ಆ ಕರೆಯನ್ನ ಮಿಸ್ ಮಾಡ್ಕೊಂಡ್ಬಿಟ್ರು. ಇವರು ಕರೆನ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸಹೋದರ ಸಹೋದರಿಯರೇ, ಇವ್ರು ಯಾವ್ದು ಕೈಕೊಂಡು ನಡೆದಿಲ್ಲ. ಆಮೇಲೆ ಕೊಡುವುದನ್ನು, ಬಾಯಿಂದ ಬಹು ಪ್ರೀತಿಯನ್ನು ತೋರಿಸುತ್ತಾರೆ, ಅವರ ಮನಸ್ಸೇನೋ ತಾವು ದೋಚಿಕೊಂಡಿದ್ದರ ಮೇಲೆ ಹೋಗುತ್ತದೆ. ನೋಡಿ, ಬಾಯಿಂದ ಏನೋ ಪ್ರೀತಿ ತೋರಿಸ್ತಾರೆ, ಆದ್ರೆ ಎಲ್ಲಿದೆಯಂತ ಅವ್ರ ಮನಸ್ಸು. ಸಹೋದರ ಸಹೋದರಿಯರೇ, ನಮ್ಮನ್ನ ಹಂಗೆ ಪಿಕ್ಚರ್ ಮಾಡಿ ತೋರ್ಸವ್ರೆ ಇಸ್ರಾಯೇಲ್ ಮಕ್ಕಳು. ಅವ್ರಿಗೇನ್ ನಡೆದಿದೋ ಅದೇ ತರ ನಮಗೂ ಕೂಡ ಒಂದು ಆಫರ್ ಕೊಟ್ಟಿದ್ದಾರೆ. ಆದ್ರೆ ಆ ಎಲ್ಲ ಮಾಡೋರು ಅದೇ ತರ ಮಾಡವ್ರೆ, ವಾಕ್ಯ ಕೇಳವ್ರೆ, ತುಂಬಾ ಚೆನ್ನಾಗಿ ಕೂತ್ಕೊ ಎಂತ ಮಾತುಗಳಪ್ಪ, ಎಂತ ಸತ್ಯ, ಎಂತ ಯೋಜನೆಗಳು ಅಂತ ಹೇಳವ್ರೆ, ಆದ್ರೆ ಕೈಕೊಂಡು ನಡೆದಿಲ್ಲ. ಪ್ರೀತಿ 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 ಅಂತ ಮಾತಾಡ್ತಾರೆ. ಪ್ರೀತಿ ಎಲ್ಲಿ ಮಾತ್ರ ಐತೆ ಅವರಲ್ಲಿ, ಬಾಯಲ್ಲಿ ಮಾತ್ರ ಐತೆ, ಎಲ್ಲಿಲ್ಲ, ಹೃದಯದಲ್ಲಿ ಇಲ್ಲ. ಆಮೇಲೆ ಇಗೋ, ಹ್ಮ್ ನಿನ್ನ ಮಾತು ಅವರ ಎಣಿಕೆಯಲ್ಲಿ ಒಬ್ಬ ಸಂಗೀತಗಾರನ ವಾದ್ಯವನ್ನು. ಯಾವ ತರ ಹೇಳುತ್ತೆ ಅಂತ ಕೇಳಿದ್ರೆ, ಅವರ ಮಾತು ಹೆಂಗಿತ್ತು ಅಂತ ಕೇಳಿದ್ರೆ, ಒಂದು ಸಂಗೀತ ಆಡಿದ್ರೆ ಆ ಸಂಗೀತ ನಮ್ಗೆ ಹೆಂಗಿತ್ತು, ಫಾಲೋ ಕ್ಲಾಸ್ ಕೇಳುವಾಗಲ್ಲ ಹೆಂಗಿತ್ತು, ಕೇಳೋಣ, ಕೇಳ್ತಾನೇ ಇರೋಣ ಅಂತ ಹೆಂಗಿತ್ತು, ವಾರ ವಾರ ಕೇಳೋಣ ಅಂತಿತ್ತು. ಆ ತರ ಸಂಗೀತ ಕೇಳಂಗೆ ನಿನ್ನ ವಾಕ್ಯಗಳು ಇತ್ತು. ಆಮೇಲೆ ಜಾಣತನದಿಂದ ಬಾರಿಸಿ ಮಧುರ ಸ್ವರದಿಂದ ಹಾಡುವ ಪ್ರೇಮ ಗೀತಕ್ಕೆ ಸಮವಾಗಿದೆ. ನಿನ್ನ ಮಾತುಗಳನ್ನು ಕೇಳುತ್ತಾರೆ, ಆದರೆ ಕೈಗೊಳ್ಳುವುದಿಲ್ಲ. ಆದ್ರೆ ಕೈ ಕೊಡ್ತಾ ಇಲ್ಲ. ಎಲ್ಲ ಕೇಳ್ತಾರೆ, ಚೆನ್ನಾಗಿದೆ ಅಂತ ಹೇಳ್ತಾರೆ, ಒಳ್ಳೆ ಸಂಗೀತಗಳು ವಾಕ್ಯಗಳು ಎಲ್ಲ ಹಿಂಗಿದೆ ಆ ತರ ಕೇಳಿದ್ರು ಮಕ್ಕಳು, ಆದ್ರೆ ಯಾವುದು ಕೈಕೊಂಡು ನಡೀತಾ ಇಲ್ಲ ಅಂತ ಹೇಳ್ತಾರೆ. ಸಹೋದರ ಸಹೋದರಿಯರೇ, ನೋಡ್ಬೇಕಾದ್ರೆ ಇಸ್ರೇಲ್ ಮಕ್ಕಳು ಮಾಡಿರುವ ಒಂದು ಕರೆ, ಮೊದಲು ಕೊಟ್ಟ ಕರೆ, ನೀವೇ ಸ್ವರ್ಗೀಯ ಜನರಾಗಿರ್ತೀರಾ, ಪರಿಶುದ್ಧ ಜನರು, ಯಾಜಕರಾಗಿರ್ತೀರಾ, ರಾಜನಾದ ಯಾಜಕನಾಗಿರ್ತೀರಾ ಅಂತ ಒಂದು ಕರೆ ಕೊಟ್ಟಿರುವ ಕರೆಗೆ ಇವರು ಎಷ್ಟು ವಿಧೇಯತರಾಗಿ ಇದ್ರು ಅಂತ ಹೇಳಿದ್ರೆ, ಇವ್ರು ಕೊನೆಗೆ ಇವರ ಸ್ಟೇಟ್ಮೆಂಟ್ ಏನ್ ಹೇಳ್ತಾರೆ, ಇವರೆಲ್ಲ ಕೇಳಿದ್ರು, ಆದ್ರೆ ಇವರು ಒಂದು ಕೂಡ ಕ್ರಿಯೆಗಳಲ್ಲಿ ಮಾಡಿಲ್ಲ, ಒಂದು ಕೂಡ ಇವ್ರು ಏನ್ ಮಾಡ್ಲಿಲ್ಲ, ಕೈಕೊಂಡು ನಡೆದಿಲ್ಲ. ಪ್ರೀತಿ ತೋರಿಸ್ತಾರೆ, ಪ್ರೀತಿ ಅಂತ ಹೇಳ್ತಾರೆ, ಅದು ಬಾಯಲ್ಲಿ ಮಾತ್ರ ಐತೆ, ಅದು ಹೃದಯದಿಂದ ಬರೋದೇ ಇಲ್ಲ ಇವ್ರಿಗೆ ಹೇಳಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಈ ಆಪ್ಷನ್ ಅವ್ರಿಗೆ. ಅದಕ್ಕೆ ದೇವರಿಗೆ ಇವ್ರ ಮೇಲೆ ಏನಾಯ್ತು ಅಂತ ಕೇಳಿದ್ರೆ ಒಂದು ಕೋಪ ಬಂದ್ಬಿಟ್ಟಿತ್ತು. ಸಹೋದರ ಸಹೋದರಿಯರೇ, ಅದಕ್ಕೆ ಅವ್ರು ಯಾವ ತರ ಹೇಳ್ತಾರೆ ಅಂತ ಕೇಳಿದ್ರೆ, ಧರ್ಮೋಪದೇಶ ಖಂಡದಲ್ಲಿ 32ನೇ ಅಧ್ಯಾಯ 18ನೇ ವಾಕ್ಯ, 18. ಇಸ್ರಾಯೇಲ್ಯರೇ, ನಿಮ್ಮನ್ನು ಹುಟ್ಟಿಸಿದ ತಂದೆಯಂತಿರುವ ಶರಣನನ್ನು ನೀವು ನೆನೆಸಲಿಲ್ಲ, ಹೆತ್ತ ತಾಯಂತಿರುವ ದೇವರನ್ನು ಮರೆತು ಬಿಟ್ಟಿರಿ. ಹೇಳ್ತಾರೆ, ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ನಿನ್ನ ಹುಟ್ಟಿಸಿದ ತಂದೆಯನ್ನು ನೀನ್ ಏನ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ, ನೆನೆಸಲಿಲ್ಲ ಅಂತ. ಸೊ ಇಷ್ಟೆಲ್ಲ ಹುಟ್ಟಿದ ತಂದೆ ಅಂತ ಹೇಳಿದ್ರೆ, ಎಲ್ಲರೂ ಈ ಮಕ್ಕಳು ನೋಡಿ, ಬೇಕಾದ್ರೆ ಈ ಲೋಕದಲ್ಲಿ ಇರುವ ಎಲ್ಲರ ಮಕ್ಕಳು ದೇವರ ಮಕ್ಕಳೇ, ಆದ್ರೆ ಮೊದಲು ಹುಟ್ಟಿದ ಯಾರು ಅಂತ ಕೇಳಿದ್ರೆ ದೇವರಿಗೆ ಯಾರ ಮಕ್ಕಳಂತೆ, ಇಸ್ರಾಯೇಲ್. ಹುಟ್ಟಿದ ತಂದೆಯನ್ನು ನೀನ್ ಏನ್ ಮಾಡ್ಬಿಟ್ಟೆ ಅಂತ ಕೇಳಿದ್ರೆ ನಿರಾಕರಿಸ್ಬಿಟ್ಟೆ. ಆಮೇಲೆ ನೋಡ್ಬೇಕಾದ್ರೆ ಸಹೋದರ ಸಹೋದರಿಯರೇ, ಇಸ್ರಾಯೇಲ್ ಮಕ್ಕಳಿಗೆ ಹುಟ್ಟಿದ ತಂದೆಯಾಗಿದ್ರು, ತಾಯಿಯಾಗಿದ್ರು,
ಆದ್ರೆ ಇವ್ರು ಏನ್ ಮಾಡಿದ್ರು? ಮರೆತು ಬಿಟ್ರು. ಮರ್ತು ಬಿಟ್ರು ಅಂತ ಹೇಳೋದು. ನಾವು ಹಂಗೇನಾ? ನಾವು ಕೂಡ ನಮ್ಮನ್ನ ನೋಡಿ ಈ ಆಪ್ಷನ್ ಏನಾಯ್ತು, ಇಸ್ರಾಯೇಲ್ ಮಕ್ಕಳು ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತ ಕೇಳಿದ್ರೆ, ವಾಕ್ಯ ಎಲ್ಲ ಕೇಳೋರು ನಮ್ಮಂಗೆ ಕೇಳೋರಾಗಿದ್ರು, ಆದ್ರೆ ಒಂದು ಕೂಡ ಕೈಕೊಂಡು ನಡೆದಿದ್ರೆ ಕಾರಣ ಈಗ ಏನಾಯ್ತು ಗೊತ್ತಾ? ಆ ಒಂದು ಕರೆ ಮಿಸ್ ಮಾಡಿಬಿಟ್ರು. ಮಿಸ್ ಮಾಡಿದ್ರು. ಈಗ ಏನ್ ಹೇಳಿದ್ರು? ಮೊದಲು ಹುಟ್ಟಿದ ಅವರೇ, ಈಗ ನೀವೇನಾಗಿದ್ದೀರಾ ಅಂತ ಕೇಳಿದ್ರೆ ಅದು ಕೂಡ ಓದೋಣ. ಯಾಕೋಬ 1ನೇ ಅಧ್ಯಾಯ 18ನೇ ವಾಕ್ಯ. ಆತನು ಹ್ಮ್ ತನ್ನ ಸುಚಿತ್ತದ ಪ್ರಕಾರ ಸತ್ಯ ಬೋಧನೆಯ ವಾಕ್ಯದಿಂದ ಹ್ಮ್ ನಮ್ಮನ್ನು ಹುಟ್ಟಿಸಲಾಗಿ ಈಗ ಅವ್ರನ್ನ ಹೆಂಗ್ ಹುಟ್ಟಿಸಿದ್ರು, ನಮ್ಮನ್ನ ಇವಾಗ ಹುಟ್ಟಿಸಿಬಿಟ್ರು ಅಂತ ಹೇಳಿದ್ರು. ಈಗ ಅವ್ರನ್ನ ಹುಟ್ಟಿಸು ಅವ್ರು ಏನಾಗಿದ್ರು? ತಂದೆಯಾಗಿದ್ರು. ಈಗ ನಮಗೆ ಯಾರು ತಂದೆ? ನಮ್ಮನ್ನ ಹುಟ್ಟಿಸಿ ಹೇಳಿದ್ರು, ಈಗ ನಿಮ್ಮನ್ನ ಹುಟ್ಟಿಸಿದೀನಿ, ದೇವರ ವಾಕ್ಯದಿಂದ ನಿಮ್ಮ ಹುಟ್ಟಿಸಿದೀನಿ. ಹುಟ್ಟಿಸೋದು ಮಾತ್ರ ಅಲ್ಲ, ಆ ಕರೆ ಮತ್ತೆ ನಿಮಗೆ ಕೊಡ್ತೀನಿ ಅಂತ ಹೇಳಿದ್ರು. 1ನೇ ಪೇತ್ರ 2ನೇ ಅಧ್ಯಾಯ 8-9ನೇ ವಾಕ್ಯ ಓದೋಣ. 1ನೇ ಪೇತ್ರ 2ನೇ ಅಧ್ಯಾಯ 8-9. ಅದು ಎಡುಗುವ ಕಲ್ಲು ಮುಗ್ಗರಿಸುವ ಬಂಡೆಯಂತಲೂ ಬರೆದಿರುವ ಮಾತು ಸರಿ ಬೀಳುತ್ತದೆ. ಹ್ಮ್ ಅವರು ದೇವರ ವಾಕ್ಯವನ್ನು ನಂಬಲೊಲ್ಲದೆ ಹ್ಮ್ ಇರುವುದರಿಂದ ಹ್ಮ್ ಆ ಕಲ್ಲನ್ನು ಎಡವಿ ಬೀಳುತ್ತಾರೆ. ಅವರು ದೇವರ ವಾಕ್ಯವನ್ನ ನಂಬಿಲ್ಲ. ಯಾರು? ಇಸ್ರಾಯೇಲ್. ಅವರು ದೇವರ ವಾಕ್ಯ ನಂಬಿದಿರ ಕಾರಣ ಅವರು ಬಿದ್ರು ಅಂತ ಹೇಳ್ತಾರೆ. ಯಾರು ಅಂತ ಹೇಳಿದ್ರೆ ಇಸ್ರಾಯೇಲ್ ಮಕ್ಕಳು. ಆಮೇಲೆ ಓದೋಣ, ಕಂಟಿನ್ಯೂ ಮಾಡಿ ಸಿಸ್ಟರ್. ಅದಕ್ಕಾಗಿಯೇ ಅವರು ನೇಮಕವಾದರು. ನೀವಾದರೂ ನಿಮ್ಮನ್ನು ಈಗ ಬಂದ್ರು, ನೀವಾದರೂ ಅವರು ಬಿದ್ರು. ಈಗ ನಮ್ಮ ಹತ್ರ ಬರ್ತಾರೆ, ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ಹ್ಮ್ ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಹ್ಮ್ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ಹ್ಮ್ ದೇವರಾದುಕೊಂಡ ಜನಾಂಗವು, ಹ್ಮ್ ರಾಜವಂಶಸ್ಥರಾದ ಯಾಜಕರು, ಹ್ಮ್ ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ನೋಡಿ, ಈಗ ಏನ್ ಹೇಳಿದ್ರು? ಮತ್ತೆ ಆ ಕರೆ ಯಾವ್ರಿಗೆ ಕೊಟ್ರಲ್ಲ, ಮೊದಲನೇ ಕರೆ, ಆ ಕರೆ ಇಲ್ಲಿಗೆ ತಂದು ಅವರು ಎಡೆದ್ರು ಬಿದ್ರು. ಈಗ ನೀವಾದ್ರೆ ಕತ್ತಲಲ್ಲಿ ಇದ್ದ ನೀವು ಆಶ್ಚರ್ಯಕರವಾದ ಒಂದು ಬೆಳಕಿಗೆ ಬಂದಿದ್ದೀರಾ. ನಿಮಗೆ ಏನಾಗ್ತೀರಾ ಅಂತ ಕೇಳಿದ್ರೆ, ಈಗ ಒಂದು ನಿಮಗೆ ಸ್ವರ್ಗೀಯ ಜನರಾಗೋದಕ್ಕೆ ನಿಮಗೂ ಒಂದು ಆಫರ್. ಇದು ಕೂಡ ಆಫರೇ. ಏನ್ ಆಫರು? ನೀವು ಈಗ ಸ್ವರ್ಗೀಯ ಜನರಾಗೋದಿಕ್ಕೆ, ಪರಿಶುದ್ಧ ಜನರಾಗೋದಿಕ್ಕೆ, ಯಾಜಕನಾಗೋದಿಕ್ಕೆ, ಆಮೇಲೆ ಮೀಸಲಾದ ಜನವಾದ ಆಗೋದಕ್ಕೆ ಈಗ ಆಫರ್ ಯಾರಿಗೆ ಬಂತು? ಈಗ ನಮ್ಮ ಹತ್ರ ಇದೆ. ಇಲ್ಲೂ ಒಂದು ಕಂಡೀಷನ್. ಏನ್ ಕಂಡೀಷನು? ಇವಾಗ ನೋಡಿ, ಅವ್ರಿಗೆ ಒಂದು ಕಂಡೀಷನ್ ಕೊಟ್ರು. ಸದಸ್ಯ ಗಮನ ಇರಲಿ. ಏನ್ ವಿಷಯ ಅಂತ ಹೇಳಿದ್ರೆ, ಅವ್ರಿಗೆ ನೀನೇ ಆಗ್ತಪ್ಪ, ನೀನೇ ಮೀಸಲಾದ ಜನ ಅಂತ ಅವ್ರಿಗೆ ಕೊಡುವಾಗ ಅವ್ರಿಗೆ ಒಂದು ಕಂಡೀಷನ್ ಇತ್ತು. ಏನ್ ಕಂಡೀಷನ್ನು? ನೋಡಿ, ಶ್ರದ್ಧೆಯಿಂದ ನಡೆದು ನನ್ನ ವಾಕ್ಯನ ಕೈಕೊಂಡು ನಡೆದ್ರೆ ಮಾತ್ರ ನೀನ್ ಹಿಂಗಿರ್ತೀಯ. ಇದಕ್ಕೆ ಮುಂಚೆ ಕಟ್ಟಲೆ ಕೊಟ್ಟಿಲ್ಲ ಅವರಿಗೆ, ಇನ್ನ ಕಟ್ಟಲೆನ ಕೊಟ್ಟಿಲ್ಲ, ಫಸ್ಟ್ ಆಫರ್ ಕೊಟ್ಟಿದ್ದಾರೆ ಅವರಿಗೆ. ಮತ್ತೆ ನಮಗೇನಾಯ್ತು ಅಂತ ಕೇಳಿದ್ರೆ ಇಲ್ಲಿ ಕೊಟ್ಟಿದ್ದಾರೆ. ನಮಗೇನು ಕಂಡೀಷನ್ ರೀ? ಅವ್ರು ಮಿಸ್ ಮಾಡಿಬಿಟ್ರು ಅಂದ್ಬಿಟ್ಟು ಬರೀ ನಮಗೆ ಫಾಲೋ ಕ್ಲಾಸ್ ಕೊಟ್ಬಿಟ್ಟು ನಾವೇನೋ ಹಂಗೆ ಟ್ರಾವೆಲ್ ಮಾಡ್ಕೊಂಡು ಪರಲೋಕದಲ್ಲಿ ಹಂಗೆ ಹೋಗಕ್ ಸಾಧ್ಯವಾ? ಯೋಹಾನದಲ್ಲಿ 15ನೇ ಅಧ್ಯಾಯ 2ನೇ ವಾಕ್ಯ ನಾವು ಎಲ್ಲ ಓದಿರ್ತೀರಿ. ಇದು ಯೋಹಾನ 15ನೇ ಅಧ್ಯಾಯ 15 2ನೇ ವಾಕ್ಯ. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಅಷ್ಟೇ ಹೇಳ್ಬಿಟ್ರು. ನನ್ನಲ್ಲಿದ್ದು ನೀನು ಸ್ವರ್ಗೀಯ ಜನರಾಗೋದಕ್ಕೆ ನೀನು ಕರೆ ಕೊಟ್ಟಿದ್ದೀನಿ, ಆದ್ರೆ ನನ್ನಲ್ಲಿದ್ದು ನೀನು ಫಲ ಕೊಟ್ಟಿಲ್ಲ ಅಂತೀರೆ ಏನ್ ಮಾಡ್ತೀನಿ ಅಂತ ಹೇಳ್ಬಿಟ್ರು? ಕೊಂಬೆಯನ್ನು ತೆಗೆದು ಕಡ್ದಾಕ್ತೀನಿ ಅಂತ ಹೇಳಿ. ನೋಡಿ, ಕಂಡೀಷನ್ ಇಷ್ಟೇ. ಏನೇ ಕೂಡ ನಾವು ಎಲ್ಲ ಅನ್ಯ ಜನರಾಗಿದ್ದು ಕತ್ಲಲ್ಲಿದ್ದು ಈ ಆಶ್ಚರ್ಯಕರವಾದ ಒಂದು ಬೆಳಕಿಗೆ ಬಂದಿದ್ರು ಕೂಡ ಇಲ್ಲಿಗೆ ನಮಗೆ ಏನು ವಾರ್ನಿಂಗ್ ಕೊಡ್ತಾ ಅಂತ ಕೇಳಿದ್ರೆ, ನೀವು ಇಲ್ಲಿ ಫಲವು ಕೊಟ್ಟಿಲ್ಲ ಅಂದ್ರೆ ನಿನ್ನ ಕೂಡ ಕಡ್ದಾಕ್ತೀನಿ ಅಂತ ಹೇಳ್ಬಿಟ್ರು. ಸಹೋದರರೇ, ಮತ್ತೆ ಎಲ್ಲಿ ಹೋಗ್ಬಿಡೋಣ ಅಂತ ಕೇಳಿದ್ರೆ 1ನೇ ಪೇತ್ರ 2ನೇ ಅಧ್ಯಾಯ 10ನೇ ವಾಕ್ಯ. ಮೊದಲು ನೀವು ಪ್ರಜೆಯಾಗಿರಲಿಲ್ಲ, ಈಗ ದೇವರ ಪ್ರಜೆಯಾಗಿದ್ದೀರಿ. ಮೊದಲು ವಾತ್ಸಲ್ಯ ಹೊಂದಿರಲಿಲ್ಲ, ಈಗ ವಾತ್ಸಲ್ಯ ಹೊಂದಿದವರಾಗಿದ್ದೀರಿ. ಇವಾಗ ಮೊದಲು ನೀವೇನಾಗಿರ್ಲಿಲ್ಲ, ದೇವರ ಪ್ರಜೆಯಾಗಿರ್ಲಿಲ್ಲ, ಇವಾಗ ಇದ್ದೀರಾ. ಇವಾಗ ನಕ್ಕರೆ ಕೊಟ್ಟಿದ್ದೀನಿ, ಇವಾಗ ಇದ್ದೀರಾ. ಆಮೇಲೆ ಈಗ ದೇವರ ಪ್ರಜೆಯಾಗಿದ್ದೀರಿ. ಮೊದಲು ವಾತ್ಸಲ್ಯ ಹೊಂದಿರಲಿಲ್ಲ, ಈಗ ವಾತ್ಸಲ್ಯ ಹೊಂದಿದವರಾಗಿದ್ದೀರಿ.
ಪ್ರಿಯರೇ, ಪ್ರಿಯರೇ, ಪ್ರವಾಸಿಗಳು ಪರದೇಶಸ್ಥರೂ ಆಗಿರುವ ನೀವು ಹ್ಮ್ ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಹ್ಮ್ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸುತ್ತೇನೆ. ಕಂಡೀಷನ್ ಇಲ್ಲಿ ಕೊಡ್ತಾರೆ. ನೀನ್ ಏನ್ ಮಾಡ್ಬೇಕಂದ್ರೆ ನೀನು ಯುದ್ಧ ಮಾಡ್ಬೇಕು. ಯಾವ್ದ ಮೇಲೆ ಅಂತ ಕೇಳಿದ್ರೆ ಶರೀರದ ಅಭಿಲಾಷೆಗಳ ಮೇಲೆ ನೀನು ದೂರ ಇರಬೇಕು. ನಿಮ್ಮನ್ನ ಎಚ್ಚರಿಸ್ತೇನೆ ಅಂತ ಹೇಳ್ತಾರೆ, ವಾಕ್ಯ ಹೇಳ್ತದೆ. ಹಾಗಾದ್ರೆ ಈ ವಾಕ್ಯ ಅಲ್ಲಿಗೆ ಆಫರ್ ಕೊಟ್ಟಿರೋದು ಮತ್ತೆ ನಮಗೆ ಆಫರ್ ಕೊಟ್ಟಿದ್ದಾರೆ. ಆದ್ರೆ ಆಫರ್ ಮೇಲೆ ಕಂಡೀಷನ್ ಇದೆ. ಏನ್ ಕಂಡೀಷನ್ ಅಂದ್ರೆ ನೀವು ಫಲ ಕೊಡ್ಬೇಕು. ಈ ಶರೀರ ಈ ಅಭಿಲಾಷೆ ಮೇಲೆ ನೀವೇನ್ ಹಾಕ್ಬೇಕಂತೆ, ದೂರವಾಗಿದ್ದು ನೀನು ಆ ಒಂದು ಹಣ್ಣನ್ನು ಏನ್ ಹೇಳ್ತಾರೆ, ಫಲವನ್ನು ಕೊಡಬೇಕು ಅಂತ ಹೇಳ್ತಾರೆ. ಸಹೋದರ ಸಹೋದರಿಯರೇ, ಹಿಂಗಿರುವಾಗ 12ನೇ ವಾಕ್ಯ ಕೂಡ ಓದನ ಅಷ್ಟರ್. ನಿಮ್ಮ ನಡವಳಿಕೆಯು ಅನ್ಯ ಜನರ ಮಧ್ಯದಲ್ಲಿ ಯೋಗ್ಯವಾಗಿರಲಿ. ಹೇಳ್ತಾರೆ ಇವಾಗ ಏನಪ್ಪ ಫಲ ಅಂತ ಕೇಳಿದ್ರೆ, ನಿಮ್ಮ ನಡವಳಿಕೆ ಎಲ್ಲಿರ್ಬೇಕಂದೆ, ಯಾವ್ದು ಅನ್ಯ ಜನರಲ್ಲಿ. ಈಗ ಸಭೆಯಲ್ಲಿ ಇರೋದು ಮಾತ್ರ ಅಲ್ಲ, ಅನ್ಯ ಜನರಾಗಿ ಏನಾಗಿರ್ಬೇಕಂತೆ, ಯೋಗ್ಯವಾಗಿ ಇರ್ಲಿ. ಆಮೇಲೆ ಆಗ ಅವರು ಯಾವ ವಿಷಯದಲ್ಲಿ ನಿಮ್ಮನ್ನು ಅಕ್ರಮಗಾರರೆಂದು ನಿಂದಿಸುತ್ತಾರೋ ಆ ವಿಷಯದಲ್ಲಿಯೇ ನಿಮ್ಮ ಸತ್ಕ್ರಿಯೆಗಳನ್ನು ಕಣ್ಣಾರೆ ಕಂಡು ವಿಚಾರಣೆಯ ದಿನದಲ್ಲಿ ದೇವರನ್ನು ಕೊಂಡಾಡುವರು. ನೋಡಿದ್ರ, ನಿನ್ನ ಸತ್ಕ್ರಿಯೆಯನ್ನು ಅವ್ರು ಕಂಡು ಅವ್ರು ಕೊಂಡಾಡ್ತಾರಂತೆ. ಆ ತರ ಇರುವಾಗ ನಿಮ್ಮ ಫಲ ಹಂಗಿರ್ಬೇಕು ಅನ್ಯ ಜನರ ಮಧ್ಯದಲ್ಲಿ. ಆದ್ರೆ ನಾವು ಈ ತರ ಬಾಳ್ತಾ ಇದ್ದೀವ ಸಹೋದರ ಸಹೋದರಿಯರೇ, ನೋಡಿ ಮತ್ತೆ ಈ ಕರೆ ನಮ್ಮನ್ನ ಬಿಟ್ಟು ಹೋಗಕ್ಕೆ ಚಾನ್ಸಸ್ ಇದೆ. ನಮ್ಗೆ ಕರೆದಿರೋದೇ ಅದಕ್ಕೆ, ಆಫರ್ ಕೊಟ್ಟಿರೋದೇ ಅದಕ್ಕೆ ನೋಡಿ. ಆದ್ರೆ ನಾವು ಏನ್ ಮಾಡ್ತೀವಿ ಅಂತ ಕೇಳಿದ್ರೆ, ವಾಕ್ಯ ಕೇಳ್ತೀವಿ, ವಾಕ್ಯದ ಪ್ರಕಾರ ನಡೆಯಲ್ಲ. ಪ್ರೀತಿ ಮಾಡ್ತೀವಿ, ಹೃದಯದಿಂದ ಪ್ರೀತಿ ಮಾಡಲ್ಲ. ದೇವರೇ ನಿಮ್ಮನ್ನ ಪ್ರೀತಿ ಮಾಡ್ತೀನಿ, ಪ್ರೀತಿ ಮಾಡ್ತೀನಿ, ಪ್ರೀತಿ ಮಾಡ್ತೀನಿ, ನಿನ್ನ ಕಂಡ್ರೆ ನನ್ಗೆ ಭಯ. ನಾವು ಹೇಳ್ತೀವಿ, ದೇವರೇ ನನಗೆ ತುಂಬಾ ಭಯ ಕಂಡ್ರೆ ನಿಮ್ಮನ್ನ, ಆ ಭಯದಿಂದ ನನಗೆ ಯಾವುದೋ ಒಂದು ಕಾರ್ಯ ಮಾಡೋದಕ್ಕೆ ಮಾತ್ರ ಭಯ ನಮಗೆ. ಕಾರಣ ಏನಂತ ಕೇಳಿದ್ರೆ, ಯಾರನ್ನ ತೋರಿಸ್ತೀವಿ ಅಂತ ಕೇಳಿದ್ರೆ, ಅಯ್ಯೋ ದೇವ್ರು ಏನ್ ಮಾಡ್ತಾರೆ ನಮಗೆ. ಈ ಭಯ ಇಟ್ಟುಕೊಂಡು ಕೂಡ ನೀವು ಏನು ಮಾಡಕ್ ಸಾಧ್ಯವಿಲ್ಲ. ಏನ್ ಕೇಳ್ತಾರೆ ಅಂತ ಕೇಳಿದ್ರೆ, ಅದರಲ್ಲಿ ನೋಡಿ, ಯಾಕೋಬ 2ನೇ ಅಧ್ಯಾಯ 19ನೇ ವಾಕ್ಯ. ಯಾಕೋಬ 2ನೇ ಅಧ್ಯಾಯ 19ನೇ ವಾಕ್ಯ. ದೇವರು ಒಬ್ಬನೇ ಎಂದು ನೀನು ನಂಬುವವನು. ಹಾಗೆ ನಂಬುವುದು ಒಳ್ಳೆಯದು. ದೆವ್ವಗಳು ಕೂಡ ಹಾಗೆಯೇ ನಂಬಿ ಹೆದರಿ ನಡುಗುತ್ತವೆ. ದೆವ್ವಗಳು ಕೂಡ ನಡುಗುತ್ತದೆ, ಅದು ಕೂಡ ಎದುರ್ತದೆ. ಇದೇನು ವಿಶೇಷ, ನಲ್ಲಿ ದೇವರನಲ್ಲಿ ಎದ್ದಿರ್ತೀನಿ, ಭಯ ನನಗೆ, ಇದು ಮಾಡಂಗಿ ಹಿಂಗೆ ಅಂತ. ಅದಲ್ಲ, ನಿನ್ನಲ್ಲಿ ಕೇಳುವ ಫಲ ನಾನು ಏನ್ ಹೇಳ್ತೀನೋ ಅದನ್ನ ಬೇಕು. ನಾನು ಕೊಟ್ಟಿದ್ದು ಯಾವುದೋ, ನಾನು ಬಿತ್ತಿರೋದು ಯಾವುದೋ ಅದನ್ನ ಬೇಕು ಅಂತ ಕೇಳುವಾಗ, ನನ್ಗೆ ದೇವ್ರ ಭಯ ಇದೆ, ಅದ್ರ ಭಯ ಇದೆ ಅಂತ ಹೇಳ್ಕೊಂಡು ಬಾಯಲ್ಲಿ ಮಾತ್ರ ಭಯ ಅಂತ ಹೇಳ್ಕೊಂಡಿದ್ರೆ ಸುಖ ಇಲ್ಲ ಸಹೋದರ ಸಹೋದರಿಯರ. ದೇವಗಳು ಕೂಡ ಹಂಗೆ ಇದೆ ಅಂತ ಹೇಳ್ತಾರೆ. ನೋಡಿ, ನಾವು ಇದು ಗಮನಿಸ್ಬೇಕು. ಇದು ಸುಮ್ಮನೆ ಬಂದು ವಾಕ್ಯ ಕೇಳ್ಬಿಟ್ಟು ಫಾಲೋಅಪ್ ಕ್ಲಾಸ್ ಚೆನ್ನಾಗಿದೆಯಪ್ಪ ಅಂತ ಹೋಗೋ ವಿಷಯ ಅಲ್ಲ, ಕರೆದಿರೋದೇ ಅದಕ್ಕೆ. ಹಾಗಿರುವಾಗ ಇಸ್ರೇಲ್ ಮಕ್ಕಳನ್ನ ಕಂಪೇರ್ ಮಾಡಿ ನೋಡುವಾಗ, ಇಸ್ರೇಲಲ್ಲಿ ಇಸ್ರೇಲ್ ಜನರಿಗೂ ನಮಗೆ ಏನು ವ್ಯತ್ಯಾಸ ಅಂತ ಕೇಳಿದ್ರೆ, ಇಸ್ರೇಲಲ್ಲಿ ಏನೇ ವಿಷಯಗಳು ಹೇಳಿದ್ರೆ ಕೂಡ ಅವ್ರು ಮಾಡೋರಂತೆ. ಏನೇ ವಿಷಯ ದೇವ್ರವ್ರಿಗೆ ಬಲಿ ಕೊಡಿ ಅಂತ ಹೇಳಿದ್ರೆ ಇಮಿಡಿಯೇಟ್ ಏನ್ ಮಾಡೋರಂತೆ, ಸುನ್ನತಿ ಮಾಡೋರಂತೆ. ಏನೇ ಹೇಳಿದ್ರೆ ಕೂಡ ಅವ್ರು ಮಾಡ್ತಾ ಇದ್ರಂತೆ. ಅವರಲ್ಲಿ ಕ್ರಿಯೆಗಳು ಹಂಗೇ ಇತ್ತಂತೆ. ಆದ್ರೆ ಏನಿರ್ಲಿಲ್ಲ, ನಂಬಿಕೆ ಇಲ್ಲ ಅಂತೆ. ವಾಕ್ಯ ಹೆಂಗ್ ಹೇಳ್ತಾರೆ, ನಂಬಿಕೆ ಇಲ್ದಿರ ಅವ್ರು ಬಿದ್ದೋದ್ರು ಅಂತ ಹೇಳ್ತಾರೆ. ವಿಶ್ವಾಸ ಇಲ್ದಿರ ಏನಾದ್ರು ಅವರು ಕೆಳಗೆ ಬಿದ್ದೋದ್ರು ಅಂತ ಹೇಳ್ತಾರೆ. ಆದ್ರೆ ಕ್ರಿಯೆಗಳು ಮಾತ್ರ ಮಾಡ್ತಿದ್ರಂತೆ. ಟ್ಯಾಬರ್ನಕಲ್ ಕಟ್ಟಂದ್ರೆ ಕಟ್ತಾ ಇದ್ರಂತೆ, ಈ ತರ ಎಲ್ಲ ಮಾಡ್ತಿದ್ರಂತೆ. ಕ್ರಿಯೆಗಳಿತ್ತು, ಅವರಲ್ಲಿ ಏನಿಲ್ಲ, ನಂಬಿಕೆ ಇಲ್ಲ. ಈಗ ನಮಗೆ ಉಲ್ಟಾಗೋಯ್ತು. ನಮಗೇನು, ನಮ್ಮಲ್ಲಿ ಏನಿದೆ ಅಂತ ಕೇಳಿದ್ರೆ, ನಂಬಿಕೆ ಇದೆ, ಏನಿಲ್ಲ, ಕ್ರಿಯೆಗಳಿಲ್ಲ ಅಂತ ಹೇಳಿ. ನಂಬಿಕೆ ಇದೆ, ನಿನಗೆ ವಿಶ್ವಾಸ ಐತೆ. ಯಾವ ವಿಶ್ವಾಸ ಅಂತ ಕೇಳಿದ್ರೆ, ಇನ್ನ ತನಕ ನಾವು ಯಾವ ಪುನರ್ತನ ನೋಡಿಲ್ಲ, ಯಾವ ಅಪೊಸ್ತಲರು ನೋಡಿಲ್ಲ, ಯಾವ ಕ್ರಿಸ್ತನು ನೋಡಿಲ್ಲ, ಏನು ನೋಡಿಲ್ಲ, ಯಾವ ಒಂದು ಅದ್ಭುತನೂ ನೋಡಿಲ್ಲ. ವಾಕ್ಯ ಒಂದು ಇಟ್ಟುಕೊಂಡೆ ನಮ್ಮ ವಿಶ್ವಾಸ, ನಂಬಿಕೆ ಅದ್ರ ಮೇಲೆ ಇಟ್ಕೊಂಡು ಹೋಗ್ತಾ ಇದೆ. ಆದ್ರೆ ಆ ನಂಬಿಕೆ ಯಾವ್ದ್ರಲ್ಲಿ ಇಲ್ಲ ನಿಮ್ಮಲ್ಲಿ ಅಂತ ಹೇಳಿದ್ರೆ, ಕ್ರಿಯೆಗಳಿಲ್ಲ ಅಂತ ಹೇಳಿದ್ರು. ನೋಡಿ, ಒಂದು ವಾಕ್ಯ ಯಾಕೋಬದಲ್ಲಿ 2ನೇ ಅಧ್ಯಾಯ ಅದರ 14ರಿಂದ ಕೆಲವು ವಾಕ್ಯ ಓದೋಣ. ನನ್ನ ಸಹೋದರರೇ, ಒಬ್ಬನು ತನಗೆ ನಂಬಿಕೆಯುಂಟೆಂದು ಹೇಳಿಕೊಂಡು ತಕ್ಕ ಕ್ರಿಯೆಗಳಿಲ್ಲದವನಾಗಿದ್ದರೆ ಪ್ರಯೋಜನವೇನು? ನೋಡಿದ್ರೆ ಹೇಳ್ತಾರೆ, ಬರೀ ನಂಬಿಕೆ ಇಟ್ಟುಕೊಂಡು ತಕ್ಕ ಕ್ರಿಯೆಗಳಿಲ್ಲ ಅಂದ್ರೆ ಪ್ರಯೋಜನ ಏನು? ಆಮೇಲೆ ಓದು. ಅಂತ ನಂಬಿಕೆಯು ಇವನನ್ನು ರಕ್ಷಿಸುವುದೋ? ಆ ನಂಬಿಕೆ ಏನ್ ಮಾಡಲ್ಲ, ನಿನ್ನ ರಕ್ಷಣೆ ಮಾಡಲ್ಲ. ಇದು ಮಾತ್ರ ಜ್ಞಾಪಕ ಇಟ್ಕೊಳ್ರಿ. ನಂಬಿಕೆ ಐತೆ, ಆ ನಂಬಿಕೆದಿಂದ ಕ್ರಿಯೆಗಳಿಲ್ಲ. ನಂಬಿಕೆ ಮಾತ್ರ, ವಿಶ್ವಾಸ ಮಾತ್ರ ಉನ್ನತವಾದ ನಂಬಿಕೆ. ಎಲ್ಲಾ ಸತ್ಯ ಗೊತ್ತು, ಟ್ರೂತ್ ಗೊತ್ತು, ಎಲ್ಲ ಯೋಜನೆ ಗೊತ್ತು, ನಂಬಿಕೆ ಇದೆ. ನಂಬಿಕೆ ಐತೆ,
ಆದ್ರೆ ಕ್ರಿಯೆಗಳಿಲ್ಲ ಅಂತ ಹೇಳುವಾಗ ಆ ನಂಬಿಕೆ ನಿನ್ನ ರಕ್ಷಣೆ ಒಳಗೆ ಏನಾಗಲ್ಲ, ಹ್ಮ್ ತರೋದಕ್ಕೆ ಸಾಧ್ಯ ಇಲ್ಲ. ಸಾಧ್ಯವಿಲ್ಲ. ಸಹೋದರ ಸಹೋದರಿ, ಹಂಗಾದ್ರೆ ನಂಬಿಕೆದಿಂದ ನಾವು ನೀತಿವಂತರಾಗ್ತೀವಿ ಅಂತ ಹೇಳ್ತಾರೆ ಅಲ್ವಾ? ನಂಬಿಕೆದಿಂದ ನೀತಿವಂತರಾಗ್ತೇವೆ, ನಿಜ. ನಂಬಿಕೆದಿಂದ ಬರೀ ನೀತಿವಂತರಾಗಿದೆ, ಅದು ಫ್ರೀಯಾಗಿ ಸಿಕ್ಕಿರುವ ನಿನಗೆ ಒಂದು ಗಿಫ್ಟು. ನಂಬಿಕೆದಿಂದ ನಾವು ನೀತಿವಂತರಾಗೋದಕ್ಕೆ ಒಂದು ಫ್ರೀ ಗಿಫ್ಟು. ಅದರಿಂದ ಏನು ಸುಖ ಇಲ್ಲ ಅಂತ ಹೇಳಿದ್ರೆ, ನೀವು ಆದಾಮಿನಿಂದ ಕೆಳಗೆ ಬಿದ್ದವ್ರನ್ನ ಮತ್ತೆ ನಂಬಿಕೆ ಕ್ರಿಸ್ತನ ಮೇಲೆ ನಂಬಿಕೆ ಕೊಂಡಿರೋದ್ರಿಂದ ನಾವು ಏನ್ ಮಾಡಿದೀವಿ ಅಂತ ಕೇಳಿದ್ರೆ, ಒಂದು ಒಂದು ನೀತಿವಂತರ ಸ್ಟೇಜಿಗೆ ಬಂದಿದೀವಿ ಅಷ್ಟೇ. ಆದ್ರೆ ಮುಂದೆ ಒರೆಸ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಯೇಸು ಸ್ವಾಮಿ ಚೊಚ್ಚಲ ಮಗನಾಗಿ ಇದ್ರು. ಯಾವಾಗ? ಫಸ್ಟ್ ಬಾರ್ನ್. ಯಾವಾಗ ಫಸ್ಟ್ ಬನ್ರಿ ಅವರು? ಫಸ್ಟ್ ಸೃಷ್ಟಿ ಯಾರ್ರಿ? ಫಸ್ಟ್ ಸೃಷ್ಟಿ ಅವ್ರೆ. ಜಗತ್ತಕ್ಕೆ ಮುಂಚೆನೆ ಅವ್ರು ಮೊದಲನೇ ಸೃಷ್ಟಿಯ ಚೊಚ್ಚಲ ಮಗನಾಗಿದ್ರು. ಆಮೇಲೆ ಇಲ್ಲಿ ಮನುಷ್ಯನಾಗಿ ಬಂದ್ರು, ಮತ್ತೆ ಸತ್ರು, ಮಾಂಸನಾಗಿ ಸತ್ತಿ ಮತ್ತೆ ಪುನರ್ತನಾಗಿ. ಈಗ ಮೊದಲು ಪುನರ್ತನ ಆಗಿರೋದು ಯಾರ್ರಿ? ಫಸ್ಟ್ ಫ್ರೂಟ್ ಯಾರ್ರಿ? ಹಂಗಾದ್ರೆ ಎರಡು ಚೊಚ್ಚಲ ಮಗನಾಗಿ ಇದ್ರ ಕ್ರಿಸ್ತನು. ಮೊದಲು ಅಲ್ಲಿ ಇದ್ದು ಚೊಚ್ಚಲ ಮಗನಾಗಿದ್ರು, ಮತ್ತೆ ಇವಾಗ ಏನಾಗಿದ್ದಾರಂತೆ? ಚೊಚ್ಚಲ ಮಗನಾಗಿದೆ. ಎರಡು ಚೊಚ್ಚಲ ಮಗನ, ಎರಡು ಕಡೆ ನೋಡಿ ಚೊಚ್ಚಲ ಮಗನ ಅಂತ ತೋರಿಸ್ತದೆ. ಇದೇನು ವ್ಯತ್ಯಾಸ? ಇದರಲ್ಲಿ ವ್ಯತ್ಯಾಸ ಏನು? ಎರಡರಲ್ಲಿ ವ್ಯತ್ಯಾಸ ಏನು ಗೊತ್ತಾ? ಅಲ್ಲಿ ದೇವರು ಕೊಟ್ಟಿರುವ ಆ ಚೊಚ್ಚಲ ಮಗ, ಇವ್ರದ್ದು ಏನ್ ಕ್ರಿಯೆಗಳಿಲ್ಲ, ಮೊದಲು ಹುಟ್ಟಿದು ಇವ್ರೇ, ಆದ್ರಿಂದ ಇವ್ರ ಚೊಚ್ಚಲ ಮಗನು. ಇದು ಕೊಟ್ಟಿದ್ ಯಾರು? ದೇವರು ಕೊಟ್ರು. ದೇವರು ಫಸ್ಟ್ ಯಾರು ಸೃಷ್ಟಿ ಮಾಡಿದ್ರು? ಯೇಸು ಕ್ರಿಸ್ತನ. ಅದಕ್ಕೆ ಅವ್ರ ಚೊಚ್ಚಲ ಮಗನೇ. ಆದ್ರೆ ಇಲ್ಲಿ ಬಂದು ಕ್ರಿಸ್ತನು ತನ್ನ ಜೀವವನ್ನು ಕೊಟ್ಟು ಎಲ್ಲಾನು ಸಂಪಾದನೆ ಮಾಡಿ, ಈಗ ಹೇಳಿದ್ರೆ ಸಂಪಾದನೆ ಮಾಡಿ ಮೇಲೆ ಇವಾಗ ಚೊಚ್ಚಲ ಮಗನಾಗಿದ್ದಾರೆ. ಇವಾಗ ಈ ಚೊಚ್ಚಲ ಮಗ ಯಾರು? ಹೆಂಗ್ ಬಂತು ಅಂತ ಕೇಳಿದ್ರೆ, ಸಂಪಾದನೆ ಕ್ರಿಸ್ತನೇ ಏನ್ ಮಾಡಿದ್ರಂತೆ, ಇವರಿಗೆ ಯಾರು ಕೊಟ್ಟಿಲ್ಲ, ಕ್ರಿಸ್ತನೇ ತನ್ನ ಜೀವವನ್ನು ಕೊಟ್ಟು ಇವಾಗ ಏನಾಗಿದ್ದಾರೆ? ಸಂಪಾದನೆ ಮಾಡಿದ್ದಾರೆ. ಇವಾಗ ಈ ಚೊಚ್ಚಲ ಮಗ ವ್ಯತ್ಯಾಸ ಏನಂತ ಕೇಳಿದ್ರೆ, ಅದು ತಂದೆಯ ದೇವರು ಕೊಟ್ಟಿದ್ದು, ಇದು ಕ್ರಿಸ್ತನು ಸಂಪಾದನೆ ಮಾಡಿ. ಈಗ ನಮಗೆ ಕ್ರಿಸ್ತನು ನೀ ನೀತಿವಂತನಾಗೋದಿಕ್ಕೆ ಅವ್ರು ಕೊಟ್ಟಿರೋ, ಫ್ರೀಯಾಗಿ ಕೊಟ್ಟಿರುವ, ಕೊಟ್ಟಿರುವ ಚೊಚ್ಚಲ ಮಗನ ಅದು. ಆದ್ರೆ ನಾವು ಸಂಪಾದನೆ ಮಾಡ್ಬೇಕು, ಅಲ್ಲಿ ಹೋಗ್ಬೇಕಂತ ಕೇಳಿದ್ರೆ ಕ್ರಿಯೆಗಳಲ್ಲಿ ಮಾತ್ರವೇ ಸಾಧ್ಯ. ನೋಡಿ, ಆ ಒಂದು ವಿಶ್ವಾಸ, ನಂಬಿಕೆ ನಿಮ್ಮನ್ನ ಏನ್ ಮಾಡಲ್ಲ ಅಂತೆ, ರಕ್ಷಣೆ ಮಾಡೋದಿಲ್ಲ. ಹಂಗೆ ವಾಕ್ಯ ಓದೋಣ ಕೇಳು. ಒಬ್ಬ ಸಹೋದರನಿಗೆ ಇಲ್ಲವೇ ಒಬ್ಬ ಸಹೋದರಿಗೆ ಬಟ್ಟೆಯು ಆ ದಿನದ ಆಹಾರವೂ ಇಲ್ಲದೆ ಇರುವಾಗ ನಿಮ್ಮಲ್ಲಿ ಒಬ್ಬನು ಅವರಿಗೆ ದೇಹಕ್ಕೆ ಬೇಕಾದದ್ದನ್ನು ಕೊಡದೆ ಸಮಾಧಾನದಿಂದ ಹೋಗಿರಿ, ಬೆಂಕಿ ಕಾಯಿಸಿಕೊಳ್ಳಿರಿ, ಹೊಟ್ಟೆ ತುಂಬಿಸಿಕೊಳ್ಳಿ ಎಂದು ಬರೀ ಮಾತು ಹೇಳಿದರೆ ಪ್ರಯೋಜನವೇನು? ಹೇಳ್ತಾರೆ ಕ್ರಿಯೆಗಳಂದ್ರೆ ಏನಪ್ಪಾ ಅಂತ ಹೇಳಿ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಒಂದು ಸಹೋದರನಾಗಿ ಸಹೋದರಿಯಾಗಲಿ ಯಾರೋ ಒಬ್ರು ಬಂದು ನನಗೆ ಬಟ್ಟೆ ಇಲ್ಲ ಅಂತ ಹೇಳಿದ್ರೆ, ಬಟ್ಟೆನ ಮಾತ್ರ ಅಲ್ಲ, ಯಾವುದೋ ಒಂದು ಕಾರ್ಯಕ್ಕೆ ನಿನ್ನ ಒಂದು ಆಪ್ಷನ್, ನಿಮಗೆ ಒಂದು ಆಫರ್ ಸಿಗುವಾಗ ಈ ಕ್ರಿಯೆಗಳು ನೋಡಪ್ಪ, ನೀನೇನು ಬೇಜಾರು ಮಾಡ್ಕೊಂಡು, ನಿನ್ನ ಊಟ ಇಲ್ವಾ, ನಿನ್ನ ತಿಂಡಿ ಇಲ್ವಾ, ಇರೋ ಜಾಗ ಇಲ್ವಾ, ಏನು ಇಲ್ವಾ, ನೀನು ಏನು ಬೇಜಾರು ಮಾಡಬೇಡ, ನಾನು ಏನು ಮಾಡ್ತೀನಿ, ಪ್ರಾರ್ಥನೆ ಮಾಡಿ, ನಿನಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ, ಭಯ ಪಡ್ಬೇಡ, ಹೋಗು ಅಂತ ಹೇಳಿ ಅವ್ರಿಗೆ ಬರೀ ಪ್ರಾರ್ಥನೆ ಮಾಡೋದ್ರಿಂದ ಅವರೇ ಹೇಳ್ತಾರೆ, ಇದರಲ್ಲಿ ಸುಖ ಏನು ಸುಖ ಇಲ್ಲ ಅಂತ ಹೇಳಿ. ನಾನು ಪ್ರಾರ್ಥನೆ ಮಾಡ್ತೀನಿ ಬೇಡ, ನೀ ಏನು ಎದುರು ಬೇಡ, ನಾನು ಮಾಡ್ತೀನಿ, ಎಲ್ಲ ಸರಿ ಹೋಗುತ್ತೆ, ಹೋಗು ಅಂತ ಕಳಿಸ್ಬಿಟ್ರೆ ಇದರಿಂದ ಏನು ಕ್ರಿಯೆಗಳು ಅಂತ ವಾಕ್ಯ ಹೇಳುತ್ತೆ. ಆಮೇಲೆ ಓದೋಣ ಸರ್. ಹಾಗೆಯೇ ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದ್ದು. ಕ್ರಿಯೆಗಳಿಲ್ಲ ಅಂದ್ರೆ ನೀನ್ ಏನೇ ಇದ್ರೆ ನಂಬಿಕೆ ಅದಕ್ಕೆ ಜೀವ ಇಲ್ಲ. ಹೀಗಿಲ್ಲವಾದರೆ ಒಬ್ಬ ಮನುಷ್ಯನು ನಿನಗೆ ನಂಬಿಕೆಯುಂಟು, ನನಗೆ ಕ್ರಿಯೆಗಳುಂಟು, ನಾನು ನನ್ನ ಕ್ರಿಯೆಗಳ ಮುಖಾಂತರ ನನ್ನ ನಂಬಿಕೆಯನ್ನು ನಿನಗೆ ತೋರಿಸುತ್ತೇನೆ, ನೀನು ಕ್ರಿಯೆಗಳಿಲ್ಲದೆ ನಿನ್ನ ನಂಬಿಕೆಯನ್ನು ನನಗೆ ತೋರಿಸಿ ನೋಡೋಣ. ಎಂತ ಒಂದು ಪ್ರಶ್ನೆ ಕೇಳ್ತಾರೆ ಅಂತ ಕೇಳಿದ್ರೆ, ಒಂದು ಮನುಷ್ಯನ ಹೇಳ್ತಾನಂತೆ, ನೋಡಪ್ಪ ನನಗೆ ಕ್ರಿಯೆಗಳು ಉಂಟು, ನಿನಗೆ ನಂಬಿಕೆ ಇದೆ ಅಂತ ಹೇಳ್ತಾ ಇದ್ವಿ. ಇವಾಗ ನೋಡಿ, ಕೆಲವರೆಲ್ಲ ನೋಡ್ಬೇಕಾದ್ರೆ, ಕೆಲವು ಕ್ರಿಸ್ತರುಗಳನ್ನ ನೋಡಿದ್ರೆ ಒಳ್ಳೆ ಒಳ್ಳೆ ಕ್ರಿಯೆಗಳೆಲ್ಲ ಮಾಡ್ತಾರೆ, ಆದ್ರೆ ಅವ್ರಿಗೇನಿಲ್ಲ, ನಂಬಿಕೆ ಇಲ್ಲ. ನಂಬಿಕೆ ಅದಕ್ಕೆ ವಾಕ್ಯ ಹೇಳುತ್ತೆ, ನನಗೆ ನಂಬಿಕೆ ಇದೆ, ನಿನಗೆ ಕ್ರಿಯೆಗಳಿದೆ. ಈಗ ನಾನು ನಂಬಿಕೆ ಇಲ್ಲ, ನನ್ನ ಕ್ರಿಯೆಗಳ ಮುಖಾಂತರ ನನ್ನ ನಂಬಿಕೆ ಏನಂತ ತೋರಿಸ್ಬಿಡ್ತೀನಿ ಅಂತ ಹೇಳ್ತಾರೆ. ನಾನು ಮಾಡುವ ಕ್ರಿಯೆಗಳ ಮುಖಾಂತರ ನನ್ನ ನಂಬಿಕೆ ನೀನು ನೋಡಿದ ತಕ್ಷಣ ಎಂತ ನಂಬಿಕೆ ಇವಂತು ಅಂತ ನೀನೇ ಹೇಳ್ಬಿಡ್ತೀಯ ನನ್ನ ನಂಬಿಕೆ. ನೀನು ಬರೀ ನಂಬಿಕೆ ಇಟ್ಕೊಂಡು ನಿನ್ನ ಕ್ರಿಯೆಗಳು ಏನಂತ ತೋರ್ಸಕ್ಕಾಗತ್ತಾ? ತೋರ್ಸಕ್ಕಾಗಲ್ಲ ಅಂತ ಹೇಳ್ತಾರೆ.
ಆದ್ರೆ ಸಹೋದರ ಸಹೋದರಿಯರೇ, ನಾವು ಎಚ್ಚರಿಕೆ ಆದ ಒಂದು ವಿಷಯ ಏನಂತ ಕೇಳಿದ್ರೆ, ನಮ್ಮ ರಕ್ಷಣೆ ಹೊಂದಬೇಕಂದ್ರೆ ಬರೀ ನಂಬಿಕೆ ನಮ್ಮನ್ನ ರಕ್ಷಣೆ ಒಳಗೆ ಆಗೋದಿಕ್ಕೆ ಸಾಧ್ಯವಾಗೋದಿಲ್ಲ. ಕ್ರಿಯೆಗಳ ಮುಖಾಂತರವೇ ನಾವು ಏನಾಗ್ತೀವಿ ಅಂತ ಕೇಳಿದ್ರೆ ಇದಾಗ್ತೀವಿ. ನಾನು ಹೇಳ್ದಲ್ಲ, ಸಂಪಾದನೆ ಮಾಡಬೇಕು. ಯು ಹ್ಯಾವ್ ಟು ಹರ್ನ್, ನಾಟ್ ಫ್ರೀ. ಕ್ರಿಸ್ತನೇ ಹರ್ನ್ ಮಾಡಿದ್ರು. ದೇವರು ಕೊಟ್ಟಿರುವ ಆ ಒಂದು ಚೊಚ್ಚಲ ಮಗನ ಬಿಟ್ಟು ಇಲ್ಲಿ ಹರ್ನ್ ಸಂಪಾದನೆ ಮಾಡಿ ಅವರು ಅಲ್ಲಿ ಕೂತಿದ್ದಾರೆ. ಈಗ ಯಾಕಪ್ಪ ಚೊಚ್ಚಲ ಮಗನಾಗಿದೆಯಾ ಅಂತ ಕ್ರಿಸ್ತನನ್ನ ಕೇಳಿದ್ರೆ, ಇದು ಅವ್ರು ಕೊಟ್ಟಿದ್ದಲ್ಲ. ಯಾರು ಕೊಟ್ಟಿದ್ದು? ಸಂಪಾದಿಸ್ಕೊಂಡ್ರು. ಅದೇ ತರ ಹೇಳ್ತಾರೆ. ನೀನ್ ಅಲ್ಲಿ ಕ್ರಿಸ್ತನ ಜೊತೆಗೆ ಕೂತ್ಕೊಬೇಕಾದ್ರೆ ನೀನ್ ಏನಾಗ್ಬೇಕಂದ್ರೆ ಸಹೋದರ ಸಹೋದರೇ, ಸಂಪಾದನೆ ಮಾಡ್ಬೇಕು. ಹಾಗಾದ್ರೆ ಅವ್ರಿಗೆ ಮೊದಲನೇ ಆಗನೆ ನೋಡಿ, ಈಗ ಹೇಳ್ತಾರೆ ಎಲ್ಲ ಧರ್ಮಶಾಸ್ತ್ರ ಇದೆ. ಈ ಧರ್ಮಶಾಸ್ತ್ರ ಎಲ್ಲ ನೆರವೇರಬೇಕು. ಯಾರಿಂದ ನೆರವೇರುತ್ತೆ? ಇಸ್ರಾಯೇಲ್ ಮಕ್ಕಳಿಗೆ ಮತ್ತೆ ಧರ್ಮಶಾಸ್ತ್ರ ಕೊಟ್ಬಿಟ್ಟು ಅವರಿಂದ ನೆರವೇರುತ್ತೆ? ಅದು ಯಾರಿಂದ ನೆರವೇರುತ್ತೆ ಇವೆಲ್ಲ? ನೋಡಿ, ಓದೋಣ ರೋಮಾಪುರಿಯವರಿಗೆ 8ನೇ ಅಧ್ಯಾಯ 4ನೇ ವಾಕ್ಯ. ಹೀಗಿರಲು ಹ್ಮ್ ಶರೀರ ಭಾವಕ್ಕೆ ಅನುಸಾರವಾಗಿ ನಡೆಯದೆ ಹ್ಮ್ ಪವಿತ್ರಾತ್ಮನನುಸಾರವಾಗಿ ನಡೆಯುವವರಾದ ನಮ್ಮಲ್ಲಿ ಹ್ಮ್ ಧರ್ಮಶಾಸ್ತ್ರದ ನಿಯಮವು ನೆರವೇರುವುದಕ್ಕೆ ಮಾರ್ಗವಾಯಿತು. ನೋಡ್ರಾ, ಏನ್ ಹೇಳ್ತಾರೆ ಕೇಳಿದ್ರೆ, ಶರೀರ ಪ್ರಕಾರ ನಡೆದಿರೋ ಆತ್ಮೀಯವಾಗಿ ನಡೆಯುವ ನಮ್ಮಲ್ಲಿ ಅಲ್ಲಿರೋ ಧರ್ಮಶಾಸ್ತ್ರವೆಲ್ಲ ನೆರವೇರುತ್ತಂತೆ. ಹಾಗಾದ್ರೆ ದೇವರು ನಮ್ಮ ಮೇಲೆ ಇಟ್ಟಿರುವ ನಂಬಿಕೆ ಏನು? ನಾವು ನಡೀತಾ ಇರುವ ಕಾರ್ಯಗಳೇನು? ಈಗ ಆ ಒಂದು ಕರೆ ನಮಗೆ ಆಫರ್ ಕೊಟ್ಟಿದ್ದಾರೆ. ಈ ಆಫರು ನಾವು ಯಾವ ತರ ಪ್ಯಾರಲಲ್ ಆಗಿ ನಾವು ಮಾಡ್ತಿದ್ವಿ ಅಂತ ಹೇಳಿದ್ರೆ, ಇಸ್ರೇಲ್ ಮಕ್ಕಳಿಗೆ ಏನು ಮಾಡಿದ್ರು ಅದೇ ತರ ನಾವು ಕೂಡ ಏನು ಮಾಡ್ತಾ ಇದೀವಾ? ಹೌದು. ಇದನ್ನ ನಾವು ತಿತ್ಕೊಳ್ಬೇಕು ಸಹೋದರ ಸಹೋದರಿಯರೇ. ಪ್ರಾಕ್ಟಿಕಲ್ ಬರಬೇಕು. ಪ್ರಾಕ್ಟಿಕಲ್ ಬಂದಿಲ್ಲ ಅಂದ್ರೆ ಅವ್ರಿಗೆ ಏನ್ ನಡೆಯುತ್ತೋ, ಇವಾಗ ಈ ಒಂದು ನಾನು ಹೇಳ್ದ್ನಲ್ಲ, ಸೀನಾಯಲ್ಲಿ ಎಷ್ಟು ಕಾಲ ಇದ್ರು ಅವರು? 11 ತಿಂಗಳಲ್ಲಿ ಎಷ್ಟು ಘಟನೆ ನಡೆದಿದೆ ಅಂತ ಕೇಳಿದ್ರೆ, ಏನೆಲ್ಲ ಹೇಳಿದ್ದಾರೆ ಅಂತ ಕೇಳಿದ್ರೆ, ಅಷ್ಟು ವಿಷಯನೇ ಮತ್ತೆ ಗಾಸ್ಪಲ್ ಏಜ್ ಅಷ್ಟೇ. ಅಲ್ಲಿ ಏನ್ ನಡೀತೋ ಅದನ್ನೇ ಗಾಸ್ಪಲ್, ಅದೇ ಸುವಾರ್ತೆ ಕಾಲದಲ್ಲಿ ಹಂಗೆ ತೋರಿಸ್ಕೊಡ್ತಾರೆ. ಪಿಕ್ಚರ್ ಮುಂಚೆನೆ ಮಾಡ್ಬಿಟ್ಟವ್ರೆ. ಸರಿ, ಆಗಿರುವಾಗ ಫಸ್ಟ್ ಓಕೆ, ಇದು ಬಂತು. ಫಸ್ಟ್ ಬಂದು ಇಳಿದು ಬಂದ ತಕ್ಷಣ ಮೋಶೆ ಹೇಳಿದ್ದು ಇದೇ ವಿಷಯ. ನೀವು ಆಗ ನಾನು ಕೊಡ್ತೀನಿ, ಆ ಕಟ್ಟಲೆ ಕೊಡಕ್ ಮುಂಚೆ ನೀವೆಲ್ಲ ನಂಬ್ತೀರಪ್ಪ. ಒಂದು ವೇಳೆ ನೀವು ಇದನ್ನ ಕೈಕೊಂಡು ನಡೆದ್ರೆ ನೀವೇ ಸ್ವರ್ಗೀಯ ಜನರಾಗಿದ್ದೀರಾ ಅಂತ ಹೇಳುವಾಗ ಆ ಆಪ್ಷನ್ ಬಿಟ್ರು. ಮತ್ತೆ ಎರಡನೇದು ಏನಾಯ್ತು? ಮತ್ತೆ ಅವರು ಹೋಗ್ತಾರೆ ಮೇಲೆ ಹೋಗುವಾಗ ನಡೆಯುವ ಘಟನೆಗಳು ಏನು ಅಂತ ನೋಡುವಾಗ 19ನೇ ಅಧ್ಯಾಯ 8ನೇ ವಾಕ್ಯ. ಜನರೆಲ್ಲರೂ ಹ್ಮ್ ಯೆಹೋವನು ಹೇಳಿದಂತೆಯೇ ಮಾಡುವೆವು ಎಂದು ಒಗ್ಗಟ್ಟಾಗಿ ಪ್ರತ್ಯುತ್ತರ ಕೊಡಲಾಗಿ, ಹ್ಮ್ ಮೋಶೆ ಯೆಹೋವನ ಬಳಿಗೆ ಹೋಗಿ ಅವರ ಮಾತುಗಳನ್ನು ಆತನಿಗೆ ಅರಿಕೆ ಮಾಡಿದನು. ನೋಡಿದ್ರೆ ಒಗ್ಗಟ್ಟಾಗಿ ಮಾಡ್ತಾರೆ ಅಂತ ಮೋಶೆ ಮತ್ತೆ ಹೋಗಿ ನೋಡಿ, 2ನೇ ಸತಿ ಏನ್ ಮಾಡ್ತಾರೆ ಮೋಶೆ? ಇದು ಮೊದಲನೇ ಬಾರಿ ಇಳಿದ್ರು, ಮತ್ತೆ 2ನೇ ಸತಿ ಹೋಗ್ತಾರೆ ಮೇಲೆ. ಈಗ 2ನೇ ಸತಿ ಹೋಗುವಾಗ ಮತ್ತೆ ಅವ್ರು ಆಜ್ಞೆ ಕೊಟ್ಟು ಕಳಿಸ್ತೀರಾ ಅಂತ ಕೇಳಿದ್ರೆ, ಇಲ್ಲ ಕಟ್ಟಲೆ ಕೊಟ್ಟು ಕಳಿಸ್ತೀರಾ ಅಂತ ಕೇಳಿದ್ರೆ ಮತ್ತೆ ಕೊಟ್ಟಿಲ್ಲ. ಓಕೆ, ಇಲ್ಲಿ ಕೊಟ್ಟಿಲ್ಲ. ಈಗ ಏನ್ ಹೇಳ್ತಾರೆ? ಸರಿ, ಹಾಗಾದ್ರೆ ಒಂದ್ ಕೆಲಸ ಮಾಡು, ಮತ್ತೆ ನೀನ್ ಕೆಳಗೆ ಹೋಗು. ಏನ್ ಮಾಡು? ವಾಕ್ಯ ಓದೋಣ, ಹಂಗೆ ಓದಿರಿ. ಯೆಹೋವನು ಮೋಶೆಗೆ, ಈಗೋ ನಾನು ನಿನ್ನ ಸಂಗಡ ಮಾತಾಡುವಾಗ ಜನರು ಕೇಳಿ ಯಾವಾಗಲೂ ನಿನ್ನನ್ನು ನಂಬುವಂತೆ ನಾನು ಕಾರ್ಮುಗಿಲಲ್ಲಿ ನಿನ್ನ ಬಳಿಗೆ ಬರುವೆನು ಎಂದು ಹೇಳಿದನು. ಮೊದಲು ಏನ್ ಹೇಳಿದ್ರು? ಸರಿ, ಅಲ್ಲ ಒಪ್ಪಿಕೊಂಡ್ರ? ಈಗ ನೀನ್ ಕೆಳಗೆ ಹೋಗು. ಮೊದಲು ಜನರು ನಿನ್ನ ಏನ್ ಮಾಡ್ಬೇಕು? ನಿನ್ನ ನಂಬಬೇಕು. ನೀ ಆಡುವ ಮಾತುಗಳನ್ನು ನಿನ್ನ ಮಾತುಗಳನ್ನು ನಂಬಂಗೆ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಮತ್ತೆ ಓದೋಣ ವಾಕ್ಯ. ಯೆಹೋವನು ಮೋಶೆಗೆ, ಈಗೋ ನಾನು ನಿನ್ನ ಸಂಗಡ ಮಾತಾಡುವಾಗ ನಾನು ನಿಂಗ ಸಂಗಡ ಮಾತಾಡೋಣ ಮಾತುಗಳನ್ನು ಜನರು ಕೇಳಿ ಯಾವಾಗಲೂ ನಿನ್ನನ್ನು ನಂಬುವಂತೆ ನಾನು ಕಾರ್ಮುಗಿಲಲ್ಲಿ ನಿನ್ನ ಬಳಿಗೆ ಬರುವೆನು ಎಂದು ಹೇಳಿದನು. ದೇವರಲ್ಲಿ ಕಳಿಸುವಾಗ ಅವ್ರು ಏನ್ ಹೇಳಿಲ್ಲ ಅಂದ್ರೆ, ನೀನ್ ಹೋಗಿ ಮಾತಾಡೋ, ಅವ್ರಿಗೆ 7 ವಾಕ್ಯಗಳು. ಅವ್ರು ಇದನ್ನ ಕೇಳಿ ನನ್ನ ನಂಬಲಿ ಅಂತ ದೇವ್ರು ಏನ್ ಮಾಡ್ಲಿಲ್ಲ, ಅವ್ರಿಗೆ ಹೇಳಿಲ್ಲ. ನನ್ನ ನಂಬಬೇಕು, ನನ್ನ ಫಾಲೋ ಮಾಡೋ ಅಂತ, ನನ್ನ ಹಿಂಬಾಲಿಸ್ಬೇಕಂತ ಹೇಳಿಲ್ಲ, ನಿನ್ನ ನಂಬಬೇಕು. ಇದೇ ನೋಡಿ ಕ್ರಿಸ್ತನು ಸೇಮ್ ಇಲ್ಲಿಗೆ ನಮ್ಗೆ ಚೆನ್ನಾಗಿ ಗೊತ್ತೆ. ಅಲ್ಲಿ ಒಂದು ನಡೆದಿರುವ ಘಟನೆ ನೋಡ್ಬೇಕಾದ್ರೆ ಮೋಶೆ ಯಾರಿಗೆ ಛಾಯವಾಗಿರ್ತಾರೆ? ಮೋಶೆ ಯಾರಿಗೆಲ್ಲ ಛಾಯವಾಗಿರ್ತಾರೆ? ಯಾರಿಗೆಲ್ಲ ಛಾಯವಾಗಿರ್ತಾರೆ ಗೊತ್ತಾ? ತಂದೆಯ ದೇವರಿಗೆ ಛಾಯವಾಗಿರ್ತಾರೆ, ಯೇಸು ಸ್ವಾಮಿಗೆ ಛಾಯವಾಗಿರ್ತಾರೆ, ಸಭೆಗೆ ಛಾಯವಾಗಿರ್ತಾರೆ. ಆಮೇಲೆ 2ನೇ ಮರಣ ಕೂಡ ಅವ್ರು ಛಾಯವಾಗಿರ್ತಾರೆ. ಯಾಕಂದ್ರೆ ಅವ್ರಿಗೆ ಎಲ್ಲಿ ಹೋಗಲ್ಲ? ಕಾನಾನಿಗೆ ಹೋಗಲ್ಲ. 2ನೇ ಮರಣ ಕೂಡ ಅವ್ರು ಛಾಯವಾಗಿರ್ತಾರೆ. ಹಾಗಿರುವಾಗ ಇಲ್ಲಿ
ಆ ಮೋಶ ಈಗ ಇಲ್ಲಿಗೆ ನೋಡ್ಬೇಕಾದ್ರೆ ಯಾರಿಗೆ ಛಾಯವಾಗಿರ್ತಾರೆ ಅಂತ ಕೇಳಿದ್ರೆ ಯೇಸು ಕ್ರಿಸ್ತನಿಗೆ ಛಾಯವಾಗಿರ್ತಾರೆ. ಅದಕ್ಕೆ ಯೇಸು ಕ್ರಿಸ್ತನ ಬರುವಾಗ ಏನಿದ್ರು, ವಾಕ್ಯ ಎಲ್ಲ ನಂದಲ್ಲ, ನಾನು ಆಡುವ ಮಾತಲ್ಲ ನಂದಲ್ಲ, ಯಾರ್ದು? ಆದ್ರೆ ತಂದೆಯ ದೇವರು ಏನ್ ಹೇಳ್ತಾರೆ, ನೀನು ನನ್ನ ಕುಮಾರನ ನಂಬಿದ್ರೆ ಮಾತ್ರ ನಾ ಏನ್ ಮಾಡಕ್ಕಾಗುತ್ತೆ. ಇದೇ ತರ ಮೋಸೆಗೆ ಹೇಳಿ ಕಳಿಸಿದ್ರು. ಈಗ ಹಾಗಾದ್ರೆ ಯೇಸು ಸ್ವಾಮಿ ಮೋಸೆ ಬಂದು ಯೇಸು ಸ್ವಾಮಿಯಾಗಿದ್ರೆ ಆ ಬೆಟ್ಟ ಏನ್ರಿ? ಬೆಟ್ಟ ಅಂದ್ರೆ ಏನು? ದೇವರ ರಾಜ್ಯ. ಬೆಟ್ಟ ಅಂದ್ರೆ ದೇವರ ರಾಜ್ಯ, ಮೋಶೆ ಅಂದ್ರೆ ಕ್ರಿಸ್ತನು. ಮೋಶೆ ಜೊತೆ ಕೆಳಗೆ ಬರ್ತಾರೆ, ಬಂದು ಕೆಲವು ಯಾಚಕರು ಮಾತ್ರ ಮೇಲೆ ಕರ್ಕೊಂಡು ಹೋಗ್ತಾರೆ, ಮತ್ತೆ ಇಸ್ರೇಲ್ ಮಕ್ಕಳೆಲ್ಲ ಕೆಳಗಿರ್ತಾರೆ. ಆ ಜೊತೆಗೆ ಹೋಗಿ ಯಾಚಕರು ಅಂತ ಹೇಳಿದ್ರೆ ಅದು ಸಭೆ, ಮತ್ತೆ ಇಸ್ರೇಲ್ ಮಕ್ಕಳೆಲ್ಲ ಯಾರು ಅಂತ ಕೇಳಿದ್ರೆ ಎಲ್ಲ ಲೋಕದ ಜನ. ಓಕೆ, ಇದು ಮಾತ್ರ ಮೈಂಡ್ ಇಟ್ಕೊ, ಫಸ್ಟ್ ಹೇಳ್ಬೇಕಾಗಿತ್ತು, ಇದನ್ನು ಹೇಳಿಲ್ಲ. ಸರಿ, ಇಂಥ ಒಂದು ಸಿಚುವೇಶನ್ ಅಲ್ಲಿ ಮೋಶೆಗೆ ಹೇಳ್ತಾರೆ, ಮೋಶೆ ನೀನ್ ಕೆಳಗೆ ಹೋಗು, ನೀನ್ ಕೆಳಗೆ ಮತ್ತೆ ಹೋಗಿ ಅವ್ರಿಗೆ ಹೇಳುವ ಒಂದು ವಾಕ್ಯ, ಫಸ್ಟ್ ನಿನ್ನ ನಂಬಬೇಕು ಒಂದು. ಈಗ ಏನ್ ಹೇಳೋದು, ಹಂಗೆ ಕಂಟಿನ್ಯೂ ಮಾಡಿ ಸಿಸ್ಟರ್. ಮೋಶೆ ಜನರ ಮಾತುಗಳನ್ನು ಯೆಹೋವನಿಗೆ ಅರಿಕೆ ಮಾಡಲಾಗಿ, ಯೆಹೋವನು ಅವನಿಗೆ ಹೇಳಿದ್ದೇನೆಂದರೆ, ನೀನು ಜನರ ಬಳಿಗೆ ಹೋಗಿ ಈ ಹೊತ್ತು ನಾಳೆ ಅವರನ್ನು ಪರಿಶುದ್ಧಗೊಳಿಸು. ಅವರು ತಮ್ಮ ಬಟ್ಟೆಗಳನ್ನು ಮಡಿ ಮಾಡಿಕೊಂಡು ಮೂರನೆಯ ದಿನದಲ್ಲಿ ಸಿದ್ಧರಾಗಿರಬೇಕು. ಏನ್ ಹೇಳ್ಬಿಟ್ರು, ಮತ್ತೆ ನೀನ್ ಇಲ್ಲಿ ಜನರಲ್ಲಿ ಹೋಗಿ ಅಲ್ಲಿ ಹೋಗಿ ಏನ್ ಮಾಡ್ಬೇಕಂದ್ರೆ ಅವ್ರನ್ನ ಸಿದ್ಧ ಮಾಡಿಸು, ಅವ್ರ ಶುದ್ಧ ಮಾಡಿಸು, ಸಿದ್ಧ ಮಾಡಿ ಶುದ್ಧ ಮಾಡಿಸು. ಏನಂತ ಕೇಳಿದ್ರೆ ಅವ್ರ ಬಟ್ಟೆಗೆಲ್ಲ ತೊಳೆದು ಎಷ್ಟು ದಿವಸದಲ್ಲಿ ರೆಡಿ ಆಗ್ಬೇಕು ಅವರು? 3 ದಿನದಲ್ಲಿ, 3ನೇ ದಿವಸದ ಒಳಗೆ ಏನಾಗ್ಬೇಕಂತೆ, ಇವ್ರು ರೆಡಿ ಆಗ್ಬೇಕು ಅಂತ ಹೇಳಿ ಅನೇಕ ಘಟನೆಗಳು ಹೇಳ್ತಾರೆ. ಅಂದ್ ಓದೋಣ, ಹಂಗೆ ಓದ್ ಕಂಟಿನ್ಯೂ. 3ನೆಯ ದಿನದಲ್ಲಿ ಯೆಹೋವನು ಸಮಸ್ತ ಜನರಿಗೂ ಪ್ರತ್ಯಕ್ಷನಾಗಿ ಸಿನಾಯ್ ಬೆಟ್ಟದ ಮೇಲಕ್ಕೆ ಇಳಿದು ಬರಬೇಕು. ಸೇನೆ ಬಿಟ್ಟ ಬರುವಾಗ ಅಲ್ಲಿ ಒಂದು ಬೌಂಡ್ರಿ ಇರುತ್ತೆ. ಬೌಂಡ್ರಿ ಅಂದ್ರೆ ಏನ್ ಹಾಕಿರ್ತಾರೆ? ಒಂದು ಬಾರ್ಡರ್ ಹಾಕಿರ್ತಾರೆ. ಆ ಬಾರ್ಡರ್ ಹತ್ರ ಮುಂದೆ ಬಂದು ಯಾರು ಮುಟ್ಟಬಾರ್ದು. ಮುಟ್ಟಿದ್ರೆ ಏನಾಗ್ತಾರೆ ಅಂತೆ, ಸತ್ತೋಗ್ಬಿಡ್ತಾರೆ. ಆ ಬಾರ್ಡರ್ನ ಮುಟ್ಟಬಾರದು ಯಾರು. ಹಂಗಾದ್ರೆ 3 ದಿವಸದಲ್ಲಿ ಏನ್ ಮಾಡ್ಬೇಕಂತೆ, ಸಿದ್ಧ ಮಾಡ್ಬೇಕು. ಇವರ ಬಟ್ಟೆಗಳನ್ನ ಒಗ್ದು ಶುದ್ಧರಾಗಬೇಕು, ಸಿದ್ಧರಾಗಬೇಕು ಅಂತ ದೇವರು ಕಳಿಸಿದ್ರು. ಕಂಟಿನ್ಯೂ ಮಾಡೋಣ ಸರ್. ಹಂಗೆ ಜನರು ಹತ್ತಿರ ಬಾರದಂತೆ ನೀನು ಬೆಟ್ಟದ ಸುತ್ತಲೂ ಮೇರೆಯನ್ನು ಮಾಡಿಸಿ ಜನರಿಗೆ ಎಚ್ಚರಿಕೆಯಾಗಿರ್ರಿ. ನೀವು ಈ ಬೆಟ್ಟವನ್ನು ಏರಲೂ ಕೂಡದು, ಅದರ ಅಂಚನ್ನು ಮುಟ್ಟಲೂ ಕೂಡದು. ಈಗ ನೋಡಿ, ಆ 3ನೇ ದಿವಸ ಇವರು ಮೇಲೆ ಬರುವಾಗ ಅಲ್ಲಿ ಒಂದು ಬಾರ್ಡರ್ ಹಾಕ್ತಾರೆ. ಆ ಬಾರ್ಡರ್ ಅಂತ ಏನಂತ ಕೇಳಿದ್ರೆ, ಅದು ಬ್ರದರ್ ಅದಲ್ಲಿ ಹೇಳುವಾಗ ಅವ್ರು ಹೇಳ್ತಾರೆ, ಒಂದು ಅಂದ್ರೆ ಒಂದು ಒಟ್ಟ ಹಾಕ್ತಾರೆ ಅಂತ ಕೇಳಿದ್ರೆ ಅದಕ್ಕೆ ಅರ್ಥ ಏನಂತ ಕೇಳಿದ್ರೆ, ಅದ್ರ ಮುಂದೆ ಏನ್ ಮಾಡಕ್ ಆಗಲ್ಲ ಅದು. ಹಂಗಾದ್ರೆ ಸಭೆಗೆ ಇಷ್ಟೇ ಜನ ಬರ್ಬೇಕು, ಮೇಲೆ ಹತ್ತಬೇಕು ಅಂತ ಮುಂಚೆನೆ ಏನ್ ಮಾಡಿರ್ತಾರೆ, ಅವರು ಸೀಲ್ಡ್ ಮಾಡಿರ್ತಾರೆ ಅಂತ ಫಿಕ್ಸ್ ಮಾಡಿರ್ತಾರೆ. ಅದನ್ನ ಯಾರು ಮುಟ್ಟಕ್ಕೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಬಿಟ್ಟು ಬಂದ್ರೆ ಕೂಡ ಅವ್ರಿಗೆ ಶಿಕ್ಷೆ ಉಂಟಂತ. ಸರಿ, ಈಗ ಅಲ್ಲಿ ನಡೆದಿರೋ ಘಟನೆಗಳು ನೋಡು, ಏನಪ್ಪ ಆಯ್ತು. ಇದು 2ನೇ ದಿವಸ ನಡೆಯುವ ಹೋಗಿ ಬಂದು 2ನೇ ಅಸೆಂಡ್, 2ನೇ ಮೇಲೆ ಹೋಗಿ ಬರುವಾಗ ನಡೆಯುವ ಘಟನೆ. ಇದು ಏನಪ್ಪಾ ಅಂತ ಕೇಳುವಾಗ 3 ದಿವಸದಲ್ಲಿ ರೆಡಿ ಮಾಡ್ಬೇಕಂತೆ. ಮೋಶೆ ಕಳಿಸಿದ್ರು ಕೆಳಗೆ, 3 ದಿವಸದಲ್ಲಿ ಆ ಜನವನ್ನ ರೆಡಿ ಮಾಡಿ 3ನೇ ದಿವಸ ಇಲ್ಲಿ ಮೇಲೆ ತಂದ್ಬಿಡಪ್ಪ ಅಂತ ಹೇಳಿದ್ರು. ಇದನ್ನ ಅರ್ಥ ಏನಂತ ನಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನ ಮೊದಲನೇ ಬರವಣಿಗೆ ಇಲ್ಲಿ ಬರುವಾಗ ಅವರ ಒಂದು ಪರಿಸ್ಥಿತಿ ಏನು ಇತ್ತು ಅಂತ ಹೇಳುವಾಗ ಸಭೆ ಏನ್ ಮಾಡ್ಬೇಕು ಅವ್ರು ಹೇಳಿದ್ರು, ಸೆಲೆಕ್ಷನ್ ಹೇಳ್ತಾ ಬಿಟ್ರು. ಅದಕ್ಕೆ ಕ್ರಿಸ್ತನನ್ನ ಏನ್ ಹೇಳಿದ್ರು, ಯೇಸು ಸ್ವಾಮಿ ನೋಡ್ಬಿಟ್ಟು, ಈ ದೇವಾಲಯ ಒಂದಿತ್ತು ಆಲೆ, ಇದನ್ನ ಹೊಡೆದಾಕ್ರಿ, ನಾನು ಎಷ್ಟು ದಿವಸದಲ್ಲಿ ಕಟ್ಟಾಕ್ತೀನಿ? 3 ದಿವಸದಲ್ಲಿ ಕಟ್ಬಿಡ್ತೀನಿ ಅಂತ ಹೇಳ್ತಾರೆ. ಹಾಗೆ ಅವ್ರು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, 45 ವರ್ಷ ಆಯ್ತಲ್ಲಪ್ಪ ಇದು ಕಟ್ಟಕ್ಕೆ, ಅದ ಹೆಂಗೆ 3 ದಿವಸದಲ್ಲಿ ಇನ್ನು ಕಟ್ತೀಯಾ ಅಂತ ಹೇಳುವಾಗ ಆವಾಗ ಅವ್ರು ಏನ್ ಹೇಳಿದ್ ಅಂತ ಕೇಳಿದ್ರೆ, ಅವ್ರು ಯಾರ ಬಗ್ಗೆ ಮಾತಾಡ್ತಾವ್ರಂತೆ? ತನ್ನ ದೇಹವನ್ನು ಮಾತಾಡ್ತಾರೆ ಅಂತ ಹೇಳಿ, ತನ್ನ ಶರೀರ ಬಗ್ಗೆ ಕೂಡ ಅವ್ರು ಏನ್ ಮಾಡ್ತಾ ಇದ್ದಾರೆ, ಅಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಹಾಗಿದ್ರೆ ಯೇಸು ಸ್ವಾಮಿ ಬಂದ್ಮೇಲೆ, ಮೊದಲನೇ ಬರುವಿಕೆ ಬಂದ್ಮೇಲೆ ಅವಾಗ ಅವರು ಇದ್ದಿದ್ದ ಕಾಲ ಎಷ್ಟು ವರ್ಷ ಕಾಲ ಅಂತ ಕೇಳಿದ್ರೆ 5,000 ವರ್ಷದಲ್ಲಿ ಅವರು ಇದ್ರು. 4128 ಮುಗಿದ ಮೇಲೆ 5,000 ವರ್ಷ ಕಾಲ ಇದ್ರು. ಈಗ ಅವರು ಸಿದ್ಧ ಮಾಡ್ಬೇಕು, ಈ ಚರ್ಚ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಎಷ್ಟು ಕಾಲ ಒಳಗೆ, 3 ದಿವಸದ ಒಳಗೆ ಏನಾಗ್ಬೇಕು, ಇವರು ಸಿದ್ಧರಾಗಿ ತರಬೇಕು ಅಂತ ದೇವ್ರು ಹೇಳ್ಬಿಟ್ರು. ಇದಕ್ಕೆ 3 ದಿವಸದಲ್ಲಿ ತರಬೇಕು ಅಂತ ಹೇಳಿದ್ರು. ಈಗ ಸಿದ್ಧರಾಗ್ಬೇಕಂದ್ರೆ ಮೋಶೆಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ, ಅದೇ ತರ ಅಲ್ಲ ಜನರಿಗೆ ಏನಿತ್ತಂತೆ, ಬಹಳ ಒಂದು ದೊಡ್ಡ ಜವಾಬ್ದಾರಿ ಇತ್ತು. ಸಹೋದರ ಸಹೋದರಿಯರೇ, ಮೋಶೆ ಬಂದ ತಕ್ಷಣ ಏನ್ ಹೇಳಿದ್ರು, ನೀವೆಲ್ಲ ಶುದ್ಧರಾಗ್ರಿ ಮೊದಲು ಹೇಳಿದ್ರು. ಸಿದ್ಧರಾಗಿ ಅಂತ ಹೇಳುವಾಗ ಯಾರ ಕರ್ತವ್ಯ ಇದು ರೆಡಿ ಆಗೋದು? ಜನರ ಕರ್ತವ್ಯ. ಮೋಶೆ ಬಂದು ಇವ್ರನ್ನ ಶುದ್ಧ ಮಾಡಲ್ಲ, ನೀವು ಒಬ್ಬರಿಗೆ ಹೋಗಿ ಅವ್ರನ್ನ ಸ್ನಾನ ಮಾಡಿಸು ಅಂತ ಏನ್ ಮಾಡ್ಲಿಲ್ಲ. ಅವ್ರನ್ನ
ಹೇಳಿಲ್ಲ. ನೀನು ಹೇಳಬೇಕಾಗಿರೋದು ಒಂದೇ ವಾಕ್ಯ, ನಾನು ಏನು ಹೇಳ್ತೀನೋ ವಾಕ್ಯ, ಆ ವಾಕ್ಯ ಮಾತ್ರ ಅವ್ರಿಗೆ ಹೇಳಿ, ಅವ್ರು ಸಿದ್ಧರಾಗಲಿ, ಶುದ್ಧವಾಗಲಿ ಅಂತ ಹೇಳ್ತಾರೆ. ನೋಡಿ, ಇದು ವಾಕ್ಯ ಕೂಡ ಹೋದರೆ 3ನೇ ದಿವಸ ಅಂತ ಹೇಳುವಾಗ ಆಗ ಕ್ರಿಸ್ತನು ಹೇಳುವ ಕೆಲ ವಿಷಯಗಳು ನೋಡ್ತೀವಿ. ಲೂಕ 13ನೇ ಅಧ್ಯಾಯ 31, 32 ವಾಕ್ಯ, 33ನೇ ತನಕ. ಲೂಕ 13ನೇ ಅಧ್ಯಾಯ 31, 32, 33. ಅದೇ ಗಳಿಗೆಯಲ್ಲಿ ಕೆಲವು ಮಂದಿ ಫರಿಸಾಯರು ಹತ್ತಿರ ಬಂದು ಆತನಿಗೆ, ನೀನು ಇಲ್ಲಿಂದ ಹೊರಟು ಹೋಗು, ಹೆರೋದನು ನಿನ್ನನ್ನು ಕೊಲ್ಲಬೇಕೆಂದಿದ್ದಾನೆ ಎಂದು ಹೇಳಲು ಆತನು ಅವರಿಗೆ, ನೀವು ಹೋಗಿ, ಇಗೋ ನಾನು ಈ ಹೊತ್ತು ನಾಳೆ ದೆವ್ವಗಳನ್ನು ಬಿಡಿಸುತ್ತಾ ರೋಗಗಳನ್ನು ವಾಸಿ ಮಾಡುತ್ತಾ ಇದ್ದು 3ನೆಯ ದಿನದಲ್ಲಿ ಸಿದ್ಧಿಗೆ ಬರುತ್ತೇನೆ ಎಂದು ಆ ನರಿಗೆ ಹೇಳಿ. ಅವ್ರು ಹೇಳೋದು ಏನಂದ್ರೆ, ಅವ್ರು ಹೇಳುವ ಮಾತುಗಳು ಬೇರೆ, ಆದ್ರೆ ಕ್ರಿಸ್ತನು ಕೆಲವು ಹೇಳುವ ಉತ್ತರ ಬೇರೆ. ಇಲ್ಲಿಗೆ ಅವ್ರು ಏನ್ ಹೇಳ್ತಾರೆ ಕೇಳಿದ್ರೆ, ಈಗ ಇವತ್ತು ನಾಳೆ ನಾನು ಏನ್ ಮಾಡ್ಬೇಕಂತೆ, ದೆವ್ವಗಳನ್ನ ಬಿಡಿಸ್ಬೇಕು, ರೋಗಿಗಳನ್ನ ಏನ್ ಮಾಡ್ಬೇಕು, ವಾಸಿ ಮಾಡ್ಬೇಕು, 3ನೇ ದಿವಸದಲ್ಲಿ ಏನಾಗ್ಬೇಕು, ಫುಲ್ ಫಿನಿಶ್ ಆಗ್ಬೇಕು ನಾನು. ಆದ್ರಿಂದ ನನ್ನ ಕೆಲಸ ನಾನು ಮಾಡ್ಬೇಕು ಇಲ್ಲ ಅಂತ ಕ್ರಿಸ್ತನು ಹೇಳೋದು ನೋಡ್ತೀವಿ. ಹಂಗಾದ್ರೆ ಇವತ್ತು ನಾಳೆ ಮತ್ತೆ ಹೇಳ್ತಾರೆ, ಇವತ್ತು ನಾಳೆ ನಾನು ಏನ್ ಮಾಡ್ಬೇಕಂತೆ, ಇಲ್ಲಿ ಕೆಲಸ ನಡ್ಬೇಕು. ಆಮೇಲೆ ಇನ್ನು 33ನೇ ಕೂಡ ವಾಕ್ಯ ಓದ ನಂಗೆ. 33. ಓಕೆ. ಸಿದ್ಧಿಗೆ ಬರುತ್ತೇನೆ ಎಂದು ಆ ನರಿಗೆ ಹೇಳಿರಿ. ಹೇಗೂ ನಾನು ಈ ಹೊತ್ತು ನಾಳೆ ನಾಡಿದ್ದು ಸಂಚಾರ ಮಾಡಬೇಕು. ಪ್ರವಾದಿಯಾದವನು ಯೆರೂಸಲೇಮಿನಲ್ಲಿಯೇ ಹೊರತು ಬೇರೆ ಪಟ್ಟಣದಲ್ಲಿ ಕೊಲ್ಲಲ್ಪಡಕೂಡದಷ್ಟೇ. ಯೆರೂಸಲೇಮೇ ಯೆರೂಸಲೇಮೇ. ಹಂಗ ಹೇಳುವಾಗ ಇವತ್ತು ನಾಳೆ ಏನಾಗ್ಬೇಕಂತ ಕೇಳಿದ್ರೆ, ನಾನು ಸಂಚಾರ ಮಾಡ್ಬೇಕು, ನನ್ನ ಕೆಲಸ ಈಸ್ ವರ್ಕ್. ಅವರ ವರ್ಕ್ ಯಾರ ಮೇಲೆ ಇತ್ತು, ಅವರ ಕೆಲಸ ಅಂತ ಕೇಳಿದ್ರೆ ಸಭೆಯನ್ನ ಮಾತ್ರ ಟಾರ್ಗೆಟ್ ಮಾಡ್ತಿದ್ರು ಅಂತ ಸಹೋದರ. ದೇವರಲ್ಲಿ ಕಳ್ಸಿಬಿಟ್ರು. ಏನಂತ ಕೇಳಿದ್ರೆ, 3 ದಿವಸದಲ್ಲಿ ಇವ್ರನ್ನ ರೆಡಿ ಮಾಡ್ಸಿ ಏನ್ ಮಾಡ್ರಿ, ಕರ್ಕೊಂಬಾ ಅಂತ ಹೇಳಿದ್ರು. ಹಂಗಾದ್ರೆ ದೇವರು ಚಿತ್ತ ಮಾತ್ರ ಅಲ್ಲ, ಮುಖ್ಯವಾಗಿ ಇಲ್ಲಿ ಬರುವಾಗ ಸಹೋದರ ಯಾರ ರೆಸ್ಪಾನ್ಸಿಬಿಲಿಟಿ, ಯಾರ ಕರ್ತವ್ಯ ಅಂತ ಕೇಳಿದ್ರೆ, ನಮ್ಮ ಜನರ ನಾವು ಸುದಿಗರನ್ನ ಆಗ್ಬೇಕು, ನಮ್ಮನ್ನ ಶುದ್ಧಪಡಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಯಾವ ತರ ಶುದ್ಧ ಮಾಡ್ಕೊಬೇಕು ನಮ್ಮನ್ನ? ನಾವು ಅದೇ ಹೇಳ್ದಲ್ಲ, ಮೊದಲನೇ ಕರೆ ನಾವು ಬಿಟ್ಟಿದ್ವಿ. ನಾವು ಹೇಳ್ದಲ್ಲ, ದೇರಿ ವಾಕ್ಯಗಳನ್ನ ಕೇಳ್ತೀವಿ, ಆದ್ರೆ ಇಸ್ರೇಲ್ ಮಕ್ಕಳು ಯಾವ ತರ ನಡೆದಿಲ್ವೋ, ಯಾವ ಕ್ರಿಯೆಗಳನ್ನ ತೋರಿಸಿಲ್ವೋ ಅದೇ ತರ ಮಾಡ್ತೀವಿ. ಅದೇ ತರ ಇವಾಗ ನಮಗೆ ಆಪ್ಷನ್ ಸಿಕ್ಕಿದೆ. ಇವಾಗ ಏನ್ ಹೇಳ್ತಾರೆ, ನೀವು ತಪ್ಪು ಮಾಡ್ತೀರಾ, ಆದ್ರೆ ನಿಮ್ ಶುದ್ಧೀಕರಣ ಮಾಡ್ರಿ, ನಿಮ್ಮನ್ನ ಕ್ಲೀನ್ ಮಾಡ್ಕೊಳ್ರಿ, ಸರಿಪಡಿಸ್ಕೊಳ್ರಿ ಅಂತ ನಮ್ಗೆ ಆಪ್ಷನ್ ಕೊಟ್ಟಿದ್ದಾರೆ. ಯಾವ ಮಟ್ಟಿಗೆ ನಾವು ಸರಿಪಡಿಸ್ತಾ ಇದೀವಿ ನೋಡೋಣ. ಒಂದು ವಾಕ್ಯಗಳು ಓದೋಣ. ಹೆಬ್ರಿಯರು 10ನೇ ಅಧ್ಯಾಯ 19, 20 ವಾಕ್ಯ ಕಂಟಿನ್ಯೂ ಮಾಡಿ. ಹೀಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನು ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಹೆಂಗೆ ಮೋಶ ಮುಖಾಂತರ ದೇವರು ಮಾತಾಡಿದ್ರು, ಅದೇ ಯೇಸು ಕ್ರಿಸ್ತನ ಮುಖಾಂತರ ಅವರು ನಮಗೆ ಒಂದು ಮಾರ್ಗವಾಗಿದ್ರು. ಅವರ ಒಂದು ಹೆಜ್ಜೆ ಚಾಡನ ನಡಿಕೆ ಒಂದು ಮಾರ್ಗವನ್ನು ಕೊಟ್ರು. ಅಂದ್ರೆ ನಮ್ಮನ್ನ ಶುದ್ಧೀಕರಣ ಮಾಡೋದು ಹೆಂಗೆ ಅಂತ ಮಾರ್ಗ, ಯಾವ ತರ ನಡಿಬೇಕು ಅಂತ ಮಾರ್ಗ, ಅವ್ರ ಮುಖಾಂತರ ಹೋಗೋ ಮಾರ್ಗ. ಆಮೇಲೆ 2ನೇ ವಾಕ್ಯ 20ನೇ ವಾಕ್ಯ, ದೇವರ ಮನೆಯ ಮೇಲೆ ಅಧಿಕಾರಿಯಾಗಿರುವ ಶ್ರೇಷ್ಠನಾದ ಯಾಜಕನು ನಮಗಿದ್ದಾನೆ. ಆದ ಕಾರಣ ನೀನ್ ಅಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇಹವನ್ನು ತಿಳಿ ನೀರಿನಿಂದ ತೊಳೆದುಕೊಂಡು. ಹಂಗಾದ್ರೆ ಹೃದಯವನ್ನು ಏನ್ ಮಾಡ್ಬೇಕಂತೆ, ಪ್ರೋಕ್ಷಿಸಿಕೊಂಡು, ಆಮೇಲೆ ದೇಹವನ್ನು ತಿಳಿ ನೀರಿನಿಂದ ತೊಳೆದುಕೊಂಡು. ಏನರ್ಥ? ದೇವರ ತಿಳಿ ನೀರು ಮುಖಾಂತರ ನಾವ್ ಏನ್ ಮಾಡ್ಬೇಕಂತೆ, ನಮ್ಮನ್ನ ಶುದ್ಧ ಮಾಡ್ಕೊಬೇಕಂತೆ. ತಿಳಿ ನೀರು ಅಂತ ಹೇಳಿದ್ರೆ ಸತ್ಯವಾಕ್ಯಗಳು, ದೇವರ ವಾಕ್ಯ. ತಿಳಿ ನೀರು ಅಂತ ಹೇಳಿದ್ರೆ ಕ್ಲಾರಿಟಿ ಆಫ್ ನಾಲೆಡ್ಜ್. ತಿಳಿ ನೀರು, ಇದ್ರ ಮುಖಾಂತರ ನಮ್ಮ ಶುದ್ಧೀಕರಣ ಯಾವ ತರ ಮಾಡೋದು, ಅಲ್ಲಿಗೆ ಅವ್ರಿಗೆ ನೀರು ಮುಖಾಂತರ ಎಲ್ಲ ಶುದ್ಧ ಮಾಡಿಸಿ ಅಂತ ಹೇಳಿದ್ರು. ಇಲ್ಲಿಗೆ ನಮಗೆ ನಮ್ಮನ್ನ ಸಿದ್ಧರಾಗೋದಿಕ್ಕೆ ದೇವ್ರು ಇಲ್ಲಿ ಕೊಡೋದು ಏನಂತ ಕೇಳಿದ್ರೆ, ತಿಳಿ ನೀರು ಮುಖಾಂತರ ನೀವು ಶುದ್ಧರಾಗ್ರಿ. ಹಾಗಾದ್ರೆ ದೇವರ ವಾಕ್ಯ ದಿನ ದಿನ ನಾವ್ ಏನ್ ಮಾಡ್ಬೇಕು, ಮತ್ತೆ ಓದೋದು ಮಾತ್ರ ಅಲ್ಲ ಸಹೋದರ ಸಹೋದರಿಯರೇ, ಓದೋದು ಮಾತ್ರ ಅಲ್ಲ, ನಾವೇನ್ ಮಾಡ್ಬೇಕ್ರೆ, ಕ್ರಿಯೆಗಳು ಮುಖ್ಯ. ದೊಡ್ಡದೆಲ್ಲ ಪ್ಲಾನ್ ಮಾಡಕ್ ಹೋಗ್ಬೇಡ್ರಿ. ಕ್ರಿಯೆಗಳು ಅಂದ ತಕ್ಷಣ ದೊಡ್ಡದಲ್ಲ, ನಮ್ಮ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಕ್ರಿಯೆಗಳಲ್ಲಿ ಮಾಡೋದೇ ತುಂಬಾ ದೊಡ್ಡದು ಅಂತ ಹೇಳಿ. ಚಿಕ್ಕ ಚಿಕ್ಕ ವಿಷಯಗಳು ಬಹಳ ಮುಖ್ಯ. ಆಮೇಲೆ ಕಂಟಿನ್ಯೂ ಮಾಡಿ ಸಿಸ್ಟರ್.
ಪರಿಪೂರ್ಣ ನಂಬಿಕೆಯುಳ್ಳವರಾಗಿಯೂ ಯಥಾರ್ಥ ಹೃದಯವುಳ್ಳವರಾಗಿಯೂ ದೇವರ ಬಳಿಗೆ ಬರೋಣ. ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ಪರಿಗ್ರಹಿಸೋಣ. ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸುತ್ತಿರಬೇಕೆಂತಲೂ ಸತ್ಕಾರ್ಯ ಮಾಡಬೇಕೆಂತಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟು ಹಿಂಗೆ ನೋಡ್ಬೇಕಾದ್ರೆ ಸಹೋದರಿ 21ನೇ ವಾಕ್ಯ 22ನೇ ವಾಕ್ಯ ಹೋದ್ರಿ. ಆದ ಕಾರಣ ನೀನು ಅಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇಹವನ್ನು ತಿಳಿ ನೀರಿನಿಂದ ತೊಳೆದುಕೊಂಡು ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿಯೂ ಯಥಾರ್ಥ ಹೃದಯವುಳ್ಳವರಾಗಿಯೂ ದೇವರ ಬಳಿಗೆ ಬರೋಣ. ಯಥಾರ್ಥ ಹೃದಯದಲ್ಲಿ ಏನ್ ಮಾಡ್ಬೇಕಂದ್ರೆ ದೇವರ ಬಳಿಗೆ, ಹಿಂಗೆ ಮೋಶೆ ದೇವರ ಬಳಿಗೆ ಕರ್ಕೊಂಡು ಹೋಗ್ತಾರೆ, ಅದೇ ತರ ನಾವು ದೇವರ ಬಳಿ ಬರ್ಬೇಕಂದ್ರೆ ಇವೆಲ್ಲ ನಾವು ಸಿದ್ಧ ಮಾಡ್ಕೊಬೇಕು ಸಹೋದರ ಸಹೋದರಿಯರು. ಇದು ನಮ್ಮ ಡ್ಯೂಟಿ. ಬರೀ ವಾಕ್ಯ ಕೊಟ್ಟು ವಾಕ್ಯದ ಮುಖಾಂತರ ಯೇಸು ಸ್ವಾಮಿ ಬರೀ ಪ್ರಾರ್ಥನೆದಿಂದ ನಮ್ಮನ್ನ ಶುದ್ಧೀಕರಣ ಮಾಡ್ತಾರ ಅಂತ ಕೇಳಿದ್ರೆ ಮಾಡಲ್ಲ. ದೇವರ ನೀರು ತಿಳಿಬೇಕು, ಆ ಮುಖಾಂತರ ಕ್ರಿಯೆಗಳ ಮುಖಾಂತರ ಮಾಡಬೇಕು. ನೀವು ಶುದ್ಧರಾಗಬೇಕು, ಸಿದ್ಧರಾಗಬೇಕು ಹೋಗೋದಿಕ್ಕೆ. ಹಾಗಿರುವಾಗ ಇನ್ನೊಂದು ಕೂಡ ವಾಕ್ಯ ಹೋಗೋಣ. 1 ಕೊರಿಂಥಿಯ 6ನೇ ಅಧ್ಯಾಯ 10-11. ಕಳ್ಳರು, ಲೋಭಿಗಳು, ಕುಡಿಕರು, ಬೈಯುವವರು, ಸುಲುಕೊಳ್ಳುವವರು ಇವರೊಳಗೆ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಇಂಥವ್ರು ಯಾರು ಬರಲ್ಲ ಅಂತ ಹೇಳ್ರು. ಯಾರಂತೆ? ಕಳ್ಳರು ಏನಾಗಲ್ಲ ಅಂತೆ. ಖಂಡಿತ ನಮ್ಮಲ್ಲಿ ಏನಿಲ್ಲ, ಕಳ್ಳರಿಲ್ಲ. ನಮ್ಮಲ್ಲಿ ಕಳ್ಳರು ಇದೀವ ಅಲ್ವಾ? ಕಳ್ಳರು ಖಂಡಿತ ಇಲ್ಲ. ಆದ್ರೆ ಸಹೋದರ ಸಹೋದರಿಯರೇ, ದೇವರಿಗೆ ನೀಡಿಸಬೇಕ ಕಾರ್ಯಗಳನ್ನು ನಾವೇ ಎತ್ಕೊಂಡ್ರೆ ನೀನೇನು ನೀನ್ ಕಲ್ರೆ ಅಂತ ಹೇಳ್ತಾರೆ. ಕಲ್ಲನೆ. ಆಮೇಲೆ ಯಾಕಂದ್ರೆ ನಾವು ಮಾಡಿರೋ ಒಡಂಬಡಿಕೆ ಆತರ, ನಾವು ಮಾಡಿರೋ ಒಡಂಬಡಿಕೆ ಆತರ. ಇವತ್ತಿಂದ ನಾನಲ್ಲ, ಯಾರು? ಎಲ್ಲ ಯಾರೇ? ನನ್ನೊಳಗಿರುವ ಕ್ರಿಸ್ತನೇ ಅಂತ ಹೇಳಿದೀವಿ. ಆದ್ರೆ ಯಾವ್ದು ಮಾತ್ರ ಕ್ರಿಸ್ತನಿಗೆ? ಈಗ ಜಸ್ಟ್ ಇಮ್ಯಾಜಿನ್ ಮಾಡಿ, ಯಾವ್ದೋ ಒಂದು ಈ ತರ ಟ್ಯಾಬ್ ಇದೆ ಬ್ರದರ್, ಇದು ಒಂದು ಫೋನ್ ಇದೆ, ಒಂದು ಒಳ್ಳೆ ಫೋನ್ ಐತೆ, ನನ್ನ ಸಹೋದರನಿಗೆ ಬ್ರದರ್ ಇದು ಇನ್ನು ಮುಂದೆ ನನಗೆ ಕೊಟ್ಬಿಡ್ತೀನಿ ಅಂತ ಹೇಳ್ತೀನಿ, ಬ್ರದರ್ ನೀನೇ ತಗೋ ಅಂತ. ಸರಿ, ಅವ್ರೇನು ಇವಾಗ ಸಬ್ಜೆಕ್ಟ್ ಮುಗಿದ ಮೇಲೆ ಏನು ಮಾಡ್ತಾರೆ ಇವರು? ಕೊಡ್ತಾರೆ ಅಂತ ಕಾಯ್ತಾ ಇರ್ತಾರೆ. ಆಮೇಲೆ ಸರಿ ಎಲ್ಲ ಬಂದು ಮಾತಾಡ್ತೀರಾ, ಅದ್ರ ಬಗ್ಗೆ ಮಾತಾಡ್ತಾ ಇರೋ ಹಂಗೆ ನಾನು ಏನು ಮಾಡ್ಬಿಡ್ತೀನಿ, ಹೋಗ್ಬಿಡ್ತೀನಿ. ಅವಾಗ ಹೇಳ್ತೀನಿ ಏನಪ್ಪ ಕೊಡ್ತೀನಿ ಅಂತ ಹೇಳಿದ್ರು ಕೊಟ್ಟಿಲ್ಲ, ಮತ್ತೆ ಬರ್ತೀನಿ ಇನ್ನೊಂದು ವಾರ ಎಲ್ಲ ಕರಿತೀಯ. ಬರುವಾಗ ಅವತ್ತಾದ್ರೆ ಏನು ಮಾಡ್ತಾರೆ ಇವರು? ಜ್ಞಾಪಕ ಮಾಡಿ ಕೊಡ್ತಾರೆ ಅಂತ ನೋಡ್ಕೊಂಡು, ಬ್ರದರ್ ನಿನ್ನಿಗೆ ಇದು ನಿಂದೆ, ಇದು ಅದೇ ನಿಂದೆ, ಇದು ನೀನು, ನಾನು ಮಾತ್ರ ಏನು ಮಾಡ್ತೀನಿ ಇದನ್ನ ಯೂಸ್ ಮಾಡಿ, ಇದು ನಿಂದೆ ಅಂತ ಹೇಳಿದ್ರೆ ಅವ್ರು ಏನು ಹೇಳ್ತಾರೆ ನನಗೆ? ಹಂಗಾದ್ರೆ ಇದೇ ತರ ನಾವು ಕೂಡ ಏನು ಮಾಡಿದೀವಿ ಗೊತ್ತಾ ಸಹೋದರ ಸಹೋದರಿಯರೇ? ದೇವರೇ ಇನ್ನು ಮುಂದೆ ನಾನು ನಂದಲ್ಲ, ನಿಂದೆ 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 ಅಂತ ಯಾರನ್ನ ಮಾರ್ಸ್ತಾ ಇದ್ದೀವಿ ಅಲ್ವರ? ಗಲಾತ್ಯದಲ್ಲಿ 6ನೇ ಅಧ್ಯಾಯ 7ನೇ ವಾಕ್ಯ ಏನ್ ಹೇಳ್ತಾರೆ ನೋಡಿ. ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವವನಲ್ಲ. ತಿರಸ್ಕಾರ ಏನ್ ಮಾಡಲ್ಲಂತೆ? ಸಹಿಸುವರಲ್ಲ ಅಂತ ಹೇಳಿ. ತಿರಸ್ಕಾರ ಸಹಿಸುವರಲ್ಲ ಅಂತ ಕೇಳಿದ್ರೆ ಏನ್ ಗೇಲಿ ಮಾಡ್ತಾ ಇದ್ದೀರಾ? ಅದೇನ್ ಅರ್ಥ ಗೊತ್ತಾ? ಅದು ಇದೇ ತರ ಗೇಲಿನೇ. ಮಾಡ್ತೀನಿ, ಕೊಡ್ತೀನಿ 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 ಅಂತ ಇನ್ನ ತನಕ ದೇವರೇ ಇದು ನಿಂದೆ ನಿಂದೆ ಅಂತ ಹೇಳ್ತೀವಿ. ಆದ್ರೆ ಎಲ್ಲ ಯಾವ್ದಕ್ಕೂ ಉಪಯೋಗ ಮಾಡ್ತಾ ಇದ್ದೀವಿ ನಾವು? ಅಂತ ಕಲ್ಲರು ಆಗಿದ್ದೀವ? ಹೌದು, ಕಲ್ಲರಾಗಿದ್ದೀವಿ. ಇದನ್ನ ಆಮೇಲೆ ಎಸ್ಟರ್ ಲೋಭಿಗಳು. ಏನಂತೆ? ಲೋಭಿಗಳು ಅಂದ್ರೆ ಸಾರಿ, ಆಮೇಲೆ ನೆಕ್ಸ್ಟ್ ಕಂಜೂಸು, ಕುಡಿಕರು, ಬೈಯುವವರು, ಸುಲುಕೊಳ್ಳುವವರು ಇವರೊಳಗೆ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗ. ಇವರೆಲ್ಲ ದೇವರ ರಾಜ್ಯಕ್ಕೆ ಹೇಳುವಾಗ ಯಾರ ಬಗ್ಗೆ ಮಾತಾಡ್ತಾ? ಇವರು ಒಳಗಡೆ ಇರುವ ಕುಡಿಕರು, ಕಳ್ಳರು ಅಂತ ಹೇಳಿ ಇವ್ರು ದೇವರ ರಾಜ್ಯಕ್ಕೆ ಬರಲ್ಲ ಅಂತ ಹೇಳ್ತಾ ಇಲ್ಲ. ದೇವರ ರಾಜ್ಯ ಕರೆ ಯಾರು ಕೊಟ್ಟಿದ್ದಾರೋ ಅವ್ರನ್ನ ಹೇಳ್ತಾರೆ ದೇವರ ರಾಜ್ಯಕ್ಕೆ ಬರಲ್ಲ ಅಂತ. ಕರೆ ಕೊಟ್ಟಿದ್ದೀರವ್ರನ್ನ ಕರೆಸಿ ದೇವರ ರಾಜ್ಯಕ್ಕೆ ಬರಲ್ಲ ಅಂತ ಹೇಳಿದ್ರೆ ಏನಪ್ಪಾ ದೇವರ ರಾಜ್ಯ ಅಂತ ಕೇಳ್ತಾನೆ ನಾವು. ಕರೆ ಕೊಟ್ಟಿವ್ರಿಗೆ ಇಂಥವ್ರು ದೇವರ ರಾಜ್ಯಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಕಾರಣ ಏನಂದ್ರೆ ಆತ್ಮೀಯವಾಗಿ ನಾವು ಮಾಡುವ ಒಂದು ಕಾರ್ಯಗಳು. ನಮಗೆ ದೇವರು
ಎಂತ ಒಂದು ಬಟ್ಟೆ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ, ಒಂದು ವಸ್ತ್ರ ಕೊಟ್ಟಿದ್ದಾರೆ ಅಂದ್ರೆ ಕ್ರಿಸ್ತನ ಮುಖಾಂತರ ನೀತಿಯ ವಸ್ತ್ರ ಕೊಟ್ಟಿ. ಇದೇ ತರ ಯಾರು ಕೊಟ್ಟಿದ್ರು ಗೊತ್ತಾ? ಇಸ್ರೇಲ್ ಮಕ್ಕಳಿಗೆ ವಸ್ತ್ರ ಕೊಟ್ಟಿದ್ರು. ಕೊಟ್ರ? ಹೌದು. ಒಂದು ವಸ್ತ್ರ, ಒಂದು ಇನ್ಸಿಡೆಂಟ್ ನಡೆಯುತ್ತೆ ಬೈಬಲಲ್ಲಿ, ನಾವು ನೋಡ್ತೀವಿ. ಅದನ್ನು ಮಾತ್ರ ಓದ್ಬಿಟ್ಟು ನಾವು ಈ ಒಂದು 2ನೇ ಇದಕ್ಕೆ ಮುಗಿಸ್ತೀನಿ. ಓಕೆ, ನೋಡ್ಬೇಕಾದ್ರೆ ಏನಪ್ಪಾ ಇದು ಅಂತ ಹೇಳಿದ್ರೆ, ಇದು ಈ ಘಟನೆಯನ್ನು ಯಾವಾಗ ಓದಿರ್ತೀವಿ. ಕ್ರಿಸ್ತನು ಒಂದು ಜಾಗ ಬರುವಾಗ ಒಂದು ಸಮಾಧಿ ಇರ್ತದೆ. ಆ ಸಮಾಧಿ ಇರುವಾಗ ಒಬ್ಬನ ಏನ್ ಮಾಡಿರ್ತಾರೆ ಅಂತ ಕೇಳಿದ್ರೆ ಕಟ್ಟಾಕಿರ್ತಾರೆ. ಗೊತ್ತಿದೆಯಾ ಅವರು? ವಾಕ್ಯ ಓದನ? ಮಾರ್ಕು 5ನೇ ಅಧ್ಯಾಯ, ಮಾರ್ಕು 5ನೇ ಅಧ್ಯಾಯ 1ನೇ ವಾಕ್ಯದಿಂದ ಕೆಲವು ವಾಕ್ಯ ಓದನ. ಆಮೇಲೆ ಅವರು ಸಮುದ್ರದ ಆಚೆ ದಡಕ್ಕೆ ಗೆರಸೇನರ ಸೀಮೆಗೆ ಮುಟ್ಟಿದರು. ಆತನು ದೋಣಿಯಿಂದ ಇಳಿದು ಬಂದ ಕೂಡಲೇ ದೆವ್ವ ಹಿಡಿದವನೊಬ್ಬನು ಸಮಾಧಿಯ ಗವಿಗಳೊಳಗಿಂದ ನೋಡು, ದೆವ್ವ ಹಿಡಿದ ಒಬ್ಬನು ಆ ಸಮಾಧಿಯಲ್ಲಿ ಇದ್ದಂತೆ. ಆಮೇಲೆ ಗವಿಗಳು ಒಳಗಿದ್ದ ಆತನೆದುರಿಗೆ ಬಂದನು. ಅವನಿಗೆ ಸಮಾಧಿಯ ಗವಿಗಳೇ ವಾಸಸ್ಥಳವಾಗಿದ್ದವು. ಅವನನ್ನು ಅನೇಕ ಸಾರಿ ಬೇಡಿಗಳಿಂದಲೂ ಸರಪಣಿಗಳಿಂದಲೂ ಕಟ್ಟಿದ್ದರು. ಅವನು ಸರಪಣಿಗಳನ್ನು ಕಿತ್ತು ಬೇಡಿಗಳನ್ನು ಮುರಿದು ಹಾಕಿದನು. ಅವನನ್ನು ಇನ್ನು ಯಾರೂ ಸರಪಣಿಯಿಂದ ಕಟ್ಟಲಾರದೆ ಹೋದರು. ಅವನನ್ನು ಹತೋಟಿಗೆ ತರುವುದಕ್ಕೆ ಯಾರಿಂದಲೂ ಆಗಲಿಲ್ಲ. ಅವನು ನಿತ್ಯವೂ ರಾತ್ರಿ ಹಗಲು ಸಮಾಧಿಯ ಗವಿಗಳಲ್ಲಿಯೂ ಗುಡ್ಡಗಳಲ್ಲಿಯೂ ಆರ್ಭಟಿಸುತ್ತಾ ಕಲ್ಲುಗಳಿಂದ ತನ್ನನ್ನು ಕಡಿದುಕೊಳ್ಳುತ್ತಾ ಇದ್ದನು. ಅವನು ಯೇಸುವನ್ನು ದೂರದಿಂದ ಕಂಡು ಓಡಿ ಬಂದು ಆತನಿಗೆ ಅಡ್ಡ ಬಿದ್ದು ಮಹಾಶಬ್ದದಿಂದ ಆರ್ಭಟಿಸಿ, ಯೇಸುವೆ, ಪರಾತ್ಪರನಾದ ದೇವರ ಇಲ್ಲಿ ಏನ್ ನಡೀತಂತೆ? ಯೇಸುವೆ, ನಿಮಗೆ ನೀವು ದೆವ್ವವನ್ನು ಏನ್ ಮಾಡಿ ಓಡಿಸು ಅಂತ ಕೇಳುವಾಗ, ಅವಾಗ ದೆವ್ವವನ್ನು ಯಾವ್ದ್ರ ಮೇಲೆ ಓಡಿಸ್ಬಿಡ್ತಾರೆ? ಹಂದಿಗಳ ಮೇಲೆ ಓಡಿಸ್ಬಿಡ್ತಾರೆ. ಆದ್ರಿಂದ ಈ ಒಂದು ವಾಕ್ಯದಿಂದ ನಮಗೆ ಪಾಠ ಏನಂದ್ರೆ, ಇನ್ನು ಮುಂದೆ ಹಂದಿ ತಿನ್ನಬಾರ್ದು. ಅದನ್ನ ಮಾತ್ರ ಪಾಠ ತಗೊಂಡು ನಡೆದಿರೋ ಘಟನೆಲ್ಲ ಬಿಟ್ಬಿಟ್ಟಿರ್ತೀವಿ. ಏನಕ್ಕೆಂದ್ರೆ ಹಂದಿ ಮೇಲೆ ಏನೈತೆ? ದೆವ್ವ ಐತೆ ಅಂತ ಹಂದಿ ತಿನ್ನಲ್ಲ. ಅಲ್ಲಿ ನಡೆದಿರೋ ಘಟನೆ ಏನು? ಇದು ಇನ್ ಮುಂದೆ ಹಂದಿ ತಿನ್ನಬಾರ್ದು, ಯಾರಂದ್ರೆ ದೆವ್ವ ಬಿಟ್ಟಿದ್ದಾರೆ ಅಂತ ಜನ ಏನ್ ಮಾಡ್ತಾರೆ ನೋಡಿದ್ರ ಅಂತ. ಅಲ್ಲಿ ನಡೆದಿರೋ ಘಟನೆ ಏನು, ಏನಪ್ಪಾ ಇದು ಅಂತ ಕೇಳಿದ್ರೆ, ಅಲ್ಲಿ ಯೇಸು ಬರುವಾಗ ಆ ಒಂದು ಸಮಾಧಿ ಇತ್ತಂತೆ. ಸಮಾಧಿಯಲ್ಲಿ ಒಬ್ಬನಿದ್ನಂತೆ. ಅವನು ಯಾರಿದ್ನಂತೆ? ದೆವ್ವ ಹಿಡ್ದವನಾಗಿದ್ನಂತೆ. ಏನಪ್ಪ ಸಮಾಧಿ ಅಂದ್ರೆ ಏನು? ಯೇಸು ಸ್ವಾಮಿಯಲ್ಲಿ ಬರುವಾಗ ಈ ಲೋಕ ಅವ್ರ ನೋಟದಲ್ಲಿ ಹೆಂಗಿತ್ತಂತ ಕೇಳಿದ್ರೆ ಸಮಾಧಿಯಾಗಿತ್ತ. ಹೌದು. ಅದಕ್ಕೆ ಯೇಸು ಸ್ವಾಮಿ ಏನ್ ಹೇಳ್ತಾರೆ? ಒಬ್ಬನ್ ಬಂದು ಹೇಳ್ತಾನೆ, ನನ್ನ ತಂದೆ ಏನಾಗಿದ್ದಾರೆ? ಸತ್ತೋಗಿದ್ದಾರೆ ಅಂತ ಹೇಳುವಾಗ ನಾವ್ರನ್ನ ಏನ್ ಮಾಡ್ಬೇಕು? ಸತ್ತವ್ರು ಏನ್ ಮಾಡ್ಲಿ? ಸತ್ತವ್ರು ಬರ್ಲಿ, ಸತ್ತವ್ರು ಮಾಡ್ಲಿ ಅಂತ ಹೇಳ್ಬಿಟ್ರು. ಹಾಗಾದ್ರೆ ಈ ಭೂಮಿ, ಈ ಜನ ಹೆಂಗಿತ್ತು ಅಂತ ಕೇಳಿದ್ರೆ ದೇವ್ರ ಲೋಟದಲ್ಲಿ ಇದು ಸಮಾಧಿ. ಆದ್ರೆ ಒಬ್ಬನು ಮಾತ್ರ ಇದ್ನಂತೆ. ಅವನು ದೆವ್ವ ಹಿಡ್ದವನಾಗಿದ್ನಂತೆ. ಅವನಿಗೆ ಏನ್ ಹಾಕ್ಬಿಟ್ಟಿದ್ರಂತೆ? ಸರಪಣಿ ಮುಖಾಂತರ ಏನಾಗಿದ್ರ ಅಂತ ಕೇಳಿದ್ರೆ ಅದ್ರ ಕಟ್ಟಾಕಿದ್ರಂತೆ. ಒಂದು ಗೆವಿ ಒಳಗೆ ಇದ್ನಂತೆ. ಅವನು ಅವಾಗವಾಗ ಸರಪಣಿನ ಏನ್ ಮಾಡ್ತಿದ್ನಂತೆ? ಕಿತ್ತುಬಿಟ್ಟು ಅವನ ಗಾಯ ಮಾಡ್ತಿದ್ದಂತೆ. ಅವ್ನು ಯಾರಪ್ಪ ಅಂತ ಕೇಳಿದ್ರೆ, ನೋಡಿ, ಸಮಾಧಿಯಲ್ಲಿ ಒಬ್ಬನು ಮಾತ್ರ ಇದ್ನಂತೆ. ಅವನು ಯಾರಪ್ಪ ಅಂತ, ಯಾರವ್ರು ನೋಡಿ? ಸಮಾಧಿ ಅವ್ರ ಮುಖಾಂತರನೇ ಸಮಾಧಿ ಬಂತು ಅಲ್ವಾ? ಹಿಂಗೆ ನೋಡ್ಬೇಕಾದ್ರೆ ಯಾರಪ್ಪ ಇದು ನೋಡಿ? ಹಂಗಿರುವಾಗ ಸಹೋದರ ಸಹೋದರಿಯರೇ, ಇವನ್ ಬಟ್ಟೆ ಕೂಡ ಹಾಕಿಲ್ಲ ಅಂತೆ. ವಸ್ತ್ರ ಯಾಕೆ ನೋಡಿದ್ರಿ? ಅದಕ್ಕೆ ಹೇಳೋದು, ದೇವರ ಒಂದು ಯೋಜನೆ ನೋಡ್ತೀವಲ್ಲ, ಎಲ್ಲರೂ ಸಮಾಧಿಯಲ್ಲಿ ಇರುವಾಗ ದೇವರು ಇಸ್ರೇಲ್ ಮಕ್ಕಳು ಮಾತ್ರ ಫಸ್ಟ್ ತೆಗೆದ್ರು. ಅವ್ರಿಗೆ ಏನು ಪರಿಹಾರ ಕೊಟ್ರು ಅಂದ್ರೆ, ಬರುವ ಅಟೋನ್ಮೆಂಟ್ ಮುಖಾಂತರ, ಅಟೋನ್ಮೆಂಟ್ ಅಂದ್ರೆ ದೋಷ ಪರಿಹಾರ ಮುಖಾಂತರ ಇವ್ರ ಜನಗೆ ದೇವರು ಏನ್ ಕೊಟ್ರು ಅಂತ ಕೇಳಿದ್ರೆ, ಮೊದಲು ನೀವು ಡಿವೈನ್ ಪ್ಲೇನ್ ಚಾರ್ಟ್ ಅಲ್ಲಿ ನೋಡ್ತೀವಿ, ಫಸ್ಟ್ ಸ್ಟೆಪ್ ಎಲ್ಲರೂ 6 ಪ್ಲೇನ್ ಇದ್ರೆ ಇವ್ರು N ಪ್ಲೇನ್, ಇವ್ರು ಏನಾಗಿರ್ತಾರೆ? ಒಂದು ಸ್ಟೆಪ್ ಮೇಲೆ ಬಂದಿರ್ತಾರೆ. ಆದ್ರೆ ಇವ್ರಿಗೆ ಏನ್ ಕೊಟ್ಟಿದ್ರು ದೇವ್ರು ಅಂತ ಕೇಳಿದ್ರೆ, ಏನ್ ಕೊಟ್ಟಿದ್ರು ಇವ್ರಿಗೆ? ಅದೇ ಸರಪಣಿ ಅಂತ ಹೇಳ್ತಾರೆ. ಯಾರು ಹೇಳೋದು? ಅಪೊಸ್ತಲ ಪೌಲ್ ಹೇಳ್ತಾರೆ. ಏನಂತ ಕೇಳಿದ್ರೆ, ಸರಪಣಿ ಹಾಕಿ ಇವ್ರು ಏನ್ ಹಾಕಿದ್ರಂತೆ? ಕಟ್ಟು ಬಿಟ್ಟಿದ್ರಂತೆ. ಇವ್ರಿಗೆ ವಸ್ತ್ರನೂ ಕೊಟ್ಟಿದ್ರಂತೆ, ವಸ್ತ್ರನೂ ಕಿತ್ತಾಕ್ಬಿಟ್ನಂತೆ. ಸರಪಣಿ ಮುಖಾಂತರ ಏನ್ ಹಾಕಿದ್ರಂತೆ? ಕಟ್ಟಾಕಿ ಅವಾಗ ಬಿಚ್ಚಿ ತನ್ನೇನ ಇವನು ಏನ್ ಮಾಡ್ತಾನಂತೆ. ಹಾಗಾದ್ರೆ ಏನರ್ಥ? ವಾಕ್ಯ ಕೆಲವು ವಾಕ್ಯ ಓದೋಣ, ಅವಾಗ ನಮ್ಗೆ ಅರ್ಥ ಆಗುತ್ತೆ. ರೋಮಪುರಿಯರಿಗೆ 7ನೇ ಅಧ್ಯಾಯ 6ನೇ ವಾಕ್ಯ.
ಈಗಲಾದರೂ ನಮ್ಮನ್ನು ವಶ ಮಾಡಿಕೊಂಡಿದ್ದ ಧರ್ಮಶಾಸ್ತ್ರದ ನಮ್ಮನ್ನು ವಶ ಮಾಡಿಕೊಂಡಿದ್ದ ಧರ್ಮಶಾಸ್ತ್ರ ಪಾಲಿಗೆ ಹ, ನಾವು ಸತ್ತ ಕಾರಣ ಹ್ಮ್. ಆ ಧರ್ಮಶಾಸ್ತ್ರದಿಂದ ವಿಮುಕ್ತರಾಗಿದ್ದೇವೆ. ನೋಡಿ, ಅದ್ರ ಮುಖಾಂತರ ಯೇಸು ಸ್ವಾಮಿ ಬಂದ ಮೇಲೆ ಇವಾಗ ಏನಾಗಿದೆ, ನಮಗೆ ವಿಮೋಚನೆ ಸಿಕ್ಕಿದೆ. ಆದ್ರೆ ಆ ಧರ್ಮಶಾಸ್ತ್ರ ನಮ್ಮನ್ನ ವಶಪಡಿಸಿಕೊಂಡಿತ್ತು ಅಂತ ಹೇಳ್ತಾರೆ. ಹಂಗಂತ ತಮಿಳಲ್ಲಿ ಹೋದ್ರಿ. இப்பொழுதோ பழமையான எழுத்தின்படி அல்ல, ಹ್ಮ್ புதுமையான ஆவியின்படி ಹ್ಮ್ ஊழியம் செய்யத்தக்கதாக ಹ್ಮ್ நம்மை நம்மை கட்டியிருந்த நியாய பிரமாணம் ನಮ್ಮ ಕಟ್ಟಿರಿಂದ ನ್ಯಾಯ ಪ್ರಮಾಣಂ. மறித்தவர்களாகிய ಸಾಕು. ಹಂಗಾದ್ರೆ ಏನಂದ್ರೆ, ನನ್ನ ಸರಪಣಿ ಕಟ್ಟಿದ್ದ ಒಂದು ನ್ಯಾಯ ಪ್ರಮಾಣ, ಇವ್ರಿಗೆ ಕೊಟ್ಟಿರುವ ಆ ಒಂದು ಧರ್ಮಶಾಸ್ತ್ರ ಇವ್ರಿಗೆ ಏನಾಗಿತ್ತು ಅಂತ ಕೇಳಿದ್ರೆ, ಇವ್ರು ಕಟ್ಟಿಬಿಟ್ಟಿದ್ರು, ಸರಪಣಿಯಾಗಿ ಕಟ್ಟಿದ್ರು, ಇವ್ರಿಗೆ ನೀತಿ ವಸ್ತ್ರ ಕೊಟ್ಟಿದ್ರು. ಆದ್ರೆ ಇವ್ರು ಏನ್ ಮಾಡ್ತಿದ್ರು, ಅವಾಗ ಅದನ್ನ ಯಾವಾಗೆಲ್ಲ ಬಿಚ್ಚಾಕಿ, ಆದ್ರೆ ಇವ್ರನ್ನ ಗಾಯ ಪಡಿಸ್ಕೊಂಡು ಹೆಂಗೆ. ಯಾಕಂದ್ರೆ ವಾಕ್ಯ ಏನ್ ಹೇಳುತ್ತೆ, ನೀನು ಆ ಆಜ್ಞೆ ಪ್ರಕಾರ, ವಾಕ್ಯದ ಪ್ರಕಾರ ನಡೆದಿಲ್ಲ ಅಂದ್ರೆ ಅವ್ರಿಗೆ ಅವಾಗ ಏನಾಗ್ತದೆ, ಶಿಕ್ಷೆಗಳು ಕೊಡ್ತಿದ್ರು. ಇವಾಗ ಕೂಡ ವಾಕ್ಯ ನೋಡಿ, ಅದ್ರ ಕೂಡ ಏನ್ ಹೇಳ್ತಾರೆ, ರೋಮಪುರಿಯರಿಗೆ 2ನೇ ಅಧ್ಯಾಯ 23-24. ಧರ್ಮಶಾಸ್ತ್ರದಲ್ಲಿ ಅಭಿಮಾನಿಯಾಗಿರುವ ನೀನು ಹ್ಮ್ ಧರ್ಮಶಾಸ್ತ್ರವನ್ನು ಮೀರಿ ನಡೆದು ಹ್ಮ್ ದೇವರನ್ನು ಅವಮಾನ ಪಡಿಸುತ್ತೀಯೋ. ಹ್ಮ್ ನಿಮ್ಮ ದೆಸೆಯಿಂದ ಅನ್ಯ ಜನರಲ್ಲಿ ದೇವರ ನಾಮವು ಹ್ಮ್ ದೂಷಣೆಗೆ ಗುರಿಯಾಗುತ್ತದೆಂದು ಬರೆದಿದೆಯಲ್ಲ. ಹ್ಮ್ ನೋಡ್ದ, ಹಂಗಾದ್ರೆ ಧರ್ಮಶಾಸ್ತ್ರ ಕೊಟ್ಟಿರೋದು, ಆ ಧರ್ಮಶಾಸ್ತ್ರ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಮೀರಿ ಯಾವಾಗ್ಲೂ ನಡೆಯೋರಂತೆ, ಮೀರಿ ನಡೆಯೋರಂತೆ, ಆ ಸರಪಣಿಯಿಂದ ಕಿತ್ತಾಕ್ಬಿಡೋರಂತೆ. ಆಮೇಲೆ ಮತ್ತೆ ಓಡ ರೋಮಪುರಿಯರಿಗೆ 7ನೇ ಅಧ್ಯಾಯ ಅದ್ರ 9-3 ವಾಕ್ಯ ಓದ್ ಸಿಸ್ಟರ್. ಏನ್ ಹೇಳ್ತಾರೆ, ಇದು ಹೆಂಗಿತ್ತು ಅಂತ ಕೇಳಿದ್ರೆ, ಧರ್ಮಶಾಸ್ತ್ರ ಕೊಟ್ಟಿರೋದು ಏನಿಗೆ, ಇವರಿಗೆ ಕೈಕೊಂಡು ನಡೆದ್ರೆ ಏನ್ ಬರುತ್ತೆ, ಜೀವ ಬರುತ್ತೆ. ಹಂಗಾದ್ರೆ ಧರ್ಮಶಾಸ್ತ್ರ ಏನ್ ಬರ್ಬೇಕು, ಧರ್ಮಶಾಸ್ತ್ರ ಮುಖಾಂತರ ಇವರಿಗೆ ಜೀವ ಬರ್ಬೇಕು. ಆಕ್ಚುಲಿ ಜೀವ ಬರ್ಬೇಕು, ಜೀವನೇ ಕೊಟ್ಟಿರ್ಬೇಕಾಗಿತ್ತು. ಏನ್ ನಡೆಯುತ್ತೆ ಅಲ್ಲಿ 7ನೇ ಅಧ್ಯಾಯದಲ್ಲಿ, ರೋಮಪುರಿಯರಿಗೆ 7ನೇ ಅಧ್ಯಾಯ 9, 10, 11. ಮೊದಲು ನಾನು ಧರ್ಮಶಾಸ್ತ್ರವಿಲ್ಲದವನಾಗಿದ್ದು ಜೀವದಿಂದಿದ್ದೆನು. ನಾನು ಧರ್ಮಶಾಸ್ತ್ರ ಇಲ್ದಿರೋ ಟೈಮಲ್ಲಿ ನಾನು ಏನಾಗಿದ್ದೆ, ಜೀವಂತವನಾಗಿದ್ದೆ. ಆಜ್ಞೆಯು ಬಂದಾಗ ಹ. ಪಾಪಕ್ಕೆ ಜೀವ ಬಂತು, ನೋಡು, ಪಾಪಕ್ಕೆ ಜೀವ ಬಂದ್ಬಿಡ್ತು, ನಾನು ಸತ್ತೇನು. ನಾನು ಸತ್ತುಬಿಟ್ಟೆ ಅಂತ ಹೇಳ್ತಾರೆ. ಆಕ್ಚುಲಿ ಆಜ್ಞೆ ಮುಖಾಂತರ ಏನ್ ಬರ್ಬೇಕು, ಇವ್ರಿಗೆ ಜೀವ ಜೀವ ಬರ್ಬೇಕು. ಇವಾಗ ಆಜ್ಞೆ ಬಂದ್ಮೇಲೆ ಏನಾಯ್ತಂತೆ, ಇವ್ರಿಗೆ ಸತ್ತ. ಜೀವ ಹೋಯ್ತು ಅಂತ ಹೇಳ್ತಾರೆ. ಮುಂಚೆನೆ ನಾನು ಬದುಕಿದ್ದೆ, ಇವಾಗ ಸತ್ತು ಹೋಗ್ಬಿಟ್ಟೆ. ಕಾರಣ ಏನಂದ್ರೆ, ಪಾಪ ನನ್ನಲ್ಲಿ ಏನಾಯ್ತು, ಬಂತು. ಜಾಸ್ತಿ ಆಯ್ತು. ಕಂಟಿನ್ಯೂ ಮಾಡಿ ಹಂಗೆ. ಜೀವಿಸುವುದಕ್ಕಾಗಿ ಕೊಟ್ಟಿರುವ ಆಜ್ಞೆಯೇ ಮರಣಕ್ಕೆ ಕಾರಣವಾಯಿತು. ನೋಡು, ಜೀವಕ್ಕ ಕೊಟ್ಟಿರುವ ಈ ಆಜ್ಞೆ ನನಗೇನ್ ಕಾರಣ ಆಗೋಯ್ತು, ಈಗ ಮರಣಕ್ಕೆ ಕಾರಣವಾಯಿತು. ನೋಡಿ, ಇವಾಗ ಕಟ್ಟಿದೀಯಾ, ಆ ಕಟ್ಟನ್ನ ಏನ್ ಮಾಡ್ತೀನಿ ಅಂತ ಕೇಳಿದ್ರೆ, ಆ ಕಟ್ಟನ್ನ ಮುರಿದಾಕಿ ಅವಾಗವಾಗ ನನ್ನನ್ನು ಗಾಯಪಡಿಸಿಕೊಂಡು ಕೊಟ್ಟಿರುವ ಆಜ್ಞೆ ಜೀವಕ್ಕಾಗಿ ನಿನ್ನ ಏನಾಯ್ತು ಅಂತ ಕೇಳಿದ್ರೆ, ಮರಣಕ್ಕೆ ಅದು ಉಪಯೋಗ ಆಗುತ್ತೆ ಅಂತ, ಮರಣನೇ ಅದ್ರ ಮುಖಾಂತರ ನಾನು ಕಂಡೆ ಅಂತ ಹೇಳ್ತಾರೆ. ಆಮೇಲೆ ಹೇಗೆಂದರೆ, ಪಾಪವು ಆಜ್ಞೆಯಿಂದ ಅನುಕೂಲ ಹೊಂದಿ ನನ್ನನ್ನು ವಂಚಿಸಿ ಆ ಆಜ್ಞೆಯ ಮೂಲಕವೇ ನನ್ನನ್ನು ಕೊಂದಿತು. ನೋಡಿದ್ರ, ಅದು ನನ್ನ ವಂಚಿಸಿ ನನ್ನ ಮುಂದೆ ಅದನ್ನ ಏನ್ ಮಾಡುತ್ತೆ, ನನ್ನನ್ನ ಗಾಯಪಡಿಸ್ಬಿಟ್ಟಿತ್ತು ಅಂತ ಹೇಳ್ತಾರೆ. ಈಗ ಕೇಳ್ತಾರೆ, ರಕ್ಷಣೆ ಹೆಂಗ್ ಓದಿತ್ತು ಅಂತ ಕೇಳಿದ್ರೆ, ಯೇಸು ಸ್ವಾಮಿ ಬಂದ್ಮೇಲೆ ಅವ್ರಿಗೆ ಮತ್ತೆ ಬಟ್ಟೆ ಕೊಡ್ತಾರೆ. 15ನೇ ವಾಕ್ಯ ಓದ್ರಿ. ಹೇಗೆಂದರೆ, ನಾನು ಮಾಡುವುದು ನನಗೆ ಗೊತ್ತಿಲ್ಲ, ಯಾವುದನ್ನು ಮಾಡಬೇಕೆಂದು ನಾನು ಇಚ್ಛಿಸುತ್ತೇನೋ ಅದನ್ನು ನಡೆಸದೆ ನನಗೆ ಅಸಹ್ಯವಾದದ್ದನ್ನು ಮಾಡುತ್ತೇನೆ. ಮಾರ್ಕ್ 5ನೇ ಅಧ್ಯಾಯ 15ನೇ ವಾಕ್ಯ, 5th ಚಾಪ್ಟರ್. ಅಂದರೆ ದೆವ್ವಗಳ ದಂಡಿನಿಂದ ಹಿಡಿಯಲ್ಪಟ್ಟಿದ್ದವನು ಬಟ್ಟೆಗಳನ್ನು ಹಾಕಿಕೊಂಡು ಸ್ವಸ್ಥ ಬುದ್ಧಿಯಿಂದ ಕೂತಿರುವುದನ್ನು ನೋಡಿ ಬದ್ಬಿಟ್ಟಂತೆ. ಹಂಗಾದ್ರೆ ಸ್ವಸ್ಥ ಬುದ್ಧಿ ಅಂತ ಕೇಳಿದ್ರೆ, ಬುದ್ಧಿ ಏನಾಗಿತ್ತು ಅವನಿಗೆ, ಸರಿ ಕೆಟ್ಟೋಗಿತ್ತು. ಬುದ್ಧಿ ಕೆಟ್ಟೋಗಿರೋರಿಗೆ ದೆವ್ವ ಹಿಡಿದಿದೆ ಅಂತ ಹೇಳೋರು. ಹಂಗಂದ್ರೆ ಸ್ವಸ್ಥ ಬುದ್ಧಿ ಆಗಿತ್ತಂತೆ. ಇವ್ರು ಬಟ್ಟೆ ಏನ್ ಮಾಡಿನಂತೆ, ಹಾಕೊಂಡಿದ್ದೆ. ಹಂಗಾದ್ರೆ ಕ್ರಿಸ್ತನ ಬಟ್ಟೆ ಕೊಟ್ಟು ಇವಾಗ ಹೇಳ್ತಾರೆ, ನಾನು ಜೊತೆಗೆ ಬರ್ತೀನಿ ಸೇವೆಗೆ ಅಂತ ಹೇಳ್ತಾರೆ. ಬೇಡ, ನೀನ್ ಏನ್ ಮಾಡು, ಇಲ್ಲೇ ಅವ್ರು ಯಾರಿಗಂದ್ರೆ ಇಸ್ರೇಲ್ ಮಕ್ಕಳು ಇದ್ದ ಸುವಾರ್ತೆನ ಅಲ್ಲೇ ಮಾಡು ಅಂತ ಹೇಳಿ ಅವ್ರಿಗೆ ರಕ್ಷಣೆ ಕೊಟ್ರಂತೆ. ಈ ವಿಷಯನೇ ಅಲ್ಲಿ ನಡೆದಿರೋದು. ಹಂಗಾದ್ರೆ ನಮಗೆ ಆ ವಸ್ತ್ರ ಇವಾಗ ಬಂದು ಹಂಗೆ ಒಂದು ಸಾಮ್ಯದಲ್ಲಿ ಬಂದ್ಬಿಡ್ತದೆ. ಏನ್ ಸಾಮ್ಯ, ಒಂದು ಮದುವೆದಲ್ಲಿ ಏನಾಯ್ತು, ಅಲ್ಲಿಗೆ ಯಾರು ಮದುವೆಗೆ ಏನಾಗಿಲ್ಲ, ಮತ್ತೆ ಎಲ್ಲಿಗೆ ಬಂತು, ಎಲ್ಲ ಹೊರಗಡೆ ಬಂದು ನಮ್ಮನ್ನ ಕರೆಸಿ ನಮಗೇನ್ ಕೊಟ್ರು, ಈ ವಸ್ತ್ರ ನಮಗ್ ಕೊಟ್ರು. ವಸ್ತ್ರ ಕೊಟ್ಟಿದ್ದಾರಾ? ಆ ವಸ್ತ್ರ ಹೆಂಗಿದೆ ಈಗ, ನೀತಿ ವಸ್ತ್ರ ನಮಗೆ ಹೆಂಗಿದೆ ಈಗ ನೋಡಿ. ಸೇಮ್ ಇದೇ ತರ ನಾವು ಏನ್ ಮಾಡಿದ್ವಿ ಅಂತ ಕೇಳಿದ್ರೆ, ನಮಗೆ ಈ ಕಟ್ಟಲೆ ಫಸ್ಟ್ ಬರುವಾಗ ಚೆನ್ನಾಗಿತ್ತು. ಈಗ ಹೊಸ ಸೃಷ್ಟಿ ಅಂದ್ರೆ ನಮಗೆ ಒಂದು ಸರಪಣಿನೇ, ಒಂದು ಕಟ್ಟೆ,
ಇದು ಮಾಡಬಾರ್ದು, ಅದು ಮಾಡಬಾರ್ದು, ಇದೇ ತಲೆನೋವು ಬಂದ್ಬಿಟ್ಟಪ್ಪ. ಅಯ್ಯೋ ನನ್ನ ಅಲ್ಲಿದ್ರೆ ಚೆನ್ನಾಗಿತ್ತು, ಇವಾಗ 2ನೇ ಮರಣ ಆಯ್ತಲ್ಲಪ್ಪ ನನಗೆ ಅಂತ ಹೇಳಿ, ಈ ಕೊಟ್ಟಿರುವ ಆಜ್ಞೆ, ಈಗ ಕೊಟ್ಟಿರುವ ರಕ್ಷಣೆ ನಿನಗೆ ಏನಾಗಿ ಬಂದ್ಬಿಡ್ತು. ಅಪೊಸ್ತಲ ಪಾಳ ಹೇಳ್ದಂಗೆ ಮರಣಕ್ಕೆ ನೀನು ಅದನ್ನ ಏನ್ ಮಾಡ್ತೀಯಾ? ಇದೇ ತರ ನಾವು ಮಾಡ್ಬಿಡ್ತೀವಿ ಸಹೋದರಿಯರೇ. ಸೇಮ್ ಇಸ್ರೇಲ್ ಮಕ್ಕಳು ನಡ್ತಿರೋ ವಿಷಯಗಳೇ ಹಂಗೆ ಪ್ಲಾನ್ ಹಂಗೆ ತರ್ತಾರೆ. ಇದು ಹಿಂಗ್ ಹೋಗ್ತಾ ಇದ್ರೆ ಈ ಒಂದೊಂದು ಅಸೆಂಟ್ ಮೋಸೆ ಹತ್ತುವ ಮೇಲೆ ಬಂದು ಒಂದೊಂದು ಮೆಸೇಜ್ ಕೊಡುವಾಗ ಕಂಪ್ಲೀಟ್ ಆಜ್ಞೆ ಅಲ್ಲೇ ದೇವ್ರ ರಾಜ್ಯ ತನಕ ಅಲ್ಲೇ ಮಾತಾಡ್ತಾರೆ ಏನೇನು ನಡೀತೆ ಅಂತ. 3ನೇ ಅಸೆಂಡ್ ಹೋಗ್ತಾರೆ, ಬರುವಾಗ ಅವಾಗ ಕೂಡ ಕಟ್ಟೆಲ್ಲ ತರಲ್ಲ, ಅವಾಗ ಕೂಡ ಆಜ್ಞೆ ತರಲ್ಲ. 3ನೇ ಅಸೆಂಡ್ ಏನಾಗುತ್ತೆ? ಸರಿ, ಇದನ್ನ ಹಿಂಗೆ ಇಡೋಣ. ನೆಕ್ಸ್ಟ್ ಟೈಮ್ ಬರುವಾಗ ಏನ್ ಮಾಡ್ತೀನಿ ನಾನು? ಓಕೆ, 3ನೇ ಅಸೆಂಡ್ ಇನ್ನು 3 ಐತೆ, 4 ಐತೆ ಅಲ್ವಾ? 2 ಮಾತ್ರ ಮುಗಿಸಿದೀವಿ, ಇನ್ನೂ 5 ಇದೆ ಅಲ್ವಾ? 5ರಲ್ಲಿ ಹೋಗೋಷ್ಟರಲ್ಲಿ ನಾವು ಡಿವೈನ್ ಪ್ಲಾನ್ ಮುಗಿದಿರ್ತೀವಿ. ಇದೆಲ್ಲ ಕೊಟ್ಬಿಟ್ಟೆ ಯಾರು ಕಳಿಸಿದ್ರು? ಇಸ್ರೇಲ್ ಮಕ್ಕಳನ್ನ ಹಂಗಾದ್ರೆ ನಾವೇ ನೋಡಿ, ಅವ್ರಿಗೆ ನಮಗ್ ಮುಂಚೆ ದೇವ್ರು ಏನ್ ಮಾಡ್ಬಿಟ್ರಂತೆ ಎಲ್ಲಾ ವಿಷಯಗಳನ್ನ ತಿಳಿಸ್ಬಿಟ್ಟಿದ್ದಾರೆ ಮುಂಚೆನೆ. ಸಹೋದರ ಸಹೋದರಿ, ಏನಲ್ಲಿ ನಡೆಯುತ್ತೆ, ಏನೇನಾಗುತ್ತೆ ಅಂತ ಅಲ್ವಾ? ಇದು ಒಂದು ಪಾಠವಾಗಿ ಇವತ್ತು ದೇವರು ನಮ್ಮ ಮುಂದೆ ಹಾರಿಸಿಕೊಂಡಿದ್ದಾರೆ. ಈ ವಾಕ್ಯವನ್ನು ನಾವು ಮನಸ್ಸಲ್ಲಿ ಇಟ್ಟುಕೊಂಡು ಭಯ ಭಕ್ತಿಯಿಂದ ಎಚ್ಚರಿಕೆಯಿಂದ ನಾವು ಯಾವುದಕ್ಕೋಸ್ಕರ ನಮ್ಮನ್ನ ಆದುಕೊಂಡಿದ್ದಾರೋ ಅದನ್ನ ನಾವು ನಡೆಯೋದಕ್ಕೆ ದೇವರು ನಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಯರೇ, ಈ ದಿನ ನಮ್ಮ ನಡುವೆ ನಮ್ಮ ಸಹೋದರಂತ ಜಾನ್ ಬದರು ಅಂದ್ರೆ ಮೋಸೆಸ್ ಮೌಂಟ್ ಸಿನೈನ 7 ಬಾರಿ ಏರಿದ್ರಲ್ಲಿ ನಮ್ಗೆ ಹೆಂಗೆ ಒಂದು ಪಾಠ ಇದೆ, ದೇವ್ರ ಯೋಜನೆ ಹೆಂಗೆ ಅಡಗಿದೆ ಅಂತ ಏನ್ ಮಾಡಿದ್ರು, ಅನೇಕ ವಿಚಾರಗಳನ್ನ ಹೇಳಿದ್ರು. ಅದ್ರಲ್ಲಿ 2 ವಿಚಾರಗಳನ್ನ ತಗೊಂಡು ಏನ್ ಮಾಡಿದ್ರು, ನಮ್ಮ ಹತ್ರ ಹೇಳಿದ್ರು. ಅದ್ರ ಸೊ ಮೊದಲನೇ ಸತಿ ಹೋಗಿ ಬರ್ಬೇಕಾರೆ ದೇವರು ಇಸ್ರೇಲ್ ಜನಗಳಿಗೆ ಏನ್ ಹೇಳ್ತಾರೆ, ಅವರು ಆಜ್ಞೆಗಳನ್ನ ಕೈಗೊಂಡು ನಡೀತಾರೋ ಇಲ್ಲೋ ಕೇಳಿ ಅಂತ ಹೇಳ್ಬೇಕಾದ್ರೆ ಇಸ್ರೇಲ್ ಜನಗಳು ಏನ್ ಮಾಡ್ತಾರೆ? ಆಗ ಹೌದು, ನಾವು ಕೈಗೊಂಡು ನಡೀತೀರಿ ಅಂತ ಹೇಳ್ತಾರೆ. ಆಕ್ಚುಲಿ ಅವಾಗ ಏನ್ ಮಾಡ್ಲಿಲ್ಲ, ಅವ್ರು ಕೈಗೊಂಡು ನಡಿಲ್ಲ. ಅದರ ಅದೇ ರೀತಿ ಒಂದು ದೇವ್ರ ಯೋಜನೆಯಲ್ಲಿ ನಮಗೂ ದೇವ್ರೇ ಮಾಡೋದು ಒಂದು ಪಾಲನ ಕೊಟ್ಟಿದ್ದಾರೆ ಅದ. ಸೊ ದೇವ್ರು ನಮ್ಮನ್ನೇ ಮಾಡಿದಾರೆ, ಕರೆದಿದ್ದಾರೆ ಲೋಕದಿಂದ ಪ್ರತ್ಯೇಕವಾಗಿ ಕರೆದ್ಬಿಟ್ಟು ನೀವು ದೇವ್ರ ಆಜ್ಞೆಗೆ ನಡೀತೀರಾ ಅಂತ ಹೇಳ್ಬೇಕಾರೆ ಏನ್ ಹೇಳ್ತೀರಿ, ನಾವು ಕೂಡ ಏನ್ ಮಾಡಿದ್ರಿ, ಒಡಂಬಡಿಕೆ ಮಾಡ್ಕೊಬೇಕಾರೆ ಹೌದು ದೇವ್ರೆ ಏನೆಲ್ಲ ನಡೀತೀರಿ, ನಿನ್ ಸಂಗಡ ಏನ್ ಮಾಡ್ತೀರಿ, ನಾನು ಮಾಡೋದ್ ಮುಖಾಂತರ ಒಡಂಬಡಿಕೆ ಮಾಡ್ಕೊಂತೀರಿ, ನಿನ್ಗೆ ವಿಧೇಯನಾಗಿ ನಡೀತೀರಿ ಅಂತಂದ್ರೆ ಆದ್ರೆ ಅದನ್ನ ನಡೀತಾ ಇದ್ದೀರಾ ಅಂತ ಒಂದು ಪ್ರಶ್ನೆ ಆಗ್ದವಾಗ ಇಸ್ರೇಲ್ ಜನಗಳಿಗೆ ಕೊಟ್ಟಂತ ಅನೇಕ ಆಜ್ಞೆಗಳನ್ನ ಅವ್ರೇನ್ ಮಾಡಲಿಲ್ಲ, ಕೈಗೊಂಡು ನಡಿಲ್ಲ. ಅದರ ಸದ್ರಿಂದ ಅವ್ರೇನ್ ಮಾಡಿದ್ರೆ ದೇವ್ರು ಕೊಟ್ಟಂತ ಒಂದು ಕರೆನೇ ಮಾಡಿದವರು ಕಳ್ಕೊಂಬಿಟ್ರು. ಅದೇ ರೀತಿ ನಾವು ಕೂಡ ದೇವರಿಗೆ ಎಂತ ಯೋಗ್ಯವಾಗಿ ಬದುಕಿಲ್ಲ ಅಂತಂದ್ರೆ ನಾವು ಕೂಡ ಏನ್ ಮಾಡ್ತೀವಿ, ಕರೆಗಳನ್ನ ಕಳ್ಕೊಳ್ಳೋ ಸಾಧ್ಯತೆಗಳು ಇರ್ತಾರೆ. ಅದರಿಂದ ನಮ್ಗೆ ಬರೀ ನಂಬಿಕೆ ಇದ್ರೆ ಸರಲ್ಲ, ನಂಬಿಕೆ ತಕ್ಕಂತೆ ಏನಾಗಿರ್ಬೇಕು, ಕ್ರಿಯೆಗಳು ಇರಬೇಕು ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಬರೀ ಕ್ರಿಯೆಗಳಿದ್ರೆ ಸಾಕಾ ಅಂತಂದ್ರೆ, ನಂಬಿಕೆ ಇಲ್ವಾ ಅಂತಂದ್ರೆ ಅದು ಕೂಡ ಏನಾಗಲ್ಲ, ಒಂದು ಪ್ರಯೋಜನ ಆಗಲ್ಲ. ಸೊ 2 ಕೂಡ ಏನಾಗಿರ್ಬೇಕು ಅಂತ ನಾವ್ ಏನ್ ಮಾಡಿದ್ರಿ ಅದನ್ನ ನೋಡಿದ್ರಿ. ಅಂದ್ರೆ ಅದು ಮೊದಲನೇ ಭಾಗದಲ್ಲಿ. ಅಂದ್ರೆ 2ನೇ ಒಂದು ಹೋಗ್ ಬಂದಿರಂತ ವಿಚಾರದಲ್ಲಿ ಏನಂತ ನೋಡಿದ್ರಿ, ಏನ್ ಹೇಳ್ತಾರೆ ದೇವ್ರು ಅಲ್ಲಿ ಏನಂತಾರೆ, ಶುದ್ಧ ಮಾಡ್ಕೊಬೇಕು, ನಾನ್ ಹೇಳಂತ ಮಾತನ್ನ ಏನ್ ಮಾಡಬೇಕು, ಕೇಳ್ಬೇಕು, ಇಸ್ರೇಲ್ ಜನಗಳು ನಿನ್ ಮೇಲೆ ಏನಾಗಬೇಕು, ನಂಬಿಕೆ ಬರ್ಬೇಕು ಅಂತ ಹೇಳ್ತಾರೆ. ಸೊ ಅಲ್ಲಿ ಮಾಡ್ಬೇಕಾದ್ರೆ ಅಲ್ಲಿ 3 ದಿನ ಏನ್ ಮಾಡ್ತಾರೆ, ಅವಕಾಶನ ಕೊಡ್ತಾರೆ. 3 ದಿನದಲ್ಲಿ ಏನಾಗಬೇಕಾಯ್ತು ಅಂದ್ರೆ ಆ ಜನಗಳನ್ನ ಏನ್ ಮಾಡ್ಬೇಕಿತ್ತು, ಇವರು ಸಿದ್ಧ ಮಾಡ್ಬೇಕಾಯ್ತು. ಅದ್ರ ಅಂದ್ರೆ ಮೋಸ ಜವಾಬ್ದಾರಿ ಅಂದ್ರೆ ಆ ಕಾರ್ಯಗಳನ್ನ ಹೇಳಂತದ್ದು ಮೋಸ ಜವಾಬ್ದಾರಿ ಆಗಿತ್ತು. ಆದ್ರೆ ಇಸ್ರೇಲ್ ಜನಗಳ ಕರ್ತವ್ಯ ಏನಪ್ಪಾಗಿತ್ತು ಅಂದ್ರೆ ಆ ತಕ್ಕಂತೆ ಏನ್ ಮಾಡ್ಬೇಕಿತ್ತು, ಇವ್ರನ್ನ ಪ್ರಾಕ್ಟಿಕಲ್ ಆಗಿ ಅವ್ರು ಮಾಡಿ ಅದು ಶುದ್ಧರಾಗಬೇಕಾಯ್ತು ಅಲ್ವರ. ಅದೇ ನೋಡ್ಬೇಕಾದ್ರೆ ಆ ಶುದ್ಧರಾದವ್ರು ಮಾತ್ರ ದೇವರ ಪರ್ವತಕ್ಕೆ ಬರೋದಕ್ಕೆ ಸಾಧ್ಯವಾಗ್ತಿತ್ತು ಅಲ್ವರ. ಅದೇ ರೀತಿ ನೋಡ್ಬೇಕಾದ್ರೆ ನಮಗೆ ಏನ್ರಿ ಕಾನ್ಸಂಟ್ರೇಷನ್ ಮಾಡ್ಕೊಂಡಿದ್ಮೇಲೆ, ನಾವು ದೇವತೆ ಒಡಂಬಡಿಕೆ ಮಾಡ್ಕೊಂಡ್ಮೇಲೆ ದೇವ್ರು ನಮ್ಗೆ ಏನಪ್ಪ ಹೇಳ್ತಾರೆ, ಬರೀ ಕಾನ್ಸಂಟ್ರೇಷನ್ ಮಾಡ್ಕೊಂಬಿಟ್ರೆ ಸಾಕ ಅಂದ್ರೆ ಇಲ್ಲ ರೀ. ನಾವ್ ಮಾಡಬೇಕು ಪ್ರಾಕ್ಟಿಕಲ್ ಆಗಿ ನಮ್ಮ ಜೀವನದಲ್ಲಿ ಮಾಡೋಕದ್ನ ಶುದ್ಧೀಕರಣನ ಮಾಡಬೇಕು ಅದರ. ಅದಕ್ಕೆ ದೇವ್ರು ನಮ್ಗೆ ಸಾಕಷ್ಟು ಟೈಮ್ ಏನ್ ಮಾಡಿದ್ದಾರೆ, ನಮ್ಗೆ ಕೊಟ್ಟಿದ್ದಾರೆ. 3 days ಟೈಮ್ ಕೊಟ್ಟಿರ್ತಾರ. ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಿಂದ ಯೇಸು ಕ್ರಿಸ್ತ 2ನೇ ಬರುವಿಕೆ ಅವ್ರಿಗೆ ಏನ್ರಿ ಹೆಚ್ಚು ಕಮ್ಮಿ ಒಂದು 3 days ಅಂತ ನೋಡ್ತಿಲ್ಲ. ಆ ಟೈಮಲ್ಲಿ ನಮ್ಗೆ ಏನ್ ಮಾಡ್ಬೇಕು, ನಾವು ಶುದ್ಧ ಏನ್ ಮಾಡ್ಬೇಕು, ನಾವು ಮಾಡ್ಕೊಬೇಕು. ಶುದ್ಧ ಮಾಡ್ಕೊಂಡ್ರೆ ಏನ್ರಿ ದೇವ್ರಿಗೆ ಯೋಗ್ಯವಾಗಿರೋದಕ್ಕೆ ನಾವು ಸಾಧ್ಯ ಅಲ್ವರ. ಶುದ್ಧ ಮಾಡ್ಕೊಂಡಿರೋರು ಯಾರು ಬಾರ್ಡರ್ನ ಬಂದು ಮುಟ್ಟಿದ್ರೆ ಏನಾಗ್ತಾರೆ, ಮರಣದಂಡನೆ ಅಲ್ವರ. ಸೊ ಅದೇ ರೀತಿ ನೋಡ್ಬೇಕಾದ್ರೆ ಏನ್ರಿ ನಾವು ಕೂಡ ಯೋಗ್ಯವಾಗಿಲ್ವಾ ಅಂದ್ರೆ ನಮ್ಮ ಶುದ್ಧೀಕರಣ ಮಾಡಿಲ್ಲ ಅಂತಂದ್ರೆ 2ನೇ ಮಾಡ್ಕೋವಂತ ಸುಮಾರು ಸತ್ಯಗಳು ಏನಾಗಿದೆ ಇದೆ ಅದರ. ಸೊ ಇನ್ನ ಬಾಕಿ ಒಂದು 5 ಪಾಠಗಳನ್ನ ದೇವ್ರ ಚಿತ್ತ ಇದ್ರೆ ಮುಂದೆ ಬರೋ ದಿನಗಳಲ್ಲಿ ನಾವೇನ್ ಮಾಡೋಣ ನೋಡೋಣ. ಸೊ ಈ ರೀತಿ ಕೊಟ್ಟಂತ ಒಳ್ಳೆ ವಾಕ್ಯ ಸಂದೇಶಕ್ಕಾಗಿ ನಾವು ದೇವರಿಗೆ ಕೃತಜ್ಞತಾ ಸ್ತೋತ್ರ ಉಳ್ಳವರಾಗನ.
ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತನ ಮುಖಾಂತರ ಕೂಡ ನಾವು ದೇವ್ರಿಗೆ ಸ್ತೋತ್ರಗಳನ್ನ ಸಲ್ಲಿಸೋಣ. ಅದೇ ರೀತಿ ಸಹೋದರಂತ ಜಾನ್ ಬುದ್ಧರು ಕೂಡ ದೇವರು ಆಶೀರ್ವದಿಸಲಿ. ಮುಂದೆ ಬರೋ ದಿನಗಳಲ್ಲಿ ಇನ್ನೂ ಹೆಚ್ಚಿನಾದಂಥ ಒಳ್ಳೆ ಆತ್ಮಿಕ ಆಹಾರಗಳನ್ನ ಕೊಟ್ಟು ನಮ್ಮನ್ನ ಬಲಪಡಿಸಿ ಅಂತ ನಾವು ಪ್ರಾರ್ಥನೆ ಮಾಡೋಣ.